ಈಗ ಆರಂಭವಾಗ್ತಾ ಇದೆ ದೇಶದ ಅತಿ ದೊಡ್ಡ ಮುಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರೊಂದಿಗೆ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ, ಇವರದ್ದು ಎಂಥ ವ್ಯಕ್ತಿತ್ವ ಅಂತಂದ್ರೆ, ಇವರು ತಮ್ಮ ಕೆಲಸದಿಂದ, ತಮ್ಮ ಹೆಸರಿಂದ ಕೋಟ್ಯಾಂತರ ಜನಗಳನ್ನ ಇನ್ಸ್ಪೈರ್ ಮಾಡಿದ್ದಾರೆ. ಇವರ ಸಂಘರ್ಷ, ಇವರ ಸಫಲತೆ ನಿಜಕ್ಕೂ ಒಂದು ರೀತಿ ಉದಾಹರಣೆ. ಇವರು ಆಕ್ಟರ್, ಪ್ರೊಡ್ಯೂಸರ್, ಡೈರೆಕ್ಟರ್. ಪ್ಲೀಸ್ ವೆಲ್ಕಮ್ ಅನುಪಮ್ ಖೇರ್. ಓಂ ನಮಃ ಶಿವಾಯ. ನಾನಿಲ್ಲಿ ಮುಂಚೆನೂ ಕೂತಿದ್ದೆ ಒಂದು ಸರಿ. ಇನ್ನೊಂದು ಸರಿ ಬಂದಿದ್ದೆ ಅಂದರೆ ನನ್ನ ಸೌಭಾಗ್ಯ. ಯಾಕಂದರೆ ನಿಮಗೆ ನನ್ನ ಮೇಲೆ ಇನ್ನೊಂದು ಒಂದಲ್ಲ ಒಂದು ಆರೋಪ ಸಿಕ್ಕೇ ಇರುತ್ತೆ ಅಂತ ಅರ್ಥ. ನೀವು ಮಾಡುವಂಥ ಕೆಲಸಗಳೇ ಆಗಿರುತ್ತೆ. ಮತ್ತೆ ಆಪ್ಕಿ ಅದಾಲತ್ನ ಇವತ್ತಿನ ನಮ್ಮ ಜಡ್ಜ್ ಕೂಡ ಬಹಳ ವಿಶೇಷವಾದವರು. ಇವರೊಬ್ಬ ಸ್ಕಾಲರ್, ಮತ್ತೆ ಭಾರತೀಯ ಸಂಸ್ಕೃತಿಗಾಗಿ ಸಾಕಷ್ಟು ಕೆಲಸವನ್ನ ಇವರು ಮಾಡಿದ್ದಾರೆ. ಪ್ಲೀಸ್ ವೆಲ್ಕಮ್ ಸಚ್ಚಿದಾನಂದ ಜೋಶಿ. ಈ ದಿನದ ವಿಚಾರಣೆ ಶುರುವಾಗಿ. ರಜತ್ ಅವರೇ, ನಿಮ್ಮನ್ನು ಇಲ್ಲಿ ನೋಡ್ತಾ ಇದ್ರೆ ಯಾಕೋ ಒಂಥರ ಭಯ ಆಗುತ್ತೆ. ಯಾಕಂದರೆ ನಿಮ್ಮ ಈ ಮುಗುಳ್ನಾಗೆ ಹಿಂದೆ ಏನೋ ಒಂದು ಸಂಚಂತೂ ಇದ್ದೇ ಇರುತ್ತಲ್ಲ. ಅಂದರೆ ಮಗನೇ ನೋಡು, ನಾನು ನಿನಗೆ ಇಂಥ ಪ್ರಶ್ನೆಗಳನ್ನು ಕೇಳ್ತೀನಿ ಈಗ ಅಂತ. ಬನ್ನಿ, ಆಗಿದ್ರೆ ಶುರು ಮಾಡೋಣ. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಮೊಕದ್ದಮೆಯ ಮೊದಲ ಆರೋಪ ಫಿಲ್ಮ್ ಸ್ಟಾರ್ ಅನುಪಮ್ ಖೇರ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಅನುಪಮ್ ಖೇರ್ ಮೇಲಿರುವ ಆರೋಪವೆಂದರೆ ಇವರು ಕನಸುಗಳನ್ನು ಮಾರುತ್ತಾರೆ ಎಂಬುದು. ಅನುಪಮ್ ಅವರೇ, ನೀವು ಜನಗಳಿಗೆ ಬಹಳ ದೊಡ್ಡ ದೊಡ್ಡ ಕನಸುಗಳನ್ನ ತೋರಿಸ್ತೀರಾ. ಆದ್ರೆ ಒಂದೊಮ್ಮೆ ನಾವು ನಿಮ್ಮ ಬಾಲ್ಯವನ್ನ ನೋಡಿದ್ರೆ ನೀವು ಸಾಕಷ್ಟು ಫೇಲ್ಯೂರ್ಗಳನ್ನ ನೋಡಿದ್ದೀರಾ. ಸಾಕಷ್ಟು ಕಷ್ಟ ದುಃಖಗಳನ್ನ ನೋಡಿದ್ದೀರಾ. ಓದಲ್ ಚೆನ್ನಾಗಿರ್ಲಿಲ್ಲ, ಆಟದಲ್ಲಿ ಚೆನ್ನಾಗಿರ್ಲಿಲ್ಲ, ನಿಮ್ಮ ಮುಖ ಹೀರೋಗೆ ಹೊಂದುತ್ತಾ ಇರಲಿಲ್ಲ. ರಜತ್ ಅವರೇ, ನೀವು ಹೇಳಿದ ಈ ಮಾತು ಸರಿಯಾಗಿದೆ. ನೋಡಿ, ನನ್ನ ಜೀವನದಲ್ಲಿ ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು ಗ್ರ್ಯಾಜುಯೇಷನ್ವರೆಗೂ 38% ಹೆಚ್ಚು ಮಾರ್ಕ್ಸ್ ಬಂದೇ ಇಲ್ಲ. ಸರಿ ಆಯ್ತು, ನೋಡಿ, ಒಂದು ಚಿಕ್ಕ ಆಟ ಆಡೋಣ ಇವತ್ತು ನಿಮ್ಮ ಜನತೆಯ ಜೊತೆಗೆ. ನಿಮ್ಮಲ್ಲಿ 60% ಹೆಚ್ಚು ಮಾರ್ಕ್ಸು ಯಾರ್ಯಾರಿಗೆ ಬಂದಿದೆ ಹೇಳಿ? ಆಲ್ಮೋಸ್ಟ್ 100 ಜನಕ್ಕೆ. ಸರಿ ಆಯಿತು, 70% ಮೇಲೆ, 80% ಜಾಸ್ತಿ. ಆದರೂ ನೋಡಿ, ನೀವು ಅಲ್ಲಿ ಕೂತಿದ್ದೀರಾ, ನಾನು ಇಲ್ಲಿ ಬಂದು ಕೂತಿದ್ದೀನಿ. ನಾನು ಓದೋದ್ರಲ್ಲಿ ತುಂಬ ವೀಕ್ ಆಗಿದ್ದೆ. ಸೊ ರಿಪೋರ್ಟ್ ಕಾರ್ಡ್ ಎಲ್ಲ ಏನು ಮಾಡ್ತಿದ್ದೆ ಅಂತ ಹೇಳಿದ್ರೆ, ಈಗ ನೀವು ಕೂಡ ರಿಪೋರ್ಟ್ ಕಾರ್ಡ್ಗಳನ್ನು ಸೈನ್ ಮಾಡ್ಸೋಕ್ಕೆ ತೊಗೊಂಡು ಹೋಗ್ತಿರಲ್ಲ ಮನೇಲಿ. ಸೊ ನಾನೇನು ಮಾಡ್ತಿದ್ದೆ, ನಮ್ಮ ತಂದೆಯವರು ಬೇಗ ಎದ್ದು ಕೂಡಲೇನೆ ಅವ್ರ ಹತ್ರ ನಾನು ರಿಪೋರ್ಟ್ ಕಾರ್ಡ್ಗೆ ಸೈನ್ ಹಾಕ್ಸ್ಕೊಬಿಡ್ತಾ ಇದ್ದೆ. ಸೊ ಒಂದು ಸಲ ನಾನು 9ನೇ ಕ್ಲಾಸಲ್ಲಿ ಇರಬೇಕಾದ್ರೆ ಹೀಗೆ ಸೈನ್ ಹಾಕ್ಸ್ಕೊಳ್ಳೋಣ ಅಂತ ಹೇಳಿ ಹೋದೆ. ಅರ್ಜೆಂಟ್ ಮಾಡ್ತಿದ್ದೆ. ಅವ್ರಿಗೆ ಕಬೋರ್ಡಲ್ಲಿ ಕೀ ಇರೋದು ನೆನಪಾಯಿತು. ಹಾಗಾಗಿ ಅವರಿಗೆ ನನ್ನ ರಿಪೋರ್ಟ್ ಕಾರ್ಡ್ ಓದೋದಕ್ಕೆ ಟೈಮ್ ಸಿಕ್ಕೋಯ್ತು ಅವಾಗ. ಸೊ ಅವ್ರು ಅವಾಗ ಕೇಳಿದ್ರು, ಅಲ್ಲ ಮಗನೇ, ನೀನು ನಿಮ್ಮ ಕ್ಲಾಸಲ್ಲಿ 59th ಬಂದಿದ್ಯಾ? ಸರಿ ಆಯಿತು ಸ್ಟೂಡೆಂಟ್ಸ್ ಎಷ್ಟು ಜನ ಇದೆ? ನಾನು ಹೇಳಿದೆ 60. ಸರಿ, ನಾನು ಅಂದ್ಕೊಂಡೆ ಏನಾದರೂ ಬೈತಾರೆ ಅಥವಾ ಹೊಡಿತಾರೆ ಅಂತ. ಮಗನೇ, ಅವಾಗ ಹೇಳಿದ್ರು ಅವರು, ಒಂದು ಮಾತು ಹೇಳ್ತೀನಿ ಕಣೋ ನಿಮಗೆ. ನಿಮ್ಮ ಕ್ಲಾಸಲ್ಲಿ ಒಬ್ಬ ಫಸ್ಟ್ ಬರ್ತಾನಲ್ವಾ, ಅವನು ಆಟ ಆಡೋದಕ್ಕೆ ಹೋಗಲ್ಲ, ಬರೀ ಓದ್ತಾನೆ ಇರ್ತಾನೆ. ಅವ್ನಿಗೆ ಯಾವಾಗಲೂ ಒಂದು ಟೆನ್ಷನ್ ಇರುತ್ತೆ, ನಾನು ಫಸ್ಟ್ ಬರಬೇಕು ಅಂತ. ಅವನಿಗೆ ಸೆಕೆಂಡ್ ಬಂದರೂ ಸಹ ಅನಿಸುತ್ತೆ ನಾನು ಡಿಮೋಷನ್ ಆಗೋದೆ ಅಂತ. ಸೊ ಒಬ್ಬ 59th ಬಂದ ಅಂದರೆ ಅವ್ನು 48th ಆಗ್ಬೋದು, 36ಗೆ ಬರ್ಬೋದು, 24th ಕೂಡ ಆಗ್ಬೋದು. ಒಂದು ಕೆಲಸ ಮಾಡೋ, ನೆಕ್ಸ್ಟ್ ಟೈಮ್ 48th ಪ್ಲೇಸಿಗೆ ಬಾ. ಅದ್ರ ಜೊತೆಗೆ ಅವ್ರು ಒಂದು ತುಂಬ ಒಳ್ಳೆ ಮಾತು ಹೇಳಿದ್ರು. ನೋಡು, ನೆನಪಿರಲಿ, ಫೇಲ್ಯೂರ್ ಇಸ್ ಎನ್ ಇವೆಂಟ್, ನೆವರ್ ದ ಪರ್ಸನ್. ಇವೆಂಟ್ ಫೇಲ್ ಆಗುತ್ತೆ, ಆದರೆ ಮನುಷ್ಯ ಯಾವತ್ತೂ ಫೇಲ್ ಆಗಲ್ಲ. ನಾನು ಆಟದಲ್ಲೂ ಕೂಡ ಏನು ಅಷ್ಟು ಚೆನ್ನಾಗಿರಲಿಲ್ಲ. ಒಂದು ಸರಿ ನಾನು 8th ಸ್ಟ್ಯಾಂಡರ್ಡಲ್ಲಿದ್ದಾಗ ನನ್ನ ಸ್ಕೂಲ್ನ ಗ್ರೌಂಡಲ್ಲಿ ಓಡ್ತಾ ಇದ್ದೆ. ನೀನು ಸ್ವಲ್ಪ ನಿಂತ್ಕೊಂಬಿಡು, ಇನ್ನೊಬ್ಬ ಓಡಿದ್ರೂ ಕೂಡ ನೀನು ಸೆಕೆಂಡ್ ಬರ್ತೀಯ ಅಂತ ಹೇಳಿ ನಮ್ಮ PT ಮೇಸ್ಟ್ರು ಹೇಳ್ತಿದ್ದೆ. ನಾವು ಬಡ ಕುಟುಂಬದಲ್ಲಿ ಬಂದವರು. ಈ ಬಡ ಕುಟುಂಬದಲ್ಲಿ ಒಂದು ವಿಶೇಷತೆ ಏನಂತ ಹೇಳಿದ್ರೆ, ನೀವು ಆದಷ್ಟು ಬೇಗ ಕನಸು ಕಾಣ್ಬೋದು. ಏನಂದರೆ, ಒಂದಲ್ಲ ಒಂದು ದಿನ ನಾವು ಈ ರೀತಿ ಜೀವನದಲ್ಲಿ ಮುಂದೆ ಬರ್ಬೋದು ಅಂತ. ನಾವು 14 ಜನ ವಾಸವಾಗಿದ್ವಿ ನೋಡಿ, ಚಿಕ್ಕದೊಂದು ಮನೇಲಿ. ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಬರ್ಬೋದೇನೋ ಅಷ್ಟೇ. ಅಷ್ಟು ಜಿತ್ತು ಅಷ್ಟೇ. ಅದು ಒಂದು ರೂಮ್ ಇತ್ತು, ಒಂದು ಕಿಚನ್ ಇತ್ತು, ಒಂದು ವರಾಂಡ ಇತ್ತು. 14 ಜನ ಇದ್ವಿ. ನಾವು ಬಹಳ ಖುಷಿಯಾಗಿದ್ವಿ. ಹಾಗೆ ಒಂದಿನ ನಾನು ಕೇಳಿದೆ, ನಾವಿಷ್ಟು ಬಡವರಾಗಿದ್ರೂ ಕೂಡ ಇಷ್ಟು ಸಂತೋಷವಾಗಿ ಹೇಗಿದ್ದೀವಿ? ಅವ್ರು ಅವಾಗೊಂದು ಅದ್ಭುತವಾದ ಮಾತು ಹೇಳಿದ್ರು. ನೋಡು ಮಗನೇ, ಮಕ್ಕಳು ಯಾವಾಗ ಬಡವರಾಗಿರ್ತೀವಿ
ಆಗ ಕೈಗೆ ಏನು ಸಿಕ್ಕಿದ್ರೂ ಖುಷಿ ಆಗತ್ತೆ. ಸೊ ಆಗ ನನ್ನ ಮನಸ್ಸಿಂದ ಭಯನೇ ಹೊರಟೋಯ್ತು. ಹೌದು, ನಿಜ. ಸೊ ನಮ್ದೀಗ 4 ಸಿನಿಮಾ ಹಾಲಿದೆ. ಶಾಹಿ ಸಿನಿಮಾ, ರೀಗಲ್ ಸಿನಿಮಾ, ರಿಬೋಲಿ ಸಿನಿಮಾ, ಹಾಗೆ ರಿಡ್ ಸಿನಿಮಾ ಅಂತಿದೆ ಶಿಮ್ಲಾದಲ್ಲಿ. ಮತ್ತೆ ಶಾಹಿ ಸಿನಿಮಾದಲ್ಲಿ 4 ಅಣೆಗೆಲ್ಲ ಟಿಕೆಟ್ ಸಿಗ್ತಾ ಇತ್ತು, ಅಲ್ಲಿ ಬಹಳ ಕಡಿಮೆ. ನಾನಲ್ಲಿಗೆ ಹೋದಾಗ ಸಿನಿಮಾ ನೋಡೋದಕ್ಕೆ ಆಗ ನನಗೆ ಅನ್ನಿಸ್ತಾ ಇತ್ತು, ಈ ಪ್ರಪಂಚ ಏನಿದೆಯಲ್ಲ ಇದು ಬಹಳ ಚಮತ್ಕಾರದ ಪ್ರಪಂಚ. ಅವುಗಳು ನನ್ನ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇತ್ತು ಈ ಒಂದು ಕನಸಿನ ಪ್ರಪಂಚಕ್ಕೆ. ಆದ್ರೆ ಕನಸು ಕಾಣೋದಕ್ಕೆ ಮತ್ತೆ ಸಿನಿಮಾಗಿ ಹೋಗೋವಂಥ ಕನಸುಗಳನ್ನ ಕಾಣೋದಕ್ಕೆ ಏನಾದ್ರೂ ಇರ್ಬೇಕಲ್ಲ. ನೀವು ಎಂಥ ಮುಖಾನ ಹೊತ್ಕೊಂಡು ಮುಂಬೈಗೆ ಹೋಗಿದ್ರೆ ಅದನ್ನ ನಾನು ಜನತೆಗೆ ತೋರಿಸ್ಬೇಕು. ನೀವೊಂದು ಸ್ವಲ್ಪ ನೋಡಿ, ಇದು 1981ನ ಫೋಟೋ. ನೀವು ಇಂಥ ಮುಖ ಇಂಥ ಬಾಡಿ ಇಟ್ಕೊಂಡು ಆಕ್ಟರ್ ಆಗೋದಿಕ್ಕೆ ಅಂತ ಹೋಗಿದ್ರ? ಹಾ ನೋಡಿ, ಅದ್ರಲ್ಲಿ ನಾನು ಕಳ್ಳನ್ ಥರನೇ ಇದ್ದೀನಿ. ಅದು ಹೇಗನ್ಸುತ್ತೆ ಅಂದರೆ ಇವನೇನೋ ಕಳ್ತನ ಮಾಡಿ ಓಡೋಗಿದ್ದಾನೆ ಅನ್ಸುತ್ತೆ. ನನಗೆ ಯಾವತ್ತೂ ಅನ್ಸಿಲ್ಲ ನಾನು ಇಷ್ಟು ಕೆಟ್ಟದಾಗ ಕಾಣ್ತೀನಿ ಅಂತ. ಯಾಕಂದರೆ ಮನುಷ್ಯನಿಗೆ ಅವ್ನು ಕೆಟ್ಟದಾಗಿದ್ದಾನೆ ಅಂತ ಅನ್ಸೋದೇ ಇಲ್ಲ. ಯಾಕಂದರೆ ನಮ್ಮಮ್ಮ ಅಂದಿರ್ತಾರಲ್ಲ, ಅವ್ರು ಯಾವಾಗಲೂ ಎಷ್ಟು ಚೆನ್ನಾಗಿದೆಯಾ ಮಗನೇ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ ನೀನು ಅಂತಿರ್ತಾರೆ. ಆಮೇಲೆ ಇನ್ನೊಂದು ವಿಷಯ, ನಾನು ಆ್ಯಕ್ಟರ್ ಆಗಿದ್ದು ಟ್ರೈನಿಂಗ್ ಮಾಡಿಕೊಂಡು, ನಾನು 4 ವರ್ಷ ಟ್ರೈನಿಂಗ್ ತೊಗೊಂಡಿದ್ದೆ. ಮತ್ತು ಟ್ರೈನಿಂಗಲ್ಲಿ ಏನು ಹೇಳ್ಕೊಡ್ತಾ ಇದ್ದು ಅಂತ ಹೇಳಿದ್ರೆ, ನೀವು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರೆ ನಿಮಗೆ ಖಂಡಿತ ಕೆಲಸ ಸಿಗುತ್ತೆ ಅಂತ. ಆಮೇಲೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಈಗ ನೋಡೋದಕ್ಕೆ ನಿಮಗೆ ಡಿಗ್ನಿಫೈಡ್ ಬಾಲ್ಡ್ ಲುಕ್ಕಲ್ಲಿ ಕಾಣಿಸ್ತಾ ಇದ್ದೀನಿ ನಾನು. ಇದು ಬಾಲ್ಡ್ ಲುಕ್ ಅಲ್ಲ, ಇದು ಶೇವ್ಡ್ ಲುಕ್ಕು. ನಿಮಗೆ ಕೂದಲು ಉದುರೋದಕ್ಕೆ ಶುರುವಾದಾಗ ಒಂದು ಅರ್ಧ ಈ ಕಡೆಯಿಂದ ಉದುರುತ್ತೆ ನೋಡಿ, ಅಲ್ಲೊಬ್ಬರು ಅದೇ ಥರ ಕೂತಿದ್ದಾರೆ ಸರ್, ಮತ್ತು ಈ ಕಡೆಯಿಂದ ಇನ್ನೊಂದು ಅರ್ಧ ಉದುರುತ್ತೆ. ಈ ಪರಿಸ್ಥಿತಿಲಿ ನಾನು ಡ್ರಾಮಾ ಸ್ಕೂಲ್ನ ಗೋಲ್ಡ್ ಮೆಡಲ್ನ ಹಿಡ್ಕೊಂಡು, ಗೋಲ್ಡ್ ಮೆಡಲಿಸ್ಟ್ ಆಗಿದ್ದೆ ನಾನು ಅಲ್ಲಿ 3 ಜೂನ್ 1982 ಅಲ್ಲಿ. ಆಮೇಲಿಂದ ಬಾಂಬೆಗೆ ಹೊರಟೆ ನಾನು. ಆಮೇಲೆ ನಾನು ಅಂದ್ಕೊಂಡಿದ್ದೆ ನಾನೊಬ್ಬ ಗೋಲ್ಡ್ ಮೆಡಲಿಸ್ಟು, ನನಗೆ ಕೆಲಸ ಸಿಗುತ್ತೆ ಅಂತ. ನಾನು ಕೆಲಸ ಕೇಳೋಣ ಅಂತ ಹೇಳಿ ಜನರ ಹತ್ರ ಹೋದಾಗ ಅವ್ರು ಕೇಳ್ತಾಯಿದ್ರು, ನಿಮಗೆ ಕೂದಲೇ ಇಲ್ವಲ್ಲ ತಲೆಯಲ್ಲಿ, ಕೆಲಸ ಹೇಗೆ ಕೊಡೋದು ನಾವು ಅಂತ. ಹೌದು, ನೀವು ಗೋಲ್ಡ್ ಮೆಡಲಿಸ್ಟೇನೆ, NFDCCಯಿಂದ ಬಂದಿದ್ದೀರಾ, NDPCಯಲ್ಲಿದ್ರಿ. NFDCಗೆ ಯಾರೂ ಗೊತ್ತಿರಲಿಲ್ಲ ಆವಾಗ. ಆದರೆ ಬಹಳ ಕಷ್ಟ ಆಗ್ತಾಯಿತ್ತು. ಕೆಲವರು ಹೇಳ್ತಾಯಿದ್ರು, ಒಂದು ಕೆಲಸ ಮಾಡಿ ನೀವು ರೈಟರ್ ಆಗಿಬಿಡಿ ಅಂತೆಲ್ಲ, ನೀವು ಅಸಿಸ್ಟೆಂಟ್ ಆಗಿಬಿಡಿ, ಕೂದಲಿಲ್ಲ ನಿಮ್ಮ ತಲೆಯಲ್ಲಿ ಅಂತ. ಕೂದಲು ತುಂಬ ಇಂಪಾರ್ಟೆಂಟ್ ಆಗೋಗಿತ್ತ. ನೀವು ಗೋಲ್ಡ್ ಮೆಡಲ್ ತೋರಿಸ್ತಾ ಇದ್ರಿ, ಅವರು ಕೂದಲು ನೋಡ್ತಾ ಇದ್ರು. ಕರೆಕ್ಟ್, ಖಂಡಿತವಾಗ್ಲೂ. ನಾನು ಬಹಳ ಟ್ರೈ ಮಾಡಿದೆ ಕೂದಲು ಬೆಳೆಸೋದಕ್ಕೆ. ಓಕೆ. ನಾನು ಅದೇನೋ ಒಂದು ಔಷಧಿ ಬರುತ್ತಲ್ಲ, ಅದನ್ನು ರೆಡಿ ಮಾಡಬೇಕು ಅಂತೇಳಿ ಭೂಮಿ ಒಳಗಡೆ ಇಡೋವಂಥದ್ದು. ಮತ್ತು ಇನ್ನೊಂದು ಪ್ರಯೋಗ ಕೂಡ ಮಾಡಿದ್ದೆ. ನನಗೊಬ್ಬರು ಹೇಳಿದ್ರು, ಯಾರೋ ಸಜೆಷನ್ನು, ನೀವೊಂದು ವೇಳೆ ಒಂಟೆದು ಸುಸ್ಸೂನ್ ಹಾಕ್ಕೊಂಡ್ರೆ ನಿಜವಾಗ್ಲೂ. ಆಗ ನಾನು ಜುಹು ಬೀಚ್ಗೆ ಹೊರಟೋಗ್ತಾ ಇದ್ದೆ. ನನಗೇನು ಗೊತ್ತು ಒಂಟೆ ಸುಸ್ಸು ಮಾಡೋದಕ್ಕೆ 3-4 ದಿನ ತಗೊಳುತ್ತೆ ಅಂತ. ಇದು ಫ್ಯಾಕ್ಟೇ, ಇದರಲ್ಲಿ ಯಾವುದೋ ಎಕ್ಸಾಜುರೇಷನ್ಸ್ ಇಲ್ಲ. ನಾನು ಯಾವಾಗಲೂ ಒಂಟೆ ಕೆಳಗಡೆ ಹೋಗ್ತಾ ಇರ್ತಿದ್ದೆ ಒಂದು ಪ್ಲಾಸ್ಟಿಕ್ ಬಾಟ್ಲ್ ಹಿಡ್ಕೊಂಡು. ಆಮೇಲೆ ನನಗೆ ಗೊತ್ತಾಗಿದ್ದು, ಒಂದ್ಸಲಿ ಒಂಟೆ ಸುಸ್ಸು ಮಾಡಿದ್ರೆ ಮಳೆನೇ ಬಂದಂಗಾಗುತ್ತೆ ಅಂತ. ಆದರೆ ಏನು ಪ್ರಯೋಜನ ಆಗಲಿಲ್ಲ. ಆಮೇಲೆ ನಾನು ಟಿಬೇಟಿಯನ್ದು ಏನೋ ಔಷಧಿ ಹಾಕಿದೆ, ಅದು ಕೂಡ. ಆದರೆ ಅದಾದಮೇಲೆ ನಾನು ಕೂದಲಿಲ್ಲ ಅನ್ನೋ ಕಾರಣಕ್ಕೇನೆ ನನಗೆ ಒಂದು ಅವಕಾಶ ಸಿಗೋದಕ್ಕೆ ಶುರುವಾಯ್ತಾಗ. ಸೊ ಯಾವ್ದು ಇರೋದಿಲ್ವೋ ಅದೇ ಇದ್ದಂಗಾಗುತ್ತೆ. ನಾನು ಕೇಳ್ಪಟ್ಟೆ, ನೀವು ಆಡಿಷನ್ ಕೊಡೋದಕ್ಕೆ ಅಂತ ಹೋಗ್ತಿದ್ದಾಗ ನೀವು ನಿಮ್ಮ ತಾತನವರನ್ನ ಕಾಪಿ ಮಾಡ್ತಾ ಇದ್ರಿ. ನಿಮ್ಮ ತಾತ ಎಲ್ಲಾ ವಿಚಾರಗಳಲ್ಲೂ ಫೇಲ್ ಆಗ್ತಿದ್ರು. ನಮ್ಮ ತಾತನವರು ದ್ವಾರಕಾನಾಥ್ ಅವರು 8ನೇ ಕ್ಲಾಸಲ್ಲೇ 7 ಸರಿ ಫೇಲ್ ಆಗಿದ್ರು. ಆಮೇಲೆ ಅವ್ರನ್ನ 9ನೇ ಕ್ಲಾಸಿಗೆ ಒಂದು ಕಂಪ್ಯಾಷನೇಟ್ ಗ್ರೌಂಡ್ ಮೇಲೆ ಅವ್ರನ್ನ ಪುಷ್ ಮಾಡಿದ್ರು. ಯಾಕಂದರೆ ಮಿಕ್ಕಿದ ಮಕ್ಕಳೆಲ್ಲ ಅವ್ರನ್ನ ಅಂಕಲ್ ಅಂತ ಕರೆಯೋದಕ್ಕೆ ಶುರು ಮಾಡಿಬಿಟ್ಟಿದ್ರು. ಇನ್ಫ್ಯಾಕ್ಟ್ ಈ ವಿಚಾರ ದಿಲ್ವಾಲೆ ದುನಿಯಾ ಲೇ ಜಾಯೆಂಗೆ ಅಲ್ಲಿ ಒಂದು ಸೀನ್ ಇದೆ. ನಾನು ಶಾರುಖ್ ಖಾನ್ ಅವ್ರಿಗೆ ಹೇಳ್ತೀನಿ, ಮಗನೇ ನಾವೆಲ್ಲರೂ ಇಂಡಿಯಾದಲ್ಲಿ ಫೇಲ್ ಆಗೋಗಿದ್ದೀವಿ, ನೀನಂತೂ ಲಂಡನಲ್ಲಿ ಫೇಲ್ ಆಗಿ ತೋರಿಸ್ಬಿಟ್ಟೆಲ್ಲ ನಮಗೆ. ಆಮೇಲೆ ನಾನು ಲಂಡನ್ನಲ್ಲಿ ಸೆಟ್ಟಿಗೆ ಹೋದಾಗ ಅಲ್ಲಿ ಒಂದಷ್ಟು ಫೋಟೋಗಳನ್ನು ಹಾಕಿದ್ರು. ಆಗ ಅಲ್ಲಿ ನಾನು ನೋಡಿದೆ, ಇಲ್ಲಿ ನಾನು ನಿಜವಾದ ನನ್ನ ಸಂಬಂಧಿಕರ ಫೋಟೋನ ಹಾಕ್ಬೋದಾ? ಸೊ ಆವಾಗ ಅವ್ರು ಹೇಳಿದ್ರು, ಇಲ್ಲಿ ನಿಮ್ಮ ಕ್ವಾಲಿಫಿಕೇಷನ್ಸ್ ಏನಿದೆಯೋ ಅದನ್ನೇ ಇರಲಿ, ಪರವಾಗಿಲ್ಲ ಹಾಕಿ, ಇಲ್ಲಿ ತೊಂದರೆ ಇಲ್ಲ ಅಂತ. ಸೊ ನಾನು ಕೂಡ ಹೇಳಿದೆ, ಸರಿ ಹಾಕ್ರಿ ಹಾಗಾದ್ರೆ ಅಂತ. ದ್ವಾರಕಾನಾಥ್ ಅವರು 8ನೇ ಕ್ಲಾಸಲ್ಲಿ ಸುಮಾರು ಸರಿ ಫೇಲ್ ಆಗಿದ್ರು. ಇವರು ಬ್ರಿಜ್ನಾಥ್ ಅಂತ ಹೇಳಿ ಇವರು 9ನೇ ಕ್ಲಾಸಲ್ಲಿ 8 ಸಲ ಫೇಲ್ ಆಗಿದ್ರು. ಆಮೇಲೆ ಇವ್ರು ನೋಡಿ, ಇವರು ಮೋಹನ್ ಲಾಲ್ ಅಂತ ಹೇಳಿ ಇವರು ಕೂಡ ತುಂಬ ಸರಿ ಫೇಲ್ ಆಗಿದ್ದಾರೆ. ಆಮೇಲೆ ಫಿಲ್ಮ್ ರಿಲೀಸ್ ಅಂತಕ್ಕೆ ಬಂದಾಗ ನನಗೆ ಅವಾಗ ಅರಿವಾಯ್ತು, ಅಯ್ಯಯ್ಯೋ ನಮ್ಮನೆಯವ್ರನ್ನ ನಾನೇ ಈ ರೀತಿಯೆಲ್ಲ ತೋರಿಸ್ಬಿಟ್ಟಿದ್ದೀನಿ ಅಂತ, ಏನಾಗುತ್ತೆ ಮುಂದಕ್ಕೆ ಅಂತ. ಮತ್ತು ಏನು ಮಾಡಲಿ ಆಗ? ನಾನು ಆಮೇಲೆ ಎಲ್ರಿಗೂ ಪತ್ರ ಬರೆದೆ, ತಾತ ಕ್ಷಮಿಸ್ಬಿಡಿ, ನಾನು ಈ ರೀತಿ ಮಾಡಿಬಿಟ್ಟಿದ್ದೀನಿ ಇಲ್ಲಿ ಅಂತ, ನಿಮ್ಮ ಹೆಸರೆಲ್ಲ ತೊಗೊಂಡ್ಬಿಟ್ಟಿದ್ದೀನಿ, ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ. ಆಮೇಲೆ ಫಿಲ್ಮ್ ರಿಲೀಸ್ ಆದಮೇಲೆ ಅವ್ರು ಬರೆದ್ರಲ್ಲ ಪತ್ರನ, ಥ್ಯಾಂಕ್ ಯು ಕೊಡೋ, ನಮ್ಮನ್ನೆಲ್ಲ ಫೇಮಸ್ ಮಾಡಿಬಿಟ್ಟೆ ನಾನು.
ನೀವು ಸಕ್ಸಸ್ ಆದ ನಂತರ, ಸ್ಟಾರ್ ಆದ ನಂತರ ನಿಮ್ಮ ಫಾದರ್ ನಿಮ್ಮ ಸಿನಿಮಾಗಳನ್ನ ನೋಡ್ತಿದ್ರ, ಇಷ್ಟಪಡ್ತಿದ್ರ? ನಮ್ಮ ತಂದೆ ಎಲ್ರಿಗಿಂತ ದೊಡ್ಡ ಫ್ಯಾನ್ ನನಗೆ, ತುಂಬ ದೊಡ್ಡ ಫ್ಯಾನ್ ಅವರು ನನಗೆ. ನಮ್ಮ ತಂದೆ ನನ್ನ ಅತಿ ಕೆಟ್ಟದಾದ ಪಿಕ್ಚರ್ನ ಕೂತ್ಕೊಂಡು ನೋಡಿಕೊಂಡು ಅವ್ರು ಹೇಳ್ತಾ ಇರೋರು ಯಾವಾಗ್ಲೂ, ಏನು ಆ್ಯಕ್ಟಿಂಗ್ ಮಾಡಿದ್ಯಾ ಮಗನೇ, ಏನು ಆ್ಯಕ್ಟಿಂಗ್ ಮಾಡಿದ್ಯಾ. ಅವ್ರು ಫ್ಲೈಟಲ್ಲಿ ಹೋಗ್ತಾ ಇರಲಿಲ್ಲ, ಅವ್ರಿಗೆ ಫ್ಲೈಟ್ ಇಷ್ಟ ಆಗ್ತಿರ್ಲಿಲ್ಲ. ಅವ್ರು ಅವಾಗ ಟ್ರೈನಲ್ಲಿ ಹೋಗ್ತಾ ಇದ್ರು ಎಲ್ಲ ಕಡೆ. ಆಮೇಲೆ ಅವ್ರು ಟ್ರೈನಲ್ಲಿ ಕೂತಿದ್ದಾಗ ಅವ್ರ ಕಂಪಾರ್ಟ್ಮೆಂಟಲ್ಲಿರೋ ಸ್ನೇಹಿತರುಗಳಿಗೆಲ್ಲ ಹೇಳ್ತಾ ಇದ್ರು ಅನುಪಮ್ ಖೇರ್ ನನ್ನ ಮಗ ಅಂತ. ಸೊ ಅವಾಗ ಟ್ರೈನಲ್ಲಿ ಯಾಕೆ ಹೋಗ್ತೀರಾ ಅಂತ ಕೇಳಿದೆ. ಅವಾಗ ಹೇಳಿದ್ರು ಸೈಕಲಾಜಿಕಲ್ ಫೀಲಿಂಗ್ ಇರುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ. ನನಗೆ ರಾತ್ರಿ 2-2:30 ಫೋನ್ ಬರ್ತಾಯಿತ್ತು ನಮ್ಮ ತಂದೆಯವ್ರದ್ದು. ಆಮೇಲೆ ಬಿಟ್ಟು ಅನ್ನೋರು, ಅಂದರೆ ನನ್ನ ಮನೇಲಿ ಕರೆಯೋದು ಬಿಟ್ಟು ಅಂತಾನೆ. ನೋಡೋ ಇಲ್ಲಿ ಮಲ್ಹೋತ್ರ ನನ್ನ ಜೊತೆ ಕೂತಿದ್ರೆ ಅವ್ರು ನೀನು ನನ್ನ ಮಗ ಅಂತ ಹೇಳಿದ್ರೆ ನಂಬ್ತಾನೆ ಇಲ್ಲ, ಮಾತಾಡೋರ ಹತ್ರ ಅಂತ. ಈಗ ಮಾತಾಡ್ಬೇಕಾ? ಸರಿ ಆಯಿತು. ಹಲೋ ಹಲೋ ಹೇಳಿ, ಯಾರು ಮಾತಾಡ್ತಾ ಇರೋದು? ನಾನು ಹೇಳ್ತಿದ್ದೆ, ನಾನು ಅನುಪಮ್ ಖೇರ್ ಅಂತ. ನಮಗೇನು ಗೊತ್ತಾಗಬೇಕು, ಡೈಲಾಗ್ ಹೇಳು ನೋಡೋಣ ಅನ್ನೋರು. ರಾತ್ರಿ 2:30. मैं राणा विश्व प्रताप सिंह, डॉक्टर डैंग डॉक्टर डैंग को आज पहली बार किसी ने थप्पड़ मारा है. इस थप्पड़ की गूंज सुनी तूने? अब जब तक तुम जिंदा रहोगे इस गूंज की गूंज तुम्हें सुनाई देगी. हाँ ಗೊತ್ತಾಯ್ತು ಬಿಡಿ, ನೀವೇ ಅನುಪಮ್ ಖೇರ್ ಅಂತ. ನಮ್ಮ ತಂದೆ ಹತ್ರ ಒಂದು ಪೆಟ್ಟಿಗೆ ಇರ್ತಾ ಇತ್ತು. ಆ ಪೆಟ್ಟಿಗೆಯಲ್ಲಿ ಯಾರಿಗೂ ಪರ್ಮಿಷನ್ ಇರಲಿಲ್ಲ ಆ ಪೆಟ್ಟಿಗೆ ಒಳಗೆ ಏನಿದೆ ಅಂತ ನೋಡೋದಕ್ಕೆ. ಒಂದು ಚಿಕ್ಕದೊಂದು ಪೆಟ್ಟಿಗೆ ಇರ್ತಿತ್ತಲ್ಲ ಹಳೆ ಕಾಲದಲ್ಲಿ, ನೀವು ನೋಡಿರ್ತೀರಲ್ಲ. ನಮ್ಮ ತಾಯಿ ಕೇಳ್ತಾ ಇದ್ದು ಇದರಲ್ಲಿ ಏನಿಟ್ಟಿದ್ದೀರಾ ಅಂತ. ಇಲ್ಲ ನಾನು ನಿನಗೆ ಅದೆಲ್ಲ ಹೇಳೋಕ್ಕಾಗಲ್ಲ ಅನ್ನೋರು. ಆಮೇಲೆ ಅವ್ರು ಕಾಲವಾದ ನಂತರ 10ನೇ ಫೆಬ್ರವರಿ 2012ರಲ್ಲಿ ನಾವು ಡಿಸೈಡ್ ಮಾಡಬೇಕಾಗಿತ್ತು ಈಗ ಈ ಪೆಟ್ಟಿಗೆನ ಏನು ಮಾಡೋದು ಅಂತ. ಆಗ ನಮ್ಮ ತಾಯಿ ಹೇಳಿದ್ರು, ಇಲ್ಲ ನಾನು ನೋಡಬೇಕು ಇದರೊಳಗಡೆ ಏನಿಟ್ಟಿದ್ದಾರೆ ಅಂತ. ಸೊ ನಾವು ಆ ಪೆಟ್ಟಿಗೆನ ಓಪನ್ ಮಾಡಿದ್ವಿ. ಆ ಪೆಟ್ಟಿಗೆ ಒಳಗಡೆ ನನ್ನ ಎಲ್ಲ ಪ್ರೆಸ್ ಕಟ್ಟಿಂಗ್ಸ್, ಸಿನಿಮಾಗಳದ್ದು, ಮ್ಯಾಗ್ಝಿನ್ಗಳದ್ದು, ನನ್ನ ಕಾರ್ಡ್ಸು, ನನ್ನ ಚಿಕ್ಕದು ಟ್ರೋಫಿ ಫೋಟೋಗ್ರಾಫ್ಸು, ಇದನ್ನೆಲ್ಲ ಇಟ್ಕೊಂಡಿದ್ರು. ಅವರು ಪ್ರತಿಯೊಂದೂ ಅಂಡರ್ಲೈನ್ ಮಾಡ್ತಾಯಿದ್ರು. ಕೆಟ್ಟದಾಗಿ ಬರೆದಿದ್ರು ಕೂಡ ಅದರಲ್ಲಿ ಬರೀ ಅನುಪಮ್ ಖೇರ್ ಅಂತ ಹೇಳಿ ನನ್ನ ಹೆಸರನ್ನ ಮಾತ್ರ ಅವ್ರು ಅಂಡರ್ಲೈನ್ ಮಾಡಿರೋರು. ಇದು ನಮ್ಮ ತಂದೆಗೆ ನನ್ನ ಮೇಲಿದ್ದಂಥ ಪ್ರೀತಿ. ನಾನು ಏನಂತ ಹೇಳಿ ಅವರು ಹೋಗೋದಿಕ್ಕೂ ಮೊದಲು ನಿಮ್ಮ ಹತ್ರ ಏನಾದರೂ? ನನ್ನ ತಂದೆಗೆ ಅನ್ಫಾರ್ಚುನೇಟ್ಲಿ ಒಂದು ವಿಚಿತ್ರವಾದಂಥ ಒಂದು ಕಾಯಿಲೆ ಬಂತು. ಆಗ ಹಿ ಸ್ಟಾಪ್ ಟು ದ್ಯಾಟ್. ಸೊ ಅವರು ಹೋಗಬೇಕು ಅಂತ ಡಿಸೈಡ್ ಆಗಿದ್ರು. ಅವ್ರಿಗೆ ಏನಂತ ಅನಿಸ್ತಿತ್ತು ಅಂತ ಹೇಳಿದ್ರೆ, ಈ ಊಟ ಅನ್ನೋದೇನಿರುತ್ತಲ್ಲ ಅವರಿಗೆ ಅದನ್ನು ತಿಂದರೆ ಮಣ್ಣಿನ ಥರ ಫೀಲ್ ಆಗ್ತಿತ್ತು, ಮತ್ತು ನೀರು ಅವ್ರಿಗೆ ಆ್ಯಸಿಡ್ ಥರ ಫೀಲ್ ಆಗ್ತಿತ್ತು. ಸೊ ಹಿ ಕುಡ್ ನಾಟ್ ಈಟ್. ಅವರಿಗೆ ಊಟ ಕೊಟ್ಟರೆ ಅವರು ಬಿಸಾಕ್ಬಿಡ್ತಾ ಇದ್ರು, ತಿನ್ನಕ್ಕಾಗ್ತಿರ್ಲಿಲ್ಲ. ತುಂಬ ವೀಕ್ ಆಗೋಗಿದ್ರು. ಡಾಕ್ಟರ್ಸ್ ಎಲ್ಲ ಹೇಳಿದ್ರು ದಯವಿಟ್ಟು ಇವ್ರನ್ನ ಮನೆ ಕರ್ಕೊಂಡು ಹೋಗಿ, ಆಮೇಲೆ ವೆಯ್ಟ್ ಮಾಡಿ, ಇವ್ರು ಹೋಗೋಂಥ ಟೈಮ್ ಯಾವಾಗ ಬರುತ್ತೋ ಗೊತ್ತಿಲ್ಲ ಅಂತ. ಸೊ ನಾನು ನಮ್ಮ ಅಣ್ಣಂಗೆ ಹೇಳಿರ್ತಿದ್ದೆ ಆವಾಗ, ನೋಡು ಅಪ್ಪ ನನಗೇನಾದರೂ ಹೇಳಬೇಕು ಅಂತ ಹೇಳಿದ್ರೆ ದಯವಿಟ್ಟು ನನ್ನ ಬೇಗ ಕರಿ ಬಂದ್ಬಿಡ್ತೀನಿ ಅಂತ. ನಾನು ಡೇವಿಡ್ ಅವ್ರ ಮಗನ ಮದುವೆಗೆ ಹೋಗಿದ್ದೆ, ಅಂದರೆ ರೋಹಿತ್ ಅವರ ಮದುವೆ ಇತ್ತು, ಅಲ್ಲಿಗೆ ಹೋಗಿದ್ದೆ. ನಾನು ಅವಾಗ ನಮ್ಮ ಅಣ್ಣ ಫೋನ್ ಮಾಡ್ದೆ, ಅಪ್ಪ ನಿನ್ನ ಹತ್ರ ಏನೋ ಹೇಳಬೇಕಂತೆ ಅಂತ, ಬಾ ಅಂತ ಕರೆದ. ಬಂದೆ ವಾಪಸ್ಸು. ಅವ್ರು ತುಂಬ ಮಲಗಿದ್ರು, ತುಂಬ ವೀಕ್ ಆಗೋಗಿದ್ರು, ಒಂಥರ ಆಗೋಗಿದ್ರು. ಸೊ ಅವರು ನೇರವಾಗಿ ಮಲಗಿದ್ರು. ಸೊ ಪಕ್ಕದಲ್ಲಿ ಒಂದು ಪೇಪರು, ಪೆನ್ ಕೂಡ ಇಟ್ಟಿದ್ವಿ. ಅವ್ರಿಗೆ ಮಾತಾಡೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಶಕ್ತಿ ಇರಲಿಲ್ಲ ಅವ್ರಿಗೆ ಅವಾಗ. ಮತ್ತು ಅವರು ಪೇಪರ್ ತೊಗೊಂಡು ಹಾಗೇ ಏನೋ ಬರೆಯೋದಕ್ಕೆ ಶುರು ಮಾಡಿದ್ರು. ಹಾಗೆ ನನ್ನನ್ನು ಅವರು ಒಂದೇ ಸಮ ದಿಟ್ಟಿಸಿ ನೋಡ್ತಾ ಇದ್ರು. ಹಾಗೆ ಅವ್ರು ಸುಮಾರು ಬರಿತಾ ಇದ್ರು, ಒಂದು 10-15 ನಿಮಿಷದವರೆಗೂ ಬರಿತಾನೇ ಇದ್ರು ಏನೇನೋ. ಆಮೇಲೆ ಅವ್ರು ಹಾಗೆ ಸನ್ನೆ ಮಾಡಿದ್ರು, ಈ ಪೇಪರ್ನ ತಗೋ ಅಂತ. ಸೊ ಅವ್ರು ಏನು ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾನು ಏನು ಬರೆದಿದ್ದೀನೋ ಅದಕ್ಕೆ ಉತ್ತರ ಕೊಡು ನೀನು ಅಂತ. ಸೊ ನಾನು ಆಮೇಲೆ ಆ ಪತ್ರನ ನೋಡಿದಾಗ ಅದರಲ್ಲಿ ಯಾವುದೂ ಅಕ್ಷರಗಳಿರಲಿಲ್ಲ, ಬರೀ ಲೈನ್ಗಳಿತ್ತಷ್ಟೇ. ಯಾಕಂದರೆ ಅವರಿಗೆ ಬರೆಯೋಷ್ಟು ಕೂಡ ಶಕ್ತಿ ಇರಲಿಲ್ಲ ಅಂತ ಗೊತ್ತಾಗ್ತಿತ್ತು. ನನಗನ್ನಿಸ್ತು, ನಾನು ಏನು ಉತ್ತರ ಕೊಡಲಿ, ಇವರೇನೋ ನನ್ನನ್ನು ಕೇಳಬೇಕು ಅಂತಿದ್ದಾರೆ, ನಾನು ಜನರಲ್ ಆಗಿ ಏನಾದರೂ ಉತ್ತರ ಕೊಡಬೇಕಲ್ಲ ಅಂತ ಹೇಳಿ, ಹಾಂ ಅಪ್ಪ ನೀವು ಖಂಡಿತವಾಗ್ಲೂ ಹುಷಾರಾಗ್ತೀರಾ ಅಂತಂದೆ. ಅದರಲ್ಲೇನಿದೆ, ಖಂಡಿತವಾಗ್ಲೂ ನೀವು ಸರಿ ಹೋಗ್ತೀರಾ ಅಂತ ಹೇಳಿ. ಅವರೊಂದು ಸ್ವಲ್ಪ ನಿರಾಶೆ ಆದರು. ಆಮೇಲೆ ಅವ್ರ ಹತ್ರಕ್ಕೆ ಕರೆದ್ರು ನನ್ನ. ನಾನು ಸರಿ ಅಂತ ಹೋದೆ. ನಾನು ಹೋಗಿ ನನ್ನ ಕಿವಿನ ಅವರ ಬಾಯಿ ಹತ್ರ ಇಟ್ಟಾಗ, ಸೊ ಯಾವ ವ್ಯಕ್ತಿ ಇನ್ನೊಂದು 20 ನಿಮಿಷದಲ್ಲಿ ಹೋಗೋರಿದ್ರೂ ಅವರ ಲಾಸ್ಟ್ ಆ 2 ಶಬ್ದ ನನ್ನ ಕಿವಿಲಿ ಲಿವ್ ಲೈಫ್, ಲಿವ್ ಲೈಫ್ ಇದು ಹೇಳಿದ್ದು. ಯಾವ ವ್ಯಕ್ತಿ ಇನ್ ಅನದರ್ 20 minutes ಈಸ್ ಗೋಯಿಂಗ್ ಟು ಡೈ, ಇನ್ ಹಿಸ್ ಲಾಸ್ಟ್ ವರ್ಡ್ಸ್ ಟು ಹಿಸ್ ಸನ್, ಮಗನೇ ಲಿವ್ ಲೈಫ್. ಇದಕ್ಕಿಂತ ಹೆಚ್ಚಾಗಿ ಇನ್ ಯಾವ ಲೆಸನ್ ಅವ್ರು ಕಲಿಸ್ಕೊಡ್ಬೋದಿತ್ತು ನನಗೆ. ಒಬ್ಬ ಮಗ ಇದಕ್ಕಿಂತ ಹೆಚ್ಚಾಗಿ ಏನ್ ಮಾಡಿ ತೋರ್ಸೋದಿಕ್ ಸಾಧ್ಯ? ಏನ್ ಮಾಡಕ್ ಸಾಧ್ಯ ಇದೆ? ಅದಕ್ಕೆ ನಾನು ಪ್ರತಿ ಕ್ಷಣ ಪ್ರತಿ ದಿನ ಜೀವಿಸಿ ತೋರಿಸ್ತಾ ಇದ್ದೀನಿ. ನಿಮ್ಮ ಈ ಭಾವನೆಗಳು ನನಗೆ ಅರ್ಥ ಆಗತ್ತೆ. ತಂದೆನ ನೆನೆಸ್ಕೊಂಡು ಎಷ್ಟು ನೋವಾಗತ್ತೆ, ಎಷ್ಟು ದುಃಖ. ಅಂದ್ರೆ ಅವ್ರು ಹೋಗೋದಕ್ಕೂ ಮುಂಚೆ ಎಂಥ ದೊಡ್ಡ ಲೆಸನ್ ಹೇಳ್ಬಿಟ್ಟು ಹೋದ್ರು.
ನನ್ನ ಕಣ್ಣು ಈ ರೀತಿ ತುಂಬೋದಿಲ್ಲ. ಯಾಕಂದರೆ ಅಫ್ಕೋರ್ಸ್ ತಂದೆಯವ್ರು ಹೋದಾಗ ಅಥವಾ ತಾಯಿಯವರು ಇದ್ದಾಗ ಯಾರೇ ಹೋದರೂ ಕೂಡ ಕಣ್ಣು ತುಂಬಿ ಬರುತ್ತೆ ನಿಜ. ಬಟ್ ಹಿ ವಾಸ್ ಎನ್ ಆರ್ಡಿನರಿ ಮ್ಯಾನ್. ಅವ್ರು ಎಕ್ಸ್ಟ್ರಾರ್ಡಿನರಿ ಅಲ್ಲ, ನಮ್ಮ ತಾತ ಎಕ್ಸ್ಟ್ರಾರ್ಡಿನರಿ. ಅವರು ಬಹಳ ದೊಡ್ಡ ಸ್ಕಾಲರು, ಯೋಗ ಟೀಚರು, ಮಹಾಭಾರತ ರಾಮಾಯಣ ಎಲ್ಲ ನಾವು ಅವರಿಂದನೇ ಕಲ್ತಿದ್ದು. ಆದರೆ ನಮ್ಮ ತಂದೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಒಂದು ಸಣ್ಣ ಕ್ಲರ್ಕ್ ಆಗಿದ್ರು. ಆದ್ರೆ ಯಾವ ಲೆಸನ್ನ ಅವರು ಹೇಳಿ ಹೋಗಿದಾರಲ್ಲ ಆ ಜೀವನ ನೀವು ಬದುಕ್ತಾ ಇದ್ದೀರಾ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ತಾಯಿಯವರು ಆ ಜೀವನ ಬದುಕ್ತಾ ಇದ್ದಾರೆ. ಅವರು ಸ್ಟಾರ್ ಆಗಿದ್ದಾರೆ. ಹೌದು, ಖಂಡಿತ ದೊಡ್ಡದಾಗಿ. ನನಗಿಂತ ಫೇಮಸ್ ಅವ್ರು ಇವಾಗ ದುಲಾರಿ ರಾಕ್ಸ್. ಅಂದರೆ ಹೇಗಾಯಿತು ಅಂತ ಹೇಳಿದ್ರೆ, ಅವರ ಮದುವೆಯಾಗಿ ಜೊತೆಲಿ ಇಬ್ರೂ 59 ವರ್ಷ ಜೊತೆಗಿದ್ರು. ಅಂದರೆ ದೇವರ್ ಮ್ಯಾರಿಡ್ 59 ಇಯರ್ಸ್. ಆಮೇಲೆ ನನಗನ್ನಿಸ್ತು ಏನಂದರೆ, ಈಗ ಯಾರಾದ್ರೊಬ್ರು ಕಳ್ಕೊಂಡ್ರೆ, ಅಂದರೆ ಯಾವಾಗಲಾದ್ರೂ ಅವ್ರ ಹೆಂಡ್ತಿನೋ ಅಥವಾ ಗಂಡನ್ನು, ಅವರು ಒಬ್ಬ ಗಂಡ ಅಥವಾ ಹೆಂಡ್ತಿನ ಕಳ್ಕೊಳ್ಳೋದಿಲ್ಲ, ಅವರೊಬ್ಬರು ಫ್ರೆಂಡನ್ನ ಕಳ್ಕೊತಾರೆ, ಒಬ್ಬರು ಪಾರ್ಟ್ನರ್ನ ಕಳ್ಕೊತಾರೆ. ಸೊ ಅದು ಅವ್ರ ಅಭ್ಯಾಸ ಆಗೋಯ್ತು. ನಾನು ಅಂದ್ಕೊಂಡೆ ನಮ್ಮ ತಾಯಿ ಹೇಗಿರ್ತಾರೆ, ನಮ್ಮ ತಂದೆ ಇಲ್ಲದೆ ಹೇಗೆ ಅವ್ರ ಬದುಕನ್ನು ನಡೆಸ್ತಾರೆ ಅಂತ. ಆಮೇಲೆ ನಾನು ನಮ್ಮ ತಾಯಿಯವ್ರ ಜೊತೆ ವೀಡಿಯೋಸ್ ಮಾಡೋಕ್ಕೆ ಶುರು ಮಾಡಿದೆ. ಹಿಂಗೆ ಸುಮ್ಮನೆ ಕೂತಿದ್ದಾಗ ಒಂದ್ಸರಿ ನಾನು ನಮ್ಮ ಅಮ್ಮನ ಹತ್ರ ಏನೋ ಕೇಳಿದಾಗ ಅವರು ಬಾಯಿಗೆ ಬಂದಾಗ ತಮಾಷೆ ಮಾಡಬೇಡ ಸುಮ್ಮನೆ ಇರೋ ಅಂದರು. ಬೀಳುತ್ತೆ ನಿನಗಿವಾಗ ಅಂದು. ಸೊ ಜನಕ್ಕೂ ಇಷ್ಟ ಆಯಿತು, ಅನುಪಮ ಖೇರ್ಗೂ ಯಾರಿಗೂ ಹೊಡೆಯೋರಿದ್ದಾರೆ ಅಂತ. ಸೊ ಅವರು ಪಾಪ್ಯುಲರ್ ಆಗೋದಕ್ಕೆ ಶುರುವಾದರು. ಜನ ಎಲ್ಲ ಆವಾಗ ನಮ್ಮ ತಾಯಿನ ವೀಡಿಯೋದಲ್ಲಿ ನೋಡೋದಕ್ಕೆ ಇಷ್ಟಪಟ್ಟರು. ಮತ್ತು ಈಗ ಅವ್ರು ಹೇಳ್ತಾ ಇರ್ತಾರೆ ನನಗೆ, ನಾನು ತರಕಾರಿ ತರಕ್ಕೆ ಹೋದರೆ ಅಥವಾ ದೇವಸ್ಥಾನಕ್ಕೆ ಹೋದರೆ ಮಾಸ್ಕ್ ಇದ್ರೂ ಕೂಡ ಅವ್ರನ್ನ ಕಂಡುಹಿಡಿತಾ ಇದ್ದಾರೆ. ನೀವು ಏನು ಮಾಡ್ತಾ ಇದ್ರೆ, ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಇದ್ದೀರಾ ಅಂತೆಲ್ಲ ಕೇಳ್ತಾರೆ. ನೀನು ಏನು ಮಾಡಿದೆ ಆ ವೀಡಿಯೋಗಳನ್ನು ಮಾಡಿ ಅಂತ ನನ್ನ ಕೇಳಿದ್ರು. ಅದರಿಂದ 1% ಅಥವಾ 2% ಜನಕ್ಕೆ ವ್ಯತ್ಯಾಸ ಕೂಡ ಆಗಿದೆ. ಅಂದರೆ ಮನೇಲಿ ತಂದೆ ತಾಯಿ ಇರ್ತಾರಲ್ಲ, ಅವ್ರ ಮನೇಲಿರೋಂಥ ಫರ್ನಿಚರ್ ಅಲ್ಲ ಅವ್ರು. ನಮ್ಮ ಈಗ ಪ್ರತಿಯೊಬ್ಬರು ಅವರ ತಾಯಿಯವರ ರೀಲ್ ಮಾಡಿ. ಹೌದು, ಖಂಡಿತವಾಗ್ಲೂ ನಿಜವಾಗ್ಲೂ ಎಲ್ಲರೂ ಅವರ ತಾಯಿಯರ ಜೊತೆ ರೀಲ್ಗಳನ್ನು ಮಾಡ್ತಾ ಇದ್ದಾರೆ ಈಗ. ಅಲ್ಲ, ಅದು ಒಳ್ಳೆ ವಿಷಯನೇ. ಒಂದ್ ವೇಳೆ ಆ ರೀತಿ ಮಾಡ್ತಾ ಇದ್ದಾರೆ. ಎಲ್ಲ ವಿಚಾರಗಳನ್ನ ನಾನು ಹೇಳ್ಬಿಡ್ತೀನಿ. ನಿಮ್ಮ ತಾಯಿಯವರು ಹೇಳ್ತಾ ಇದ್ರು, ನೀವು ಬಾಲ್ಯದಲ್ಲಿ ಬೆಳ್ಳಿ ನಾಣ್ಯವನ್ನ ನುಂಗ್ಬಿಟ್ಟಿದ್ರಂತೆ. ಅದನ್ನ ಹೇಗೆ ಹೊರಗೆ ತೆಗೆದ್ರು? ಅಲ್ಲ, ಅದು ನೀವೆಲ್ಲಿಂದ ರಿಸರ್ಚ್ ಮಾಡ್ತೀರಾ ರಜತ್ ಅವ್ರ ಇದೆಲ್ಲ? ಇದೆಲ್ಲ ಹೇಳೋದಿಲ್ಲ. ನಾನು ಒಂದ್ಸರಿ ಸ್ಕೂಲಲ್ಲಿದ್ದಾಗ ಯಾರೋ ಒಬ್ಬರು ಮಹಾನುಭಾವರು ಬಂದಿದ್ರು ಸ್ಕೂಲಿಗೆ. ಅವರು ಟೀಚರ್ ಹತ್ರ ಹೇಳಿದ್ರು, ನಾಳೆ ನೀನು ಸ್ಕೂಲಿಗೆ ಬರಬೇಕಾದ್ರೆ ಅಕ್ಕಿ, ಬೇಳೆ, ಗೋಧಿ ಒಂದಷ್ಟು ಕಾಸುಗಳನ್ನು ತೊಗೊಂಡು ಬಾ ಅಂತ. ನನಗೆ ನಮ್ಮ ತಂದೆ 5 ಪೈಸೆ ಕೊಟ್ಟಿದ್ರು ಅವಾಗ. ಆಮೇಲೆ ನಾನು ಸ್ಕೂಲಿಗೆ ಬಂದು ನೋಡ್ತೀನಿ, ಆ ಬಂದಂಥ ವ್ಯಕ್ತಿಗೆ ಯಾರೂ ಏನೂ ಕೊಡ್ತಾ ಇಲ್ಲ ಖಂಡಿತವಾಗ್ಲೂ. ಮತ್ತು ಅದಕ್ಕೆ ಟೀಚರ್ ಏನೂ ಕೂಡ ಹೇಳ್ತಿಲ್ಲ. ಆಗ ನನಗನ್ನಿಸ್ತು, ಈ 5 ಪೈಸೆ ನಾನು ಯಾಕೆ ಕೊಡಬೇಕು ಅಂತ. ಸೊ ನಾನಾಗ 5 ಪೈಸೆನ ಇಟ್ಕೊಂಬಿಟ್ಟೆ. ಸೊ ಆ 5 ಪೈಸೆನ ಮುರಿಸ್ಬಿಟ್ಟು ನಾನು 3 ಪೈಸೆದನ್ನು ಆ ಒಂದು ಅಕ್ಕಿ ಇದ್ರೊಳಗಡೆ ಇಟ್ಬಿಟ್ಟೆ. ನಾನು ಸಂಜೆ ನನ್ನ ಮನೆಗೆ ಹೋದ್ಮೇಲೆ ನಾನು ಮರ್ತೋಗ್ಬಿಟ್ಟಿದ್ದೀನಿ 3 ಪೈಸೆದು ಅಲ್ಲಿ ಇಟ್ಟಿದ್ದೀನಿ ನಾನು ಅಂತ. ನನಗೆ ಲೆಕ್ಕ ಸಿಗ್ತಾ ಇಲ್ಲ ಆವಾಗ. ಆಮೇಲೆ ನಾನು ನೀಟಾಗೆಲ್ಲ ಒದರಿ ನೋಡಿದಾಗ 3 ಪೈಸೆ ಅಲ್ಲೇ ಇತ್ತು. ನಮ್ಮಮ್ಮ ಎಲ್ಲಿಂದ ಬಂತು ಹೇಳು ಅಂತ. ನಾನು ಅವಾಗ ಸಡನ್ನಾಗೆ ಇದೇನಿಂದ ಬಂತು, ಇದೇ ದುಡ್ಡು ಬಂತಿಲ್ಲಿ ಅಂತ. ನೀ ಸುಳ್ಳು ಹೇಳ್ಬೇಡ, ಸತ್ಯ ಹೇಳು ಅಂದರು. ನಾನು ಹೇಳಿದೆ ಆವಾಗ, ಸ್ಕೂಲಲ್ಲಿ ಈ ರೀತಿ ಟೀಚರ್ ಹೇಳಿದ್ರಲ್ಲ, ಅವ್ರಿಗೆ ದುಡ್ಡು ಕೊಡು ಅಂತ ಕೊಟ್ಟಿದ್ರಲ್ಲ, ಯಾರೂ ಕೊಟ್ಟಿರಲಿಲ್ಲ ಅಂಥೇಳಿ ನಾನು ಕೊಡಲಿಲ್ಲ ಅವಾಗ ಅಂತ ಹೇಳಿದ ತಕ್ಷಣ ಅವ್ರು ನನಗೆ ಬೆತ್ತಲೆ ಮಾಡಿದ್ರು. ಹೊರಗಡೆ ಬಿದಿರು ಕಡ್ಡಿ ಇಟ್ಟಿರ್ತಿದ್ರು, ಆ ಬಿದಿರು ಕಡ್ಡಿಲಿ ಹೊಡೆದ್ರೆ ಹೂವು ಅರಳ್ದಂಗೆ ಅರಳ್ತಾ ಇತ್ತು ಮೈಯೆಲ್ಲ. ಸೊ ಇದನ್ನು ಸುತ್ತಬಿಟ್ಟು ನನ್ನ ಹೊರಗಡೆ ಹಾಕಿದ್ರು. ಸೊ ದ್ಯಾಟ್ ವಾಸ್ ಒನ್ ಲೆಸನ್. ಅದರಿಂದ ನಾನು ಜೀವನದಲ್ಲಿ ಯಾವತ್ತೂ ಜುಗ್ಗ ಆಗಲಿಲ್ಲ. ಯಾಕಂದರೆ ಅಮ್ಮ ಹಾಕಿದ ಬಿದಿರಿನ ಬಟ್ಟೆ ನನಗೆ ಯಾವಾಗಲೂ ನೆನಪಾಗುತ್ತೆ. ಇವತ್ತು ಅಷ್ಟೇ ಸ್ಟ್ರಿಕ್ಟ್ ಆಗಿದ್ದಾರಾ ಮುಂಚೆ ಇದ್ದ ಹಾಗೆ? ಇಲ್ಲ, ಇವತ್ತು ಪ್ರತಿದಿನ ಬೆಳಿಗ್ಗೆ 8 ಗಂಟೆಗೆ ಅವ್ರು ಫೋನ್ ಮಾಡ್ತಾರೆ, ನೀನು ಆರಾಮಾಗಿದೆ ತಾನೇ ಅಂತಾರೆ. ಆರಾಮಾಗಿದ್ದೀನಮ್ಮ ಅಂದರೆ ಫಸ್ಟ್ ಕ್ಲಾಸ್ ಅಂತ ಯಾಕೆ ಹೇಳ್ತಿಲ್ಲ? ಯಾಕಂದರೆ ಅವ್ರಿಗೆ ಹೇಳ್ಬೇಕು ಫಸ್ಟ್ ಕ್ಲಾಸ್ ಅಂತ. ಹೇಗಿದೆಯಾ ಅಂದಾಗ ಫಸ್ಟ್ ಕ್ಲಾಸ್ ಅಂತ ಹೇಳಬೇಕು. ಚೆನ್ನಾಗಿ ಅಂತ ಯಾಕೆ ಹೇಳ್ತಿದ್ದೆ, ಫಸ್ಟ್ ಕ್ಲಾಸ್ ಅಂತ ಯಾಕೆ ಹೇಳ್ತಿಲ್ಲ? ಇವತ್ತು ಹೇಳಿದ್ರು, ಇವತ್ತು ಫೋನಲ್ಲಿ ಅದನ್ನೇ ಹೇಳಿದ್ರು. ಹೇಳಿದೆ ಇವತ್ತು ಈ ರೀತಿ ನಿಮ್ಮ ಶೋಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದೆ. ಅವ್ರು ತುಂಬ ಖುಷಿಯಾದ್ರು. ಅಚ್ಚಾ, ಓಕೆ, ಸೂಪರ್, ನೀನೀಗ ತಲೆಗೆ ಹೋಗ್ತಿದ್ದೆ ಅಂದರೆ ಇವತ್ತು ನಿನಗೆ ಇನ್ನೇನೋ ಕಾದಿದೆ ಅಂತ ಹೇಳಿ ಅವ್ರು ಖುಷಿ. ಸೀರಿಯಸ್ಲಿ, ನಿಮ್ಮ ಶೋನ ದೊಡ್ಡ ಮಾನದಂಡವಾಗಿ ಪರಿಗಣಿಸ್ತಾರೆ. ನಾನು ನಿಮ್ಮ ಶೋನ ಕಳೆದ 15 ವರ್ಷಗಳಿಂದ ಮಾಡಿದ್ದೆ. ಅವ್ರು ಅನ್ಕೊಂಡಿದ್ರು 15 ವರ್ಷದಿಂದ ನಾನೇನೂ ಮಾಡೇ ಇಲ್ಲ ಅಂತ. ನನಗನ್ಸುತ್ತೆ ತಂದೆ ತಾಯಿ ಏನಿರ್ತಾರಲ್ಲ, ಅವ್ರು ಸೆಲ್ಫ್ಲೆಸ್ ಆಗಿ ನಮ್ಮನ್ನು ಪ್ರೀತಿಸ್ತಾರೆ. ನೀವು ಹೇಗೆ ನಿಮ್ಮ ತಾಯಿಯವ್ರ ಬಗ್ಗೆ ಹೇಳಿದ್ರಲ್ಲ, ನನ್ನ ಸೌಭಾಗ್ಯ ಏನು ಅಂತಂದ್ರೆ, ಈ ದೇಶದಲ್ಲಿ ತಾಯಂದ್ರು, ಅಜ್ಜಿಯಂದ್ರು, ತಾತಂದ್ರು, ಚಿಕ್ಕಮ್ಮ, ಚಿಕ್ಕಪ್ಪ, ಆ ಜನರೇಷನ್ನ ಜನ ಏನಿದ್ದಾರೆ ಅವರಿಂದ ತುಂಬಾನೇ ಪ್ರೀತಿ ಸಿಕ್ಕಿದೆ. ಮತ್ತೆ ಆಪ್ಕೆ ಅದಾಲತ್ ಇಷ್ಟು ದೊಡ್ಡ ಶೋ ಆಗಿದೆ ಅಂತಂದ್ರೆ ಅದಕ್ಕೆ ಅವರೇ ಕಾರಣ. ಖಂಡಿತವಾಗ್ಲೂ ನಿಜ. ಅಫ್ಕೋರ್ಸ್. ಜನತೆಯಿಂದ ಒಂದೆರಡು ಪ್ರಶ್ನೆ ತಗೊಳ್ಳೋಣ. ಸರ್, ನನ್ನ ಪ್ರಶ್ನೆ ಏನು ಅಂತಂದ್ರೆ, ಇತ್ತೀಚೆಗೆ ನಿಮ್ಮ ಬಾಡಿ ಬಿಲ್ಡಿಂಗ್ ವಿಡಿಯೋ ತುಂಬಾನೇ ವೈರಲ್ ಆಗ್ತಾ ಇದೆ. 70ನೇ ವಯಸ್ಸಲ್ಲೂ ಬಾಡಿ ಮಾಡೋದಕ್ಕಾಗತ್ತಾ? ಅವರ ಅನುಮಾನ ಏನು ಅಂತಂದ್ರೆ, ನಿಜಕ್ಕೂ ಅದಾಗತ್ತಾ ಅಥವಾ ಬರೀ ವಿಡಿಯೋ ಮಾಡ್ತಿದಾರಾ? ಇಲ್ಲ, ನಾನಿಲ್ಲಿ ಎಲ್ಲರ ಮುಂದೆ ಬಟ್ಟೆ ಬಿಚ್ಚೋದಕ್ಕಾಗಲ್ಲ.
ನನಗನ್ನಿಸ್ತಾ ಇತ್ತು, ನನಗೆ ಯಾವಾಗಲೂ ನನ್ನ ಕೂದಲು ಬಗ್ಗೆ ಕೇಳ್ತಾರೆ, ನನ್ನ ಆ್ಯಕ್ಟಿಂಗ್ ಬಗ್ಗೆ ಕೇಳ್ತಾರೆ, ನನ್ನ ಹಿಂದಿನ ಫೋಟೋಗಳ ಬಗ್ಗೆ ಕೇಳ್ತಾ ಇರ್ತಾರೆ ಅಂತ. ಇವಾಗ ಅನ್ನಿಸ್ತಾ ಇದೆ ನಾನು ಯಾರೋ ನನ್ನ ಹೇಗಿದ್ದೀನಿ ಅಂತ ಕೂಡ ಕೇಳ್ತಿದ್ದಾರೆ ಈಗ. ಅವರೆಲ್ಲ ನನಗೆ ಯಾವಾಗಲೂ ಸಜೆಸ್ಟ್ ಮಾಡ್ತಾಯಿದ್ರು, ನೀವು ತುಂಬ ಚೆನ್ನಾಗಿದ್ದೀರಾ ಅಕ್ಷಯ್ ಕುಮಾರ್ ಎಲ್ಲ ಹೇಳೋರು, ನೀವು ಯಾಕೆ ಬಾಡಿ ಬಿಲ್ಡಿಂಗ್ ಕರೆಕ್ಟಾಗಿ ಮಾಡಬಾರ್ದು ನೀವು ಅಂತ. ಸೊ ನಾನೀಗ ಡಯಟ್ ಕೂಡ ಕರೆಕ್ಟಾಗಿ ಮಾಡ್ತಾಯಿದ್ದೀನಿ. ಆಮೇಲೆ ನಾನು ವರ್ಕೌಟ್ ಕೂಡ ಮಾಡ್ತೀನಿ, ಯೋಗಾನೂ ಮಾಡ್ತೀನಿ. ಸೊ ಹಾಗಾಗಿ ಆಪ್ಕೆ ಅದಾಲತಲ್ಲಿ ನನಗೆ ಇವತ್ತು ಇಂಥ ಪ್ರಶ್ನೆ. ನಿಮ್ಗಂತೂ ಸ್ವಿಮ್ಮಿಂಗ್ ಕೂಡ ಬರ್ತಿರ್ಲಿಲ್ಲ. ಲಾಸ್ಟ್ ಇಯರ್ ನಾನೊಂದು ಫಿಲ್ಮ್ ಮಾಡಿದೆ, ವಿಜಯ್ 69 ಅಂತ ಹೇಳಿ. ಅದರಲ್ಲಿ ನಾನು ಟ್ರೈಥಲಾನ್ ಓಡಿಸ್ತಾ ಇದ್ದೆ. ಅಂದರೆ ಅದರಲ್ಲಿ ನಿಮಗೆ ಕೆಲವೊಂದಷ್ಟು ಕಿಲೋಮೀಟರ್ ನಾನು ಈಜಬೇಕು, ಇನ್ನು ಕೆಲವೊಂದು ಸೈಕ್ಲಿಂಗ್ ಮಾಡಬೇಕು, ಇನ್ನೊಂದಷ್ಟು ಓಡಬೇಕು. ನಾನು ಅವಾಗ ನನಗೆ ಈಜೋದಕ್ಕೆ ಬರ್ತಿರಲಿಲ್ಲ, ಯಾಕಂದ್ರೆ ನಂಗೆ ನೀರಂದರೆ ಸ್ವಲ್ಪ ಭಯ. ಆವಾಗ ನನಗನ್ನಿಸ್ತು, ನಾನು ಈ ರೀತಿ ಸಿನಿಮಾನ ಹೇಗೆ ಮಾಡಲಿ ಹಾಗಾದರೆ. ಸೊ ನಾನು 68ನೇ ವಯಸ್ಸಿನಲ್ಲಿ ಈಜೋದನ್ನು ಕಲಿತೆ. ಸೊ ಆಮೇಲೆ ಆ ಸಿನಿಮಾದಲ್ಲಿ ಎಷ್ಟು ಈಜುವಂಥ ಸೀನ್ ಇದೆ ಅದೆಲ್ಲ ನಾನೇ ಮಾಡಿರೋದು. ಹಾಗೆ ಮನುಷ್ಯ ಏನು ಬೇಕಾದರೂ ಮಾಡಬಲ್ಲ. ಓಶೋದು ಒಂದು ಬಹಳ ದೊಡ್ಡ ವಾಕ್ಯ ಇದೆ, ಆಚಾರ್ಯ ರಜನೀಶ್ ಅವರು ಹೇಳಿರೋದು. ಇಫ್ ಯು ಟ್ರೈ ಯು ರಿಸ್ಕ್ ಫೇಲಿಯರ್, ಇಫ್ ಯು ಡೋಂಟ್ ಯು ಎನ್ಶ್ಯೂರ್ ಇಟ್. ನಾವು ನಮ್ಮ ಇತ್ತೀಚೆಗೆ ಯಾರು ಸಿನಿಮಾ ಇಂಡಸ್ಟ್ರಿಗೆ ಬರ್ತಿದಾರೋ ಅವರನ್ನ ಗಮನಿಸ್ತಾ ಇದ್ದೀನಿ. ಅವ್ರಿಗೆ ಎಲ್ಲವೂ ಬರಬೇಕು, ಅವ್ರಿಗೆ ಬಾಡಿ ಚೆನ್ನಾಗಿರ್ಬೇಕು, ಕುದುರೆ ಸವಾರಿ ಬರಬೇಕು, ಮತ್ತೆ ಅವ್ರಿಗೆ ಆಕ್ಟ್ ಮಾಡಬೇಕು. ಅದಕ್ಕೋಸ್ಕರ ಅವ್ರು ಇಲ್ಲಿಗೆ ಬಂದಿರೋದು. ನಾನೊಂದ್ಸಲ ಯಶ್ ಅವ್ರ ಮನೇಲಿ ಕೂತಿದ್ದೆ, ಯಶ್ ಚೋಪ್ರಾ ಅವ್ರ ಮನೇಲಿ ಕೂತಿದ್ದೆ. ಆಗ ಅವ್ರ ಮ್ಯಾನೇಜರು ಸೆಕ್ರೆಟರಿ ಬಂದರು. ಸರ್, ಹುಡುಗ ರೆಡಿ ಇದ್ದಾನೆ ಅಂದರು. ಹೇಗೆ ಅಂತ ಕೇಳಿದ್ರು. ಅವ್ರು ಅವಾಗ ಹೇಳೋದು, ಸೈಕ್ಲಿಂಗು ಬರುತ್ತೆ, ಈಜು ಬರ್ತಾ ಇದೆ, ಕುದುರೆ ಸವಾರಿ ಬರುತ್ತೆ. ಆವಾಗ ಅವ್ರು ಕೇಳೋದು ಆ್ಯಕ್ಟಿಂಗ್. ಅದನ್ನು ಒಂದು ಸ್ವಲ್ಪ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡಿ, ನಿಮ್ಮಲ್ಲಿರುವಂಥ ಒಳ್ಳೆ ವಿಚಾರ ಅಂದರೆ ನೀವು ಇಷ್ಟು ಸಿನಿಮಾ ಮಾಡಿದ್ದೀರಾ. ನೋಡಿ, ಪ್ರತಿ ದಿವಸ ಟಿವಿನಲ್ಲಿ, ಮೊಬೈಲ್ನಲ್ಲಿ, ಐಪ್ಯಾಡ್ನಲ್ಲಿ ನಿಮ್ಮನ್ನ ಎಲ್ಲೇ ನೋಡಿದ್ರು ಕೂಡ ಅನುಪಮ್ ಖೇರ್ ಅವರು ಕಾಣಿಸ್ಕೊಳ್ತಾರೆ. ಒಂದಲ್ಲ ಒಂದು ಸಿನಿಮಾದಲ್ಲಿ ನೀವು ನನ್ನಿಂದ ತಪ್ಪಿಸ್ಕೊಳಕ್ಕಾಗಲ್ಲ ಯಾವ ವ್ಯಕ್ತಿ ಕೂಡ. ನಮ್ಮಮ್ಮ ಯಾವಾಗಲೂ ನಮ್ಮ ಅತ್ತಿಗೆ ಹತ್ರ ಒಂದು ಸವಾಲನ್ನು ಹಾಕ್ತಾ ಇರ್ತಾರೆ, ಇವತ್ತು ಪಿಕ್ಚರ್ ಆಗುತ್ತೆ ತಾನೇ ಅಂತ. ನಮ್ಮಮ್ಮ ಯಾವಾಗಲೂ ಕೇಳ್ತಿರ್ತಾರೆ. ಯಾಕಂದ್ರೆ ಯಾವುದೋ ಒಂದು ಚಾನಲಲ್ಲಿ, ಅಲ್ಲ ನೋಡಿ, ನಾನು 540ಕ್ಕೂ ಹೆಚ್ಚು ಸಿನಿಮಾ ಮಾಡಿದ್ದೀನಿ, ಹೇಗೆ ತಪ್ಪಿಸ್ಕೋತೀರ ನೀವು ನನ್ನಿಂದ? ನಾನು ನಿಮ್ಮ ಜೀವನದ ಅವಿನಾಭಾವ ಅಂಗ. ನಾನು ನಿಮ್ಮಲ್ಲೇ ಯಾವುದೇ ಒಬ್ಬ ತಾತ, ಇನ್ನೊಬ್ರಿಗೆ ಯಾರಿಗೂ ಅಪ್ಪ, ಇನ್ನೊಬ್ರಿಗೆ ಯಾರಿಗೂ ಮಾವ. ಮತ್ತೆ ದಿಲ್ ಇದೆಯಲ್ಲ, ದಿಲ್, ಈ ದಿಲ್ಲು ನಮ್ಮ ತಾತನವ್ರು ಆ್ಯಕ್ಚುಲಿ. ನಮ್ಮ ತಾತ ಬಹಳ ಕಂಜೂಸ್ ಆಗಿದ್ರು. ಅದೇ ದ್ವಾರಕಾನಾಥ್ ಅವರು, ನಾನು ಹೇಳಿದ್ರೆ 8ನೇ ಕ್ಲಾಸಲ್ಲಿ 7 ಸಲ ಫೇಲ್ ಆದರು. ನನ್ನ ಪ್ರತಿಯೊಂದು ಕ್ಯಾರೆಕ್ಟರ್ಸು ನನ್ನ ಮನೆಯವರ ಬಿಹೇವಿಯರ್ ಮೇಲೆ ಇರುತ್ತೆ. ನಾನು ಯಾವಾಗಲಾದ್ರೂ ನಮ್ಮ ತಾತನ ಹತ್ರ ದುಡ್ಡು ಕೇಳಿದಾಗ ಅವ್ರು ಯಾವಾಗಲೂ ಹೇಳೋರು, ಇಲ್ಲ ನೀನು ಈ ರೀತಿ ಮತ್ತೆ ಕೇಳ್ಬೇಡ, ಈ ರೀತಿ ಕೇಳ್ಬೇಡ, ಕಷ್ಟ ಆಗುತ್ತೆ, ಬೇಡಕ್ಕನೋ ಅನ್ನೋರು. ಸೊ ಅದೇ ಥರನೇ ಮೀಸೆ ಇಟ್ಕೊಂಡೆ ನಾನು. ಇನ್ನೊಂದು ನಾನು ಮಾಡಿದ್ದು ಮಗನ ಕ್ಯಾರೆಕ್ಟರ್ ಏನಿತ್ತಲ್ಲ, ಅದು ಕೂಡ ನಮ್ಮ ತಾತನವ್ರ ಇನ್ಫ್ಲೂಯೆನ್ಸೇ. ಅದು ಏನಂತ ಕೇಳ್ಪಟ್ಟೆ, ನಿಮ್ಮ ತಾತ ಅವರು ಮದುವೆ ಕೂಡ ತುಂಬಾ ಲೇಟಾಗಿ ಆದ್ರಂತೆ. ಹೌದು. ಅದೇನಂತ ಹೇಳಿದ್ರೆ, ಅಂದರೆ ದ್ವಾರಕಾನಾಥ್ ಅವರು 45 ವರ್ಷದವರಾಗಿದ್ದಾಗ, ಅವರು ನಮ್ಮ ಅಜ್ಜಿಯವರು ಏನಿದಾರಲ್ಲ, ಸಂತೋಷಾಬಾಯಿ ಅಂಥೇಳಿ, ಅವರು ಒಂದು 20-25 ವರ್ಷ ವಯಸ್ಸಾಗಿರ್ಬೋದು. ಅದು ನಮ್ಮ ತಾತನವ್ರಿಗೊಂದು ಅಭ್ಯಾಸ ಏನಂತ ಹೇಳಿದ್ರೆ, ಅವ್ರಿಗೆ ಕೋಪ ಬಂತು ಅಂದರೆ ಅವ್ರು ಕಣ್ಣು ಮುಚ್ಕೊಂಬಿಡೋರು. ಮತ್ತು ಅಜ್ಜಿ ನೋಡೋದಕ್ಕೆ ತುಂಬ ಮುದ್ದಾಗಿದ್ರು. ಅವರು ಅವ್ರ ಜೊತೆ ಆಟ ಆಡೋರು, ತುಂಬ ರೇಗ್ಸೋರು, ತಮಾಷೆ ಮಾಡೋರು. ಸೊ ಅವ್ರು ಹೇಗೆ ಕಾಶ್ಮೀರದಲ್ಲಿ ಒಂದು ಮಾತು ಹೇಳೋರು, ಇಟ್ ವಾಸ್ ದ ಮೋಸ್ಟ್ ಫನಿಯೆಸ್ಟ್ ಸೈಟ್ ಆಫ್ ಮೈ ಲೈಫ್. ನಾವೆಲ್ಲ ಮಕ್ಕಳು ಕೂತ್ಕೊಂಡು ನೋಡ್ತಾ ಇದ್ವಿ ಅದನ್ನು. ಅವ್ರು ಕಾಶ್ಮೀರಿಯಲ್ಲಿ ಬೈತಾ ಇದ್ರು ಅಂತ ಹೇಳಿದ್ರೆ ಇವ್ರು ಕಣ್ಣು ಮುಚ್ಕೊಂಡ್ಬಿಡ್ತಾ ಇದ್ರು. ನಮ್ಮ ಅಜ್ಜಿ ಇಲ್ಲಿ ಕೂತಿರೋರು, ಇಲ್ಲಿಗೆ ಬಂದ್ಬಿಟ್ಟಿರೋರು. ಆಗ ಹೇಗೆ ನನ್ನ ಎಲ್ಲ ಕಾಮಿಕಲ್ ಕ್ಯಾರೆಕ್ಟರ್ಸ್ ಒಂದು ನಮ್ಮ ಸ್ಕೂಲ್ನ ಟೀಚರ್ದು ಇಮಿಟೇಟ್ ಮಾಡ್ತಿದ್ದೆ, ಇಲ್ಲಾಂದ್ರೆ ನನ್ನ ಫ್ಯಾಮಿಲಿ ಮೆಂಬರ್ಸ್. ನಮ್ಮ ಟೀಚರ್ ಇದ್ರು ಒಬ್ರು, ರಜತ್ ಅವರು. ನೀವು ಬಂದಿದ ತಕ್ಷಣ ಕ್ಲಾಸಲ್ಲಿ ಹೇಳ್ತಾ ಇದ್ರು ಅವರು, ಯಾರ್ಯಾರಿಗೆ ನೆನಪಿದೆಯಾ ಅವ್ರು ಕೂತ್ಕೊಂಡಿರಿ, ಯಾರ್ಯಾರಿಗೆ ಪಾಠ ನೆನಪಿಲ್ವೋ ಅವ್ರು ನಿಂತ್ಕೊಳ್ಳಿ, ನೆನಪಿಲ್ದೆ ಯಾರ್ಯಾರು ಎದ್ದು ನಿಂತಿದ್ದೀರೋ ಅವ್ರಿಗೆ 4 ಏಟು ಬೀಳುತ್ತೆ, ನೆನಪಿಲ್ದೆ ಒಂದು ವೇಳೆ ಏನಾದರೂ ಕೂತ್ಕೊಂಡೇ ಇದ್ರೆ 8 ಏಟು ಬೀಳುತ್ತೆ. ಸೊ ನನಗೆ ನೆನಪಿರಲಿ ಇಲ್ಲದೆ ಅವ್ರಲ್ಲಿ ನಾನು ನಿಂತ್ಕೊಂಡ್ಬಿಡ್ತಿದ್ದೆ, 4 ಏಟು ತಿನ್ಕೊಂಡು ಸುಮ್ಮನಾಗ್ತಿದ್ದೆ. ಹಾಗಾಗಿ ಸ್ಕೂಲ್ ಟೈಮಲ್ಲಿ ನಾನು ಎಷ್ಟು ಏಟು ತಿಂದಿದ್ದೀನಿ ಅಂದೇನಾದರೂ ಗೊತ್ತಾದರೆ ಭಾರತ ಸರ್ಕಾರ ನನಗೆ ಸ್ವತಂತ್ರ ಹೋರಾಟಗಾರ ಅಂತೇಳಿ ಅವಾರ್ಡ್ ಕೊಟ್ಟಿದ್ದೆ. ಆ್ಯಕ್ಟಿಂಗ್ನ ಬೆಸ್ಟ್ ಮೆಟೀರಿಯಲ್ ಇರುತ್ತಲ್ಲ, ಸೊ ಆ್ಯಕ್ಟಿಂಗ್ನ ಒಂದು ಬೆಸ್ಟ್ ಮೆಟೀರಿಯಲ್ ನಿಮ್ಮ ಆಸ್ಪಾಸ್ ಸುತ್ತಮುತ್ತನೇ ಸಿಗ್ತಿರುತ್ತೆ ನಿಮಗೆ. ಹೇಗೆ ಅಲ್ಲೊಬ್ರು ಸಾರ್ ಕೂತಿದ್ದಾರೆ ನೋಡಿ, ನನ್ನ ಪ್ರತಿ ಮಾತುಗೂ ಹೀಗೀಗಂತ ಇದ್ದಾರೆ. ಅವರಿಗೆ ನಾನು ಇಷ್ಟ ಆಗ್ತಾ ಇದ್ದೀನಿ. ಸೊ ಒಂದು ವೇಳೆ ನಾನು ಯಾವುದಾದ್ರೂ ಸಿನಿಮಾದಲ್ಲಿ ಹೀಗೀಗ ಅನ್ನೋದನ್ನು ಇಮಿಟೇಟ್ ಮಾಡಿದೆ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ನಾನು ಇವರನ್ನ ಗಮನಿಸಿದ್ದೀನಿ ಅಂತ. ಅನುಪಮ್ ಅವರೇ, ನಿಜ ಏನು ಅಂತಂದ್ರೆ ನೀವು ನಿಮ್ಮ ಫೇಲ್ಯೂರ್ಗಳನ್ನ ನಿಮ್ಮ ಶಕ್ತಿಯನ್ನಾಗಿ ಬಳಸ್ಕೊಂಡ್ರಿ.
ನೀವು ಯಾವಾಗ ಫೇಲ್ ಆದ್ರೂ ಅದನ್ನ ಸಕ್ಸಸ್ ಸ್ಟೋರಿಯಾಗಿ ಬದಲಾಯಿಸಿದ್ರಿ, ಮತ್ತೆ ಅದು ನಿಮ್ಮ ದೊಡ್ಡ ಶಕ್ತಿ. ಇದನ್ನ ಕಾಂಪ್ಲಿಮೆಂಟ್ ಮಾಡೋದಕ್ಕೆ ಥ್ಯಾಂಕ್ ಯು ರಜತ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಈಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಆಪ್ಕೆ ಅದಾಲತ್ನಲ್ಲಿ ಅನುಪಮ್ ಖೇರ್ ಅವರ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ನೋಡಿ ಭಟ್ ಸರ್ ನನಗೇನೊಂದು ರೋಲ್ ಕೊಟ್ರಲ್ಲ, ನಾನು 28ನೇ ವರ್ಷದಲ್ಲಿದ್ದಾಗ, ಒಂದು ವೇಳೆ ನಾನು ಆ ಮೊದಲನೇ ರೋಲ್ನ ಮಾಡದೆ ಹೋಗಿದ್ರೆ ಇವತ್ತು ನಾನು ಆಪ್ಕೆ ಅದಾಲತಲ್ಲಿ ಕೂತ್ಕೊಳ್ತಾನೆ ಇರಲಿಲ್ಲ. ನನ್ನ ಕಷ್ಟದ ದಿನಗಳಲ್ಲಿ ಕೈ ಹಿಡಿದಂಥ ಕೈ ಅದು. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ನಾವು ಇವತ್ತು ಮೊಕದ್ದಮೆಯನ್ನ ನಡೆಸ್ತಾ ಇದ್ದೇವೆ ಫಿಲ್ಮ್ ಸ್ಟಾರ್ ಅನುಪಮ್ ಖೇರ್ ಅವರ ಮೇಲೆ. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಅನುಪಮ್ ಖೇರ್ ಮೇಲಿರುವ ಆರೋಪವೆಂದರೆ ಇವರು ಎಲ್ಲರಿಗೂ ಅಪ್ಪ ಆಗಲು ಬಯಸುತ್ತಾರೆ ಎಂಬುದು. ಈಗ ನೋಡಿ, ನೀವು ಪದೇ ಪದೇ ಹೇಳ್ತಾ ಇರ್ತೀರಾ ಮಹೇಶ್ ಭಟ್ ಅವರು ನಿಮಗೆ 28 ವರ್ಷ ಇದ್ದಾಗ 65 ವರ್ಷದ ಅಪ್ಪನ ಪಾತ್ರ ಕೊಟ್ಟಿದ್ರು. ಮತ್ತೆ ನೀವು ಯಾವಾಗ ರೋಲ್ ಮಾಡಿದ್ರೋ, ನೀವು ಜೀವನದಲ್ಲಿ ಸಿನಿಮಾಗಳಲ್ಲಿ ಎಲ್ರಿಗೂ ಅಪ್ಪ ಆಗಕ್ಕೆ ಇಷ್ಟಪಡ್ತೀರಾ. ಅಮಿತಾಬ್ ಬಚ್ಚನ್ ಸರ್ದೊಂದು ಡೈಲಾಗ್ ಇದೆ, रिश्ते में हम तुम्हारे बाप लगते हैं. ಆಗ ನನ್ನ ಜೀವನನ ಯಾರೂ ನೋಡೇ ಇಲ್ಲ. ನೋಡಿ ಭಟ್ ಸರ್ ನನಗೇನೊಂದು ರೋಲ್ ಕೊಟ್ರಲ್ಲ, ನಾನು 28ನೇ ವರ್ಷದಲ್ಲಿದ್ದಾಗ, ಒಂದು ವೇಳೆ ನಾನು ಆ ಮೊದಲನೇ ರೋಲ್ನ ಮಾಡದೆ ಹೋಗಿದ್ರೆ ಇವತ್ತು ನಾನು ಆಪ್ಕೆ ಅದಾಲತಲ್ಲಿ ಕೂತ್ಕೊಳ್ತಾನೆ ಇರಲಿಲ್ಲ. ನನ್ನ ಕಷ್ಟದ ದಿನಗಳಲ್ಲಿ ಕೈ ಹಿಡಿದಂಥ ಕೈ ಅದು. ಬಹಳ ದೊಡ್ಡ ವಿಚಾರ ಏನಂದ್ರೆ, ನನ್ನ ಡಿಸಿಷನ್ ಮೇಲೆ ಎಲ್ಲರೂ ಕೇಳ್ತಾರೆ, ಎಲ್ಲರೂ ಕೇಳ್ತಿದ್ರು, ನೀವು ಅದು ಹೇಗೆ ಮಾಡಿದ್ರಿ 60-65 ವರ್ಷದ ರೋಲ್ನ ಮೊದಲನೇ ಫಿಲಮಲ್ಲೇ? ಅಲ್ಲ, ಅಷ್ಟು ಅದ್ಭುತವಾದ ರೋಲ್ನ ನಾನು ಹೇಗೆ ಬೇಡ ಅನ್ಲಿ ಹೇಳಿ. ಜೊತೆಗೆ ನಾನು ಆ್ಯಕ್ಟಿಂಗ್ ನೋಡ್ಕೊಂಬಂದಿದ್ದೆ, ಕಲ್ತ್ಕೊಂಬಂದಿದ್ದೆ. ಹಾಗೆ ನನ್ನ ಹತ್ರ ಬೇರೆ ಯಾವ ದಾರಿನೂ ಇರಲಿಲ್ಲ. ಅದಕ್ಕೂ ಮುಂಚೆ ನಾನು ಪ್ಲ್ಯಾಟ್ಫಾರ್ಮ್ ಮೇಲೆ ಮಲ್ಕೋತಾ ಇದ್ದೆ, ಬೀಚ್ ಹತ್ರ ಮಲ್ಕೋತಾ ಇದ್ದೆ, ನನ್ನ ಹತ್ರ ದುಡ್ಡಿರ್ತಿರ್ಲಿಲ್ಲ, ಬಹಳ ಬೇಜಾರಲ್ಲಿ ಜೀವನ ನಡೆಸ್ತಾ ಇದ್ದೆ. ಆಮೇಲೆ ನನಗೆ ಈ ಫಿಲಮ್ ಸಿಕ್ಕಾಗ ನಾನು ಬೇಡ ಅಂತ ಹೇಗೆ ಹೇಳಲಿ? ಅದಾದಮೇಲೆ ನನಗೆ ಯಶ್ ಚೋಪ್ರಾ ಅವ್ರು ಕರೆದು ಒಂದು ಮುದುಕನ್ ಪಾತ್ರನ ಕೊಟ್ಟರು, ಅದನ್ನು ದಿಲೀಪ್ ಕುಮಾರ್ ಅವ್ರು ಮಾಡಬೇಕಾಗಿತ್ತು. ನಾನು ಆ ಫಿಲಮಲ್ಲಿ ಕೂಡ ಹೇಮಾ ಅವರ ಫಾದರ್ ರೋಲ್ ಮಾಡಿದ್ದೀನಿ, ರಾಜೇಶ್ ಖನ್ನಾ ಅವರ ಫಾದರ್ ಇನ್ ಲಾ ರೋಲ್ ಮಾಡಿದ್ದೀನಿ, ರಿಷಿ ಕಪೂರ್ ಹಾಗೆ ಅವ್ರು ನನಗಿಂತ ದೊಡ್ಡವರು, ಜೊತೆಗೆ ಅನಿಲ್ ಕಪೂರ್ ಅವರ ಗ್ರ್ಯಾಂಡ್ ಫಾದರ್ ರೋಲ್ನ ಕೂಡ ಮಾಡಿದ್ದೀನಿ. ನನಗೆ ಯಾವುದೇ ವ್ಯತ್ಯಾಸ ಬರ್ತಿರ್ಲಿಲ್ಲ. ಅಂದ್ರೆ ನನಗೆ ಅನಿಸ್ತಾ ಇರಲಿಲ್ಲ ಯಾಕೆ ನಾನು ಈ ರೀತಿ ದೊಡ್ಡ ರೋಲ್ನ ಮಾಡಬಾರ್ದು ಅಂತ. ಫಿಲ್ಮ್ ಇಂಡಸ್ಟ್ರಿಗೆ ಜನಗಳು ಹೋದಾಗ ಅವ್ರು ಅನ್ಕೊಳ್ತಾರೆ ತುಂಬಾ ದೊಡ್ಡ ಹೀರೋಯಿನ್ಗಳಿರ್ತಾರೆ, ಅಭಿನೇತ್ರಿಗಳಿರ್ತಾರೆ, ಅವ್ರ ಜೊತೆಗೆ ಹೀರೋ ಆಗ್ಬೋದು. ನೀವು ಮಾಧುರಿ ದೀಕ್ಷಿತ್ ಅವ್ರಿಗೆ ಅಪ್ಪ ಆದ್ರಿ. ಹೌದು. ನೀವು ಕಾಜೋಲ್ ಅವ್ರಿಗೂ ಅಪ್ಪ ಆದ್ರಿ. ಹೌದು. ಎಲ್ಲಾ ಹೀರೋಯಿನ್ಗಳು ನಿಮ್ಗೆ ಅಪ್ಪ ಆಗೋದಕ್ಕೆ ಸಿಕ್ಕಿದ್ರ? ನೋಡಿ ರಜತ್ ಅವರೇ, ಇದರಲ್ಲಿ ಬಹಳ ದೊಡ್ಡ ಮಾತೇನು ಅಂತ ಹೇಳಿದ್ರೆ, ವ್ಯಕ್ತಿ ಪ್ರೀತಿನ ಬಿಟ್ಬಿಡ್ತಾನೆ, ಗಂಡನ ಬಿಟ್ಟುಬಿಡ್ತಾರೆ, ಆದರೆ ತಂದೆನ ಯಾವತ್ತೂ ಬಿಡೋದಿಲ್ಲ. ನಾನು ಆಗ ಯಾವ ಪಾತ್ರಗಳನ್ನ ಮಾಡ್ತಾ ಇದ್ದೆ, ದೇವರ್ ದ ಪಿಲ್ಲರ್ಸ್ ಆಫ್ ದ ಫಿಲಮ್. ನೋಡಿ, ತೇಜಾಬ್ನಲ್ಲಿ ಮಾಧುರಿ ಅವ್ರ ಜೊತೆ ಬೇರೆ ರೀತಿ ಇತ್ತು, ಬಹಳ ವ್ಯತ್ಯಾಸ ಇತ್ತು. ಎರಡರಲ್ಲೂ ತಂದೆ ಕ್ಯಾರೆಕ್ಟರ್ ನಂದು. ನೋಡಿ, ನನ್ನ ಒಂದು ವೆರೈಟಿ ಎಲ್ಲೆಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ, ನಾನು ಅದರ ವಿಚಾರಣೆ ಮಾಡ್ತೀನಿ, ಅಂದರೆ ಗ್ರಾಫ್ ನೋಡ್ತೀನಿ. ನಾನು ಐ ಡೋಂಟ್ ವಾಂಟ್ ಟು ಬಿ ಸೆಟಲ್ ಅಬೌಟ್ ಇಟ್. ಐ ಥಿಂಕ್ ನನ್ನಂಥ ಆ್ಯಕ್ಟರ್ಗಳು ಬಹಳ ಕಡಿಮೆ ಸಿಗ್ತಾರೆ ಹಿಂದಿ ಇಂಡಸ್ಟ್ರಿಯಲ್ಲಿ. ನಿಮಗೆ ಈ ಮಾತನ್ನು ಒಪ್ಕೊಳ್ಳೇಬೇಕು. ಮತ್ತೆ ನಾನಿದನ್ನು ಖಂಡಿತವಾಗ್ಲೂ ಆರೋಗ್ಯಂಟಾಗಂತೂ ಹೇಳ್ತಾ ಇಲ್ಲ. ನಾನು ಯಾವತ್ತೂ ಹಿಂದೆ ಏನು ಮಾಡಿದೆ ಅದನ್ನು ನೋಡೋದಕ್ಕೆ ಹೋಗೋದಿಲ್ಲ. ನಾನು ಮುಂದೆ ಏನು ಮಾಡಬೇಕು ಅದನ್ನು ಗಮನ ಕೊಡ್ತೀನಿ. ಆದರೆ ನಾನು ಹಿಂದೆ ಏನು ಮಾಡಿದ್ದೀನಲ್ಲ ಅದನ್ನು ಬಹಳ ಕಡಿಮೆ ಜನ ಮಾಡ್ತಾರೆ, ಅದಕ್ಕೆ ವ್ಯಕ್ತಿಗಳು. ಹಾಗಾಗಿ ನಾನು ಅದನ್ನು ಮಾಡ್ಕೊಂಡು ಬಂದಿದ್ದೀನಿ. ಯಾಕಂದರೆ ನಮ್ಮ ಆ್ಯಕ್ಟಿಂಗ್ ಟೀಚರ್ ಹೇಳ್ತಾ ಇದ್ರು ನನಗೆ, ಮತ್ತೆ ಜೀವನದಲ್ಲಿ ಅವಿಭಾಜ್ಯ ಅಂಗವಾಗಿ ಇದನ್ನು ತೊಗೊಳಕ್ಕೆ ಇಷ್ಟ ಆಗುತ್ತೆ. ನಾನು ನಿಮ್ಗೆ ಆಗಲೇ ಹೇಳಿದ್ನಲ್ಲ ನಾನು ನಿಮ್ಗೆ ಹೇಗೆ ಅಂತ. ಇವರೆಲ್ಲ ನನಗೆ ಬರೀ ಆಡಿಯನ್ಸ್ ಮಾತ್ರ ಅಲ್ಲ, ಇವರೆಲ್ಲ ಒಬ್ಬೊಬ್ಬರು ಇಂಡಿವಿಜುವಲ್ಸ್. ನನಗೆ ಇವರ ಕಣ್ಣುಗಳಲ್ಲಿ ಏನು ಚಿತ್ರಣ ಕಾಣ್ತಾ ಇದೆ, ಇವರ ಮುಖಗಳಲ್ಲಿ ಏನು ನನ್ನ ಮಾತನ್ನ ಕೇಳಬೇಕು ಅನ್ನೋ ಆಸೆ ಇದೆಯಲ್ಲ, ಇವೆಲ್ಲ ರಿಯಲ್. ನನಗೆ ಅನ್ಸೋದಿಲ್ಲ ಇವರಿಗೆಲ್ಲ ಕಾಸು ಕೊಟ್ಟು ಇಲ್ಲಿ ಕರ್ಕೊಂಬಂದು ಚಪ್ಪಾಳೆ ಹೊಡ್ಸೋದಕ್ಕೆ ಇಟ್ಟಿದ್ದೀರಾ ಅಂತ. ಸೊ ಹಾಗಾಗಿ ನನ್ನ ನಿಜವಾದ ತಾಕತ್ತೇನು ಅಂತ ಹೇಳಿದ್ರೆ ಅದು ಇವ್ರುಗಳೇನೆ. ಇವರಿಂದಾಗಿನೇ ನಾನು 40 ವರ್ಷದ ಜೀವನ ಮಾಡ್ತಾ ಇದ್ದೀನಿ. ನಾನು ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ಹೇಳಿ ಇಲ್ಲ ಇಲ್ಲಿ. ಇವರಿಗೆಲ್ಲ ನನ್ನ ಅದೊಂದು ಚರಿತ್ರೆ ಇದೆಯಲ್ಲ, ಅದು ಪರದೆಯ ಹಿಂದೆ ಮತ್ತು ಪರದೆಯ ಮುಂದೆ ಕೂಡ ಬಹಳ ಇಷ್ಟ ಆಗುತ್ತೆ. ಹೌದೋ ಅಲ್ವೋ ನಿಮ್ಗೆ ಹೇಳಿ. ನಿಮ್ಮ ಒಂದೊಂದು ಪಾತ್ರಗಳ ಬಗ್ಗೆ ಮಾತಾಡೋಣ. ಹೇಳಿ. ರಾಮ್ ಲಖನ್ನ ನಿಮ್ಮ ಪಾತ್ರ ಇದೆಯಲ್ಲ, ಅದನ್ನ ಹೇಗೆ ಕನ್ಸೀವ್ ಮಾಡಿದ್ರಿ? ಐಡಿಯಾ ಎಲ್ಲಿಂದ ಬಂತು? ಸೊ ಅದು ನಾನು ಮತ್ತು ಸತೀಶ್ ಕೌಶಿಕ್ ಬಹಳ ಒಳ್ಳೆ ಸ್ನೇಹಿತರು, ತುಂಬ ಒಳ್ಳೆ ದೋಸ್ತು. ಸೊ ನಾವು ಒಂದಿನ ಸೆಟ್ಟಿಗೆ ಹೋದಾಗ ಅಲ್ಲಿ ಸುಭಾಷ್ ಗೈ ಅವರು ನಮ್ಮ ರೈಟರು ಹಾಗೂ ಡೈರೆಕ್ಟ್ರು, ಅವರು ಅಲ್ಲೇ ಟೈಮಲ್ಲೇ ಸೀನ್ ಬರೀತಾ ಇದ್ರು. ಅಂದರೆ ಅವರಿಗೆ ಇಡೀ ಸಿನಿಮಾದೊಂದು ಐಡಿಯಾ ಇರ್ತಾ ಇತ್ತು. ಸೊ ಅವರು ಅಲ್ಲೇ ನನಗೆ ಕೊಟ್ಬಿಟ್ರು ಅದನ್ನು. ಸೊ ಆ ಫಿಲಮ್ದು ಚಾಂದಿವಾಲಿ ಸ್ಟುಡಿಯೋದಲ್ಲಿ ನಡೀತಾ ಇತ್ತು ಆ ಮೊಟ್ಟೆ ತೆಗೆಯೋ ಸೀನು. ಸೇಟ್ ಅವರೇ ನನಗೆ ತುಂಬ ಚೆನ್ನಾಗಿ ನೆನಪಿದೆ. ಅನಿಲ್ ಕಪೂರು ಆ ಮೊಟ್ಟೆನ ತೆಗೆದು ನನ್ನ ಕೆಳಗಡೆ ಇಡ್ತಾರೆ, ನನ್ನ ಸೀಟ್ ಮೇಲೆ ಕೂತ್ಕೋಬೇಕಾಗತ್ತೆ. ಆವಾಗ
ಸೊ ಅದನ್ನು ಸತೀಶ್ ಅವ್ರು ಇಂಪ್ರೂವೈಸ್ ಮಾಡಿದ್ರು. ಆವಾಗ ನಾನು ಹೇಳ್ತೀನಿ, ಸೇಟಪ್ಪ ಅಲ್ಲ, ನೀನು ಹೇಳೋಕ್ಕಾಗಲ್ವಾ ನಿನಗೆ ಕೂತ್ಕೋ ಅನ್ನೋದನ್ನ ಬಿಟ್ಟು, ಅಲ್ಲಿ ಸೇಟಪ್ಪ ನೀವು ಕೂತ್ಕೊಳ್ಳೋ ಜಾಗದಲ್ಲಿ ಒಂದು ಮೊಟ್ಟೆ ಇದೆ ಅಂತ ಹೇಳಿ. ಆದರೆ ಅಲ್ಲಿ ಪೂರ್ತಿ ಕ್ಲೈಮ್ಯಾಕ್ಸಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ಇಡೀ ಪೂರ್ತಿ ಫಿಲಮಲ್ಲಿ ಕಾಶಿರಾಮ್ ಅವರಿದ್ದರು, ಸತೀಶ್ ಕೌಶಿಕ್ ಅವರಿದ್ದರು, ಮತ್ತು ನನ್ನ ಅಸಿಸ್ಟೆಂಟ್ಗಳು ಇದ್ದರು. ಸೊ ನಾನು ಈ ರೀತಿ ಡೈಲಾಗ್ ಹೇಳಿದಾಗ ಅವ್ರಿಗೆ ಬಹಳ ಖುಷಿ ಆಗ್ತಾಯಿತ್ತು. ಕ್ಲೈಮ್ಯಾಕ್ಸಲ್ಲಿ ಸುಭಾಷ್ ಗೈ ಸರ್ ಅವರು ಸತೀಶ್ ಕೌಶಿಕ್ ಅವ್ರಿಗೆ ನನಗಿಂತ ಜಾಸ್ತಿ ಡೈಲಾಗ್ನ ಕೊಟ್ಬಿಟ್ರು. ಈ ಡೈಲಾಗ್ನ ಕೊಟ್ಟರು ನೋಡಿ, ಕೇಳಿಸ್ಕೊಳ್ಳಿ. 5 ವಿಷಯನ ನಾನು ನಿಮ್ಗೆ ಹೇಳಬೇಕು ಅಂತ ಇಷ್ಟಪಡ್ತೀನಿ. ಅದು ಸರ್ ಜಾನ್ಗೆ ಹೇಳ್ತೀವಿ, ರಾಜಾ ಮುರಾದ್ ಸಾಬ್ ಅವ್ರಿಗೆ, ಸತೀಶ್ ಕೌಶಿಕ್ ಅವ್ರಿಗೆ. ಅಲ್ಲ, ನನಗೊಳಗಡೆ ಒಂಚೂರು ಹರ್ಟ್ ಆಯಿತು. ಯಾಕಂದರೆ ಪೂರ್ತಿ ಫಿಲಮಲ್ಲಿ ನಂದು ದೊಡ್ಡ ರೋಲ್ ಇದೆ ಇದರಲ್ಲಿ, ಕ್ಯಾರೆಕ್ಟ್ರು. ಕ್ಲೈಮ್ಯಾಕ್ಸಲ್ಲಿ ಇವರಿಗೆ ಆ ಡೈಲಾಗ್ಗಳನ್ನು ಕೊಟ್ಬಿಟ್ಟಿದ್ರೆ ಆಗ ನಾನು ಸರಿ ಆಯಿತು. ಸತೀಶ್ ಕೌಶಿಕ್ ಅವ್ರು ಯಾವಾಗ ಆ್ಯಕ್ಷನ್ ಹೇಳಿದ್ರು, ಆಮೇಲೆ ಸ್ಟಾರ್ಟ್, ಕ್ಯಾಮ್ರಾ, ಸೌಂಡ್, ಆ್ಯಕ್ಷನ್ ಎಲ್ಲ ಹೇಳಿದ್ರು, ಅವ್ರಿಗೆ ಹೇಳಬೇಕಾಗಿತ್ತು ಮೊದಲನೇ ಮಾತು ಏನಂದರೆ, 2ನೇ ಮಾತು ಇದನ್ನು ಹೇಳಬೇಕು, 3ನೇ ಮಾತು ಇದನ್ನು ಹೇಳಬೇಕು, 4ನೇ ಡೈಲಾಗ್ ಇದು, 5ನೇ ಡೈಲಾಗ್ ಇದನ್ನು ಹೇಳಬೇಕಿತ್ತು. ಸತೀಶ್ ಕೌಶಿಕ್ ಒಂಥರ ಹೇಳ್ತಾ ಹೋಗ್ತಿದ್ರು. ಸೊ ಮೊದಲನೇ ಮಾತು ಇದು, ಇನ್ನೊಂದು ಇದು ಅಂತ ಹೇಳ್ತಿರ್ಬೇಕು, ಕಾಶಿರಾಮ್ ಮಿಕ್ಕಿದ್ದನ್ನು ನಾನು ಹೇಳ್ಕೊತೀನಿ ಬಿಡಿ ಅಂತ, 3ನೇದಿದು, 4ನೇ ಡೈಲಾಗ್ ಇದು, 5ನೇ ಡೈಲಾಗ್ ಇದು ಅಂತ ನಾನು ಹೇಳ್ಬಿಡ್ತಾ ಇದ್ದೆ. ಸತೀಶ್ ಕೌಶಿಕ್ ಎಷ್ಟು ಹರ್ಟ್ ಆಗಿ ಶಾರ್ಟಲ್ಲಿ ನನ್ನ ನೋಡ್ತಾ ಇದ್ರು ಅಂದರೆ, ಆ ದೃಷ್ಟಿಲಿ ಹೇಳ್ತಾ ಇದ್ರು, ಆಲ್ಮೋಸ್ಟ್ ನಿನ್ನೆ ನಾನು ಸಾಯಿಸ್ಬಿಡ್ತೀನಿ ಅಂತ ಹೇಳಿ. ನಾನು ಅನ್ಕೊಂಡಿದ್ದೆ ಸುಭಾಷ್ ಗೈ ಅವ್ರು ಹೇಳ್ತಾರೆ ಅಂತೇಳಿ, ಇಲ್ಲ 1 more ಮಾಡೋಣ, ಯಾಕಂದರೆ ಈ ಡೈಲಾಗ್ ಎಲ್ಲ ಸತೀಶ್ ಅವ್ರದ್ದು ಅಂತ. ಆದರೆ ಅವ್ರು ಕೊನೆಯಲ್ಲಿ ಬಂದ್ಬಿಟ್ಟು ಹೇಳಿದ್ರು, ಇಲ್ಲ ನೀನು ತುಂಬ ಚೆನ್ನಾಗಿ ಮಾಡಿದೆ, ಈ ಸೀನ್ನೇ ಅವ್ರ ಕೈಯಿಂದ ನೀನು ಎತ್ಕೊಂಡು ಹೇಳ್ಬಿಟ್ಟಲ್ಲ ಅಂತ ಹೇಳಿದ್ರು. ಐ ಥಿಂಕ್ ತುಂಬ ಇಂಪ್ರೂವೈಸೇಷನ್ಸ್ ಆಗಿತ್ತು. ಹಾಗೆ ಡೇವಿಡ್ ಧವನ್ ಸರ್ ಜೊತೆ ಸುಮಾರು ಸಿನಿಮಾ ಮಾಡಿದ್ದೀನಿ. ಶೋಲಾ, ಶಬ್ನಮ್ ಕಿ, ಹಸೀನಾ ಮಾನ್ ಜಾಯೇಗಿ, ಜುಡ್ವಾ ಮಾಡಿದೀವಿ ಜೊತೆಲಿ. ತುಂಬ ಒಳ್ಳೊಳ್ಳೆ ಪಿಕ್ಚರ್ಗಳಲ್ಲಿ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ನಾನು. ಡೇವಿಡ್ ಧವನ್ ಸರ್ಗೆ ಸೀನ್ನ ಸ್ಟ್ರಕ್ಚರ್ ಅರ್ಥ ಆಗಿರುತ್ತೆ ಆಲ್ರೆಡಿ. ಸೊ ಅವರು ಒಳ್ಳೊಳ್ಳೆ ಆ್ಯಕ್ಟರ್ಗಳನ್ನು ತೊಗೊಂಡು ಹಾಕಿಬಿಡ್ತಾರೆ ಅವ್ರು ಅದರಲ್ಲಿ, ನೀವು ಮಾಡ್ಕೊಂಡು ಹೋಗ್ತಾ ಇರಿ ಅಂತ ಹೇಳಿ. ನೀವು ಹಸೀನಾ ಮಾನ್ ಜಾಯೇಗಿಲಿ ನೋಡಿರ್ತೀರ ನೀವು. ಸೊ ನಾನು ಅಲ್ಲಿ ಮೊದಲನೇ ದಿನ ಹೋದಾಗ ಈ ಸೀನ್ನ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ಬೋದು ಅಂದರೆ, ಅಲ್ಲಿ ತುಂಬ ಒಳ್ಳೊಳ್ಳೆ ಆ್ಯಕ್ಟರ್ಗಳ ಒಂದು ಸಂಭಾವನೆ ನಡೆದಿರುತ್ತೆ. ಗೋವಿಂದು, ಪರೇಶ್ ರಾವಲ್ಲು, ಸಂಜಯ್ ದತ್ತು. ಸೊ ನಾನು ನನ್ನ ಪಾತ್ರನ ಹೇಗೆ ಇಂಪ್ರೂವೈಸ್ ಮಾಡಲಿ, ನಾನು ಅಂದ್ಕೊಂಡೆ ಒಂದು ಕೆಲಸ ಮಾಡೋಣ, ನಾನು ಹೀಗೆ ನಮಸ್ಕಾರ ಮಾಡೋದಿಲ್ಲ, ನಾನು ಹೀಗೆ ನಮಸ್ಕಾರ ಮಾಡ್ತೀನಿ, ಬಂದ್ಬಿಡು ಬಾ ಅಂತ ಹೇಳಿ ನಮಸ್ಕಾರ ಮಾಡಿ. ಗೊತ್ತಿಲ್ಲ ನಾನು ಹೇಗೆ ಮಾಡ್ತಾ ಇದ್ದೆ ಅದನ್ನೆಲ್ಲ ಅಂತ. ನಾನೊಂದು ಲಂಡನ್ನಲ್ಲಿ ಫಿಲ್ಮ್ ಶೂಟಿಂಗ್ ಮಾಡ್ತಾ ಇದ್ದೆ. ಜುಡ್ವಾ 2 ಶೂಟಿಂಗ್ ನಡಿಬೇಕಾಗಿತ್ತು ಅಲ್ಲಿ. ಸೊ ಜುಡ್ವಾ 2 ಫಿಲಮ್ಗಿನ್ನ ಶೂಟಿಂಗ್ ಮುಂಚೆ ನಾನೊಂದು ಬ್ರಿಟಿಷ್ ಫಿಲಮ್ ಮಾಡ್ತಾ ಇದ್ದೆ, ಬಾಯ್ ವಿತ್ ದ ಟಾಪ್ ನಾಟ್. ಅದರಲ್ಲಿ ನಂದೊಂದು ಕ್ಯಾರೆಕ್ಟರ್ ಇತ್ತು, ಅವನಿಗೆ ನೆನಪಿನ ಶಕ್ತಿ ಹೋಗುತ್ತೆ. ಅಂದರೆ ಆಗ 1 ದಿನ ನನಗೆ ಆ ಪಿಕ್ಚರ್ನ ರೀಡಿಂಗ್ ಇತ್ತು. ಅದಾದ ಮೇಲೆ 10 ದಿನ ನನಗೆ ಡೇವಿಡ್ಸ್ ಅವ್ರ ಜೊತೆ ಕೆಲಸ ಶೂಟಿಂಗ್ ಇತ್ತು. ಸೊ ಅದಾಗಿ 10 ದಿನ ಆದಮೇಲೆ ನನಗೆ ಆ ಬ್ರಿಟಿಷ್ ಫಿಲಮ್ದು ಶೂಟಿಂಗ್ ಇತ್ತು. ಸೊ ನಾವು ರೀಡಿಂಗ್ ಏನು ಮಾಡ್ತಾ ಇದ್ವಲ್ಲ ಬ್ರಿಟಿಷ್ ಫಿಲಮ್ದು ಬಾಯ್ ವಿತ್ ದ ಟಾಪ್ ನಾಟ್ದು. ಸೊ ಆ ರೀಡಿಂಗ್ ಮುಗಿದ ಮೇಲೆ ಆ ಡೈರೆಕ್ಟ್ರ್ ಇದ್ರಲ್ಲ, ಅವ್ರನ್ನ ನಾನು ಕೇಳಿದೆ, ಯಂಗ್ ಡೈರೆಕ್ಟ್ರ್ ಅವರು, ಸ್ಟೆಫಿ ಹತ್ರ ಹೇಳಿದೆ, ಸ್ಟೆಫಿ, ಸೊ ಒಂದು ವೇಳೆ ನೀವು ಈ ಕ್ಯಾರೆಕ್ಟರ್ನ ಹೇಗಾದರೂ ಸ್ಕ್ರೀನ್ ಮೇಲೆ ತೋರಿಸ್ಬೇಕು ಅಂತ ಹೇಳಿದ್ರೆ ಹೇಗೆ ತೋರಿಸ್ತೀರಾ? ಸೊ ಅವರಾಗಿ ಹೇಳಿದ್ರು, ಮಿಸ್ಟರ್ ಖೇರ್, ಒಂದು ಒಣಗಿರೋಂಥ ಎಲೆ ಮರದಿಂದ ಕೆಳಗಡೆ ಬೀಳುತ್ತಲ್ಲ, ಆವಾಗ ಅದಕ್ಕೊಂದು ಭಯ ಇರುತ್ತೆ. ಯಾರಾದರೂ ಕಾಲಿಟ್ರೆ ಹೇಗೆ ಅವರ ಒಂದು ಎಲೆ ಖರ್ಚ್ ಅಂತ ಒಂದು ಸೌಂಡ್ ಬಂದು ಸ್ಮ್ಯಾಶ್ ಆಗುತ್ತೆ ಅಂತ. ನನಗೆ ದಂಗಾಗೋಯ್ತು ಒಂದು ಕ್ಷಣಕ್ಕೆ. ವಾ, ಎಷ್ಟು ಚೆನ್ನಾಗಿ ಡಿಸ್ಕ್ರೈಬ್ ಮಾಡಿದ್ರಿ ಅವರು ಅಂತ. ಈ ಕ್ಯಾರೆಕ್ಟರ್ ನಾನು ಮಾಡಬೇಕು, ವಿಜುವಲಿ ಇಟ್ಸ್ ವೆರಿ ಫ್ಯಾಂಟಾಸ್ಟಿಕ್. ಅಂದರೆ ಈ ಕ್ಯಾರೆಕ್ಟರ್ ನಾನು ಮಾಡಬೇಕು, ಒಂದು ಎಲೆ ಬಿದ್ದಿದೆ, ಅದಕ್ಕೆ ಭಯ ಇರುತ್ತೆ. ಆಚೆ ಬಂದೆ, ಇದೇ ಟ್ರಾನ್ಸಲ್ಲಿದ್ದೆ. ಆಮೇಲೆ ನಾನು ಡೇವಿಡ್ ಧವನ್ ಅವ್ರಿಗೆ ಫೋನ್ ಮಾಡಿದೆ. ಅದೇ ಟ್ರಾನ್ಸಲ್ಲಿ ನಾನು, ಡೇವಿಡ್, ನಾಳೆ ಯಾವ ಸೀನ್ ಇದೆ? ಅರೆ ಸೀನ್ ಯಾವುದಿರುತ್ತೆ, ನೀನು ಏನು ಬೇಕೋ ಅದನ್ನು ಹೇಳ್ಬೋದು, ನೀನು ಹೇಳಿದ್ದೆ ಅಲ್ಲಿ ಸೀನ್ ಆಗುತ್ತೆ, ಅದರಲ್ಲೇನಿದೆ ನೀನು ಕೇಳ್ತಾ ಇದೆಯಲ್ಲ ಅಂತ. ಸೊ ದ್ಯಾಟ್ ಈಸ್ ದ ಕಾನ್ಫಿಡೆನ್ಸ್ ಇನ್ ದ ಡೈರೆಕ್ಟರ್ಸ್ ಇನ್ ಹಿಸ್ ಆ್ಯಕ್ಟರ್ಸ್. ಡೇವಿಡ್ ಸರ್ ಜೊತೆ ನಾನು ಶೋಲಾ ಅವ್ರ ಶಬ್ನಮ್ ಮೇಲೆ ಕೆಲಸ ಮಾಡಿದಾಗ ತುಂಬ, ಅಂದರೆ ಹೀ ಈಸ್ ದ ಒನ್ ಆಫ್ ದ ಫೈನೆಸ್ಟ್ ಡೈರೆಕ್ಟರ್ಸ್ ಐ ಹ್ಯಾವ್ ವರ್ಕ್ ವಿತ್. ಅಂದರೆ ಹೀ ಈಸ್ ಅಂದರೆ ಅವ್ರನ್ನ ಕರೀತಾರೆ ಮನಮೋಹನ್ ದೇಸಾಯಿ ಆಫ್ ದಿಸ್ ಜನರೇಷನ್ ಅಂತ. 44 ಸಕ್ಸಸ್ಫುಲ್ ಫಿಲ್ಮ್ಗಳನ್ನು ಮಾಡಿದ್ದಾರೆ ಅವರು. ನನಗೆ ಬಹಳ ಒಳ್ಳೆ ಫ್ರೆಂಡ್. ಕ್ಲಾಪ್ ಫಾರ್ ದ ಡೇವಿಡ್. ಶೋಲಾ ಅವ್ರ ಶಬ್ನಂನಲ್ಲಿ ನೀವು ಶ್ರೀದೇವಿ ಅವರ ಅಭಿಮಾನಿಯಾಗಿರ್ತೀರ. ಸಾಕಷ್ಟು ವಯಸ್ಸಾಗಿದ್ರು ಕೂಡ. ಹೌದು, ತುಂಬಾ ವಯಸ್ಸಾಗಿದೆ ಅಂದ್ರೆ ಸಿನಿಮಾದಲ್ಲಿ. ಶ್ರೀದೇವಿ ವಾಸ್ ದ ಒನ್ ಆಫ್ ದಿ ಫೈನೆಸ್ಟ್ ಆಕ್ಟ್ರೆಸಸ್ ಇನ್ ದ ವರ್ಲ್ಡ್. ನಾನು ಬಹಳ ದೊಡ್ಡ ದೊಡ್ಡ ಆಕ್ಟ್ರೆಸ್ಗಳ ಜೊತೆ ಕೆಲಸ ಮಾಡಿದ್ದೀನಿ, ಹೊರಗಿನವರು ಕೂಡ ಬಹಳಷ್ಟು ಜನ ಜೊತೆ ಕೆಲಸ ಮಾಡಿದ್ದೀನಿ. ಆದರೆ ಶ್ರೀದೇವಿ ಅವರು ವಾಸ್ ಎಫರ್ಟ್ಲೆಸ್. ಅವರು ಊಟ ತಿಂಡಿ ಮಾಡ್ತಾಯಿದ್ರು, ತಮಾಷೆ ಮಾಡ್ಕೊಂಡು ಕೂತಿರ್ತಿದ್ರು. ಆದರೆ ಸಡನ್ ಆಗಿ ಡೈರೆಕ್ಟರ್ ಬಂದು ಶಾಟ್ ಓಕೆ ಅಂತ ಹೇಳಿದ್ರೆ ಅವ್ರೊಂಥರ ಎಲೆಕ್ಟ್ರಿಫೈಯಿಂಗ್ ವೇ ಅಲ್ಲಿ, ಅದು ಚಾಲ್ಬಾಜ್ ಆಗಿರ್ಬೋದು, ಅಥವಾ ಚಾಂದಿನಿ ಆಗಿರ್ಬೋದು, ಅಥವಾ ಲಮ್ಹೆ ಆಗಿರ್ಬೋದು, ಬಹಳ ಸುಂದರವಾಗಿ ಅದನ್ನ ರೆಂಡರ್ ಮಾಡ್ತಾ ಇದ್ರು. ಆದ್ರೆ ಬೇಗ ಹೊರಟು ನೋಡಿ, ಅವರ ಮುಖ ಮಾತ್ರ ಅಲ್ಲ, ಪೂರ ಸ್ಟ್ರಕ್ಚರ್, ದೇಹದ ಒಂದೊಂದು ಅಂಗ ಕೂಡ ಆಕ್ಟ್ ಮಾಡ್ತಿತ್ತು ಅಂತ. ಪೂರ್ತಿ ಶಿ ವಾಸ್ ಎ ಕಂಪ್ಲೀಟ್ ಆಕ್ಟ್ರೆಸ್. ಶಿ ವಾಸ್ ದ ಒನ್ ಆಫ್ ದ ಮೋಸ್ಟ್
ಅಮೇಝಿಂಗ್ಲಿ ಇಂಟರ್ನ್ಯಾಷನಲ್ ಆಕ್ಟ್ರೆಸಸ್ ಇನ್ ಇಂಡಿಯಾ. ಅಮೇಝಿಂಗ್. ಐ ರಿಯಲಿ ಮಿಸ್ ಸರ್. ತುಂಬ ಬೇಗ ಹೊರಟೋದ್ರು, ತುಂಬ ಕೆಲಸ ಮಾಡ್ತಾಯಿದ್ರು, ತುಂಬ ಚೆನ್ನಾಗೂ ಇದ್ರು ಅವರು. ಆಮೇಲೆ ತುಂಬ ಅಂದರೆ ಅವಳಿಂದ ಬಹಳಷ್ಟು ಕಲಿಯೋದಕ್ಕೆ ನನಗೆ ಅವಕಾಶ ಆಯಿತು. ಇನ್ಫ್ಯಾಕ್ಟ್ ನನಗೆ ಬಹಳಷ್ಟು ದೊಡ್ಡವರಿಂದ ಕಲಿಯುವಂಥ ವಿಚಾರಗಳು ಇತ್ತು. ನಾನು ಶ್ರೀದೇವಿ ಅವರಿಂದ ಸ್ಪಾಂಟಿನಿಟಿನ ಕಲ್ತ್ಕೊಂಡೆ. ನಾವು ಲಮ್ಹೇಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ ಪೆರೋಡಿ ಹಾಡನ್ನು ಮಾಡಿದ್ವಿ. ಅದರಲ್ಲಿ ಬಹಳ ದೊಡ್ಡದೊಂದು ಹಾಡಿದೆ ನೋಡಿ. ಅದರಲ್ಲಿ ಅವರ ಫಾದರ್ದು ಡೆತ್ ಆಗಿರುತ್ತೆ, ಶ್ರೀದೇವಿ ಅವರದ್ದು. ಅವರು ಎಷ್ಟು ಪ್ರೊಫೆಷ್ನಲ್ ಅಂದರೆ ಅವ್ರು ಅಲ್ಲಿಗೆ ಹೋದರು, ಇಂಡಿಯಾಗೆ ಬಂದು ಮತ್ತೆ ಅಲ್ಲಿಗೆ ವಾಪಸ್ ಬಂದು ಕಾಮಿಡಿ ಸೀನ್ನ ಮೊದಲು ಮಾಡಿದ್ದವರು. ದ್ಯಾಟ್ ಈಸ್ ದ ಡೆಡಿಕೇಶನ್ ದಟ್ ಶಿ ಹ್ಯಾಡ್. ಅಮೇಝಿಂಗ್. ಹಾಗೆ ಕಾಜೋಲ್, ಬ್ರಿಲಿಯಂಟ್, ಸಚ್ ಬ್ರಿಲಿಯಂಟ್ ಆಕ್ಟ್ರೆಸಸ್, ಸಚ್ ಅನ್ ಅಮೇಝಿಂಗ್. ದೀಸ್ ಆರ್ ಸಮ್. ನಮಗೆ ನೋಡಿ, ಇಷ್ಟು ವರ್ಷ ನಾವು ಬಂದಿರೋದು ಇದಕ್ಕೋಸ್ಕರನೇ. ನೀವು ದಿಲೀಪ್ ಸಾಹೇಬ್ರ ಜೊತೆಗೂ ಕೆಲಸ ಮಾಡಿದ್ದೀರಾ? ದಿಲೀಪ್ ಸರ್ ಜೊತೆ ನಾನು 3-4 ಫಿಲಮಲ್ಲಿ ಕೆಲಸ ಮಾಡಿದ್ದೀನಿ, 3 ಫಿಲಮಲ್ಲಿ ಕೆಲಸ ಮಾಡಿದ್ದೀನಿ. ಆಮೇಲೆ ಮೊದಲನೇ ಸಲ ನಾನು ಕರ್ಮ ಫಿಲಮಲ್ಲಿ ಕೆಲಸ ಮಾಡಬೇಕಾದ್ರೆ ನಾನು ಅವ್ರನ್ನ ಭೇಟಿ ಕೂಡ ಆಗಿರಲಿಲ್ಲ. ಸೊ ದಿಲೀಪ್ ಸರ್ರು ಸೆಟ್ಟಿಗೆ ಬಂದಾಗ ನಾನು ಡಾಕ್ಟರ್ ಡ್ಯಾಂಗ್ ಪಾತ್ರದಲ್ಲಿ ದಾಡಿ ಗಿಡಿ ಎಲ್ಲ ಹಾಕೊಂಡು ಬೆಳಿಗ್ಗೆ 7 ಗಂಟೆಗೆ ರೆಡಿ ಇದ್ದೆ. ಅವರೊಂದು 11 ಗಂಟೆಗೆ ಬಂದರು. ಅವರ ವೈಟ್ ಮರ್ಸಿಡೀಸಲ್ಲಿ ವೈಟ್ ಶರ್ಟ್ ಹಾಕ್ಕೊಂಡು ಅದರಿಂದ ನಿಧಾನಕ್ಕೆ ಕೆಳಗೆ ಇಳಿದ್ರು. ಆಗ ನಾನು ಅವ್ರನ್ನೇ ನೋಡ್ತಾ ಇದ್ದೆ. ನನ್ನ ಮನಸ್ಸಲ್ಲಿ ಅಂದ್ಕೊಂಡೆ, ವಾಹ್, ಇದೇ ವ್ಯಕ್ತಿ ಇನ್ಸ್ಪಿರೇಷನಿಂದ ತಾನೆ ನಾನಿವತ್ತು ಆ್ಯಕ್ಟರ್ ಆಗಿರೋದು. ಮಧುಮತಿ, ರಾಮ್ ಹಾಗೂ ಶ್ಯಾಮ್, ಗೋಪಿ, ದೇವದಾಸ್, ಈ ಫಿಲಮ್ಗಳಲ್ಲೆಲ್ಲ ಇವ್ರನ್ನ ನೋಡಿದ್ದೀನಿ ನಾನು. ಗೋಪಿ ಫಿಲಮ್ನ ಟಿಕೆಟ್ನ ಬ್ಲ್ಯಾಕಲ್ಲಿ ತಗೊಳ್ಳೋದಕ್ಕೆ ಆಲ್ಮೋಸ್ಟ್ ನಾನು ಮೂಗು ಹೋಗ್ಬಿಡ್ತಾ ಇತ್ತು ಕತ್ತರಿಸ್ಕೊಂಡು. ಆದರೂ ನಾನು ಅವ್ರನ್ನ ನೋಡ್ತಾನೆ ನಿಂತಿದ್ದೆ. ಆಮೇಲೆ ನಾನು ಅವ್ರ ಕೈಗಳು ಹೀಗೆ, ಅವರ ಮುಖ ವ್ಯಕ್ತಿ. ಆಗ ಸುಭಾಷ್ ಗೈ ಅವ್ರ ನನ್ನ ಹತ್ರ ಬಂದು ಕಾರ್ನರ್ ಕರ್ಕೊಂಡೋಗಿ ಹೇಳಿದ್ರು, ನೀನು ಇಷ್ಟೊಂದು ಪ್ರೀತಿಯಿಂದ ನೋಡ್ತಾ ಇದೆಯಲ್ಲ, ನೀನು ನನ್ನನ್ನು ಸಾಯೋಂಗ್ ಮಾಡಿಬಿಡ್ತೀಯ, ಇವ್ರು ಈ ಫಿಲಮ್ನ ವಿಲನ್ನು, ಇವ್ರನ್ನ ಇಷ್ಟೊಂದು ಪ್ರೀತಿಯಿಂದ ನೋಡಬೇಡ ನೀನು. ಆಗ ನಾನು ಹೇಳಿದೆ, ಅನುಪಮ್ ಖೇರ್ ದಿಲೀಪ್ ಸರ್ನ ಪ್ರೀತಿ ಮಾಡ್ತಾನೆ, ಆದರೆ ಡಾಕ್ಟರ್ ಡ್ಯಾಂಕ್ ರಾಣಾ ವಿಷ್ಣುಪ್ರತಾಪ್ನ ಯಾವತ್ತೂ ಪ್ರೀತಿ ಮಾಡೋದಿಲ್ಲ ಅಂತ. ಬಟ್ ಮತ್ತೆ ಆ ಕೆನ್ನೆಗೊಡಿಯುವಂಥ ಸೀನ್ ಇದೆಯಲ್ಲ, ಅದು ಐತಿಹಾಸಿಕವಾದದ್ದು. ಅದು ನನ್ನ ತಪ್ಪೇನಾಗೋಯ್ತು ಅಂತ ಹೇಳಿದ್ರೆ, ನಾನು ಅವ್ರಿಗೆ ಹೇಳಿದ್ದೆ. ನಾನು ಅವ್ರನ್ನ ಇಂಪ್ರೆಸ್ ಮಾಡೋಂಥ ಬರದಲ್ಲಿ ನಾನು ಅವ್ರಿಗೆ ಏನು ಹೇಳಿದ್ದೆ ಅಂದರೆ, ಸರ್ ಅದು ನಾನು ನಿಜವಾಗ್ಲೂ ನಂಗೆ ಹೊಡೆದ್ಬಿಡಿ ಸರ್ ಅಂದೆ. ಆಗ ಅವ್ರು ಹೇಳಿದ್ರು, ನೋಡು ಮಗು, ಪೈಲ್ವಾನ್ ಕೈ ಇದು ಮೂರ್ಛೆ ಹೋಗ್ಬಿಡ್ತೀಯ ಅಂತ. ಆ್ಯಂಡ್ ಯಾವಾಗ ಅವ್ರು ಆ ಸೀನನ್ನು ನೋಡಿದ್ರು, ನಾನು ಡೈಲಾಗ್ನ ತೊಗೊಂಡು ಆ್ಯಕ್ಟ್ ಮಾಡಿದಾಗ, ಅವರು ಸುಭಾಷ್ ಡೈರೆಕ್ಟರ್ ಹತ್ರ ಹೋಗಿ ಹೇಳಿದರೆ, ನೋಡು ತುಂಬ ಒಳ್ಳೆ ಡೇಂಜರಸ್ ಆ್ಯಕ್ಟರ್ ಬಂದೇನೆ, ಹೀಲ್ ಗೋ ಫಾರ್. ನನಗವಾಗ ಅನ್ನಿಸ್ತು, ದಿಲೀಪ್ ಸರ್ ನನ್ನ ಎಂಡೋರ್ಸ್ ಮಾಡಿದ್ಮೇಲೆ ಜಗತ್ತಿನ ಯಾವ ಶಕ್ತಿ ಕೂಡ ನನ್ನ ತಡೆಯೋದಕ್ಕಾಗಲ್ಲ ಅಂತ. ನಿಮ್ಗಿನ್ನೊಂದು ಕತೆ ಹೇಳ್ತೀನಿ ಕೇಳಿ. ನನಗೆ ಬಹಳ ಹಶ್ವಾಗ್ತಾ ಇತ್ತು. ನನಗೆ 2 ಗಂಟೆಗೆ ಊಟ ಮಾಡಲೇಬೇಕು, ಊಟ ಬೇಕೇ ಬೇಕು, ಲಂಚ್. 4 ಗಂಟೆ ಆಗೋಗಿತ್ತು, ಇನ್ನೂ ಊಟ ಬಂದೇ ಇರಲಿಲ್ಲ ಅಲ್ಲಿಗೆ. ಆಮೇಲೆ ಐ ಥಿಂಕ್ ದಿಲೀಪ್ ಸರ್ ಗೊತ್ತಾಗೋಗಿತ್ತು ನನಗೆ ಹೊಟ್ಟೆ ಹಶ್ವಾಗಿದೆ ಅಂತ. ಆಗ ಅವ್ರು ನನ್ನ ರೇಗಿಸ್ಬೇಕು ಅಂತ ಹೇಳಿ ಅವ್ರು ಏನಂದ್ರು ಅಂದರೆ, ನಿಮಗೆ ಗೊತ್ತಾ ಅನುಪಮ್ ಅವರೇ, ನಮ್ಮ ತಂದೆ ಇದ್ರಲ್ಲ, ಅವರು ಹಣ್ಣುಗಳನ್ನು ಮಾರ್ತಿದ್ರು. ಸೊ ನನಗೆ ಹಣ್ಣು ಅಂತ ಹೇಳಿದ ತಕ್ಷಣ ಇನ್ನೂ ಹಶ್ವಾಗ್ಲಿ ಅಂತ. ಮತ್ತು ಅವ್ರು ಹೇಳಕ್ಕೆ ಶುರು ಮಾಡಿದ್ರು, ನೋಡಿ, ಈ ಒಂದು ಕೆಂಪು ಕಲರ್ದು ಸೇಬಿರುತ್ತಲ್ಲ, ಈ ಒಂದು ಸುಂದರವಾದ ಸೇಬಲ್ಲಿ ಬಹಳ ಜ್ಯೂಸ್ ಇದೆ. ನಾನು ಅವಾಗ ಹಿಂಗಂತ ಇದ್ದೆ. ಆಮೇಲೆ ಸರಿ, ಈ ಕೈಯಲ್ಲಿ ಏನೂ ಇಲ್ಲ ಅಲ್ಲಿ. ಮತ್ತು ನನಗೆ ಪೂರ್ತಿ ಸೇಬನ್ನು ತೋರಿಸ್ತಾ ಇದ್ದಾರೆ ಅವರು ಅಂದ್ರು, ನಾನಿದನ್ನು ತಗೊಂಡೆ, ನಾನಿದನ್ನು ಹಾಗೆ ಕಚ್ಚಿದೆ, ಮತ್ತು ಜ್ಯೂಸ್ ಏನಿದೆಯಲ್ಲ ಅದು ನನ್ನ ಒಳಗಡೆ ಹೋಗ್ತಾ ಇದೆ ಅಂದರು. ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿಲಿ ಒಂದು ವಿಷಯ ಏನಂತ ಹೇಳಿದ್ರೆ, ನಿಮ್ಮ ಎದುರುಗಡೆ ಇರೋಂಥ ವ್ಯಕ್ತಿ ಈ ರೀತಿ ತೊಗೊಂಡು ತಿಂತಾ ಇದ್ರೆ ಅವ್ರಿಗೇನು ಅನ್ಸೋದಿಲ್ಲ ಆಗ. ಮತ್ತು ಅವ್ರು ಹೇಳಿದ್ರು, ನಾನು ಇನ್ನೊಂದು ಸೇಬ್ ತೊಗೊಂಡೆ, ನಂಗೆ ಯಾಕೋ ಇನ್ನೊಂದು ಸೇಬಲ್ಲಿ ಅಷ್ಟೊಂದು ಮಜಾ ಇಲ್ಲ ಅಂದರು. ಇಲ್ಲ ಅದರಲ್ಲೂ ಅಷ್ಟೇ ಮಜಾ ಇದೆ ಅಂತ ಹೇಳಿದೆ ನಾನು. ದಯವಿಟ್ಟು ನೀವು ತಿನ್ನೋದನ್ನು ನಿಲ್ಲಿಸ್ಬಿಡಿ ಪ್ಲೀಸ್ ಅಂದೆ. ಐ ಆಮ್ ಎ ರಿಚ್ ಮ್ಯಾನ್ ಬಿಕಾಸ್ ಐ ಆಮ್ ಹ್ಯಾವಿಂಗ್ ದ ಎಕ್ಸ್ಪೀರಿಯನ್ಸ್ ಆಫ್ ವರ್ಕಿಂಗ್ ವಿತ್ ಒನ್ ಆಫ್ ದ ಫೈನೆಸ್ಟ್ ಪೀಪಲ್ಸ್ ಇನ್ ದ ವರ್ಲ್ಡ್. ಪ್ರತಿಯೊಬ್ಬ ವ್ಯಕ್ತಿಯಿಂದಲೂ ನಾನು ಒಂದಲ್ಲ ಒಂದನ್ನು ಕಲ್ತಿದ್ದೀನಿ. ಅಮಿತಾಬ್ ಬಚ್ಚನ್ ಸರ್ ಅವರು ನನ್ನ ಮೊದಲನೇ ಫಿಲಮಲ್ಲಿ ಕೊನೆಯ ದಿನದಲ್ಲಿ ನನಗೆ ಹೇಳಿದ್ದೇನೆಂದರೆ, ಅಲ್ಲ, ನಾನು ಅವಾಗಿನ್ನೂ ಹೊಸದಾಗಿ ಆ್ಯಕ್ಟಿಂಗ್ ಶುರು ಮಾಡಿರೋನು, ನನ್ನ ತಲೆ ಸ್ವಲ್ಪ ಕೆಟ್ಟಿತ್ತು ಆವಾಗ. ನಾನು ಮಡ್ರಾಸ್ಗೆ ಅಂದರೆ ಚೆನ್ನೈಗೆ ಶೂಟಿಂಗಿಗೆ ಅಂತ ಹೋಗಿದ್ದಾಗ ನಾನು ನನ್ನ ಪ್ರೊಡಕ್ಷನ್ ಅವ್ರನ್ನ ಕರೆದ್ಬಿಟ್ಟು ಅವಾಗ ಹೇಳಿದೆ, ನಾನು ನೋಡಿ, ನಾನು AC ವರ್ಕ್ ಆಗ್ತಿಲ್ಲ, ನನ್ನ ರೂಮಲ್ಲಿರೋದು ಅಂತ. ನಾನು ಮೇಕಪ್ ರೂಮ್ದು AC ವರ್ಕ್ ಆಗ್ತಿಲ್ಲ, AC ಎಲ್ಲಿದೆ ಹೇಳಿ, ಮತ್ತು ನನ್ನ ಸೀನ್ ಯಾರ ಜೊತೆ ಇದೆ ಇವಾಗ ಹೇಳಿ ಅಂತ. ಅವರು ಅಮಿತಾಬ್ ಬಚ್ಚನ್ ಸರ್ ಜೊತೆ ಇದೆ ಅಂದರು. ಹೌದು, ಅಮಿತಾಬ್ ಬಚ್ಚನ್ ಜೊತೆ? ಹೌದು ಸರ್, ನೀವು ಬಂದುಬಿಡಿ, ನೀವು 9 ಗಂಟೆಗೆ ಬಂದುಬಿಡಿ, ಅವ್ರು 10 ಗಂಟೆಗೆ ಬರ್ತಾರೆ. ಹೇಳ್ಬೇಡಿ ನನಗೆ, ಪ್ರೊಫೆಷನಲಿಸಮ್ ಹೇಳ್ಕೊಡ್ಬೇಡಿ, ನಂಗೆ ಗೊತ್ತಿದೆ ಅಂತ. ನಾನು ಎಲ್ಲಿದ್ದಾರೆ ಅವರು? ಪಕ್ಕದಲ್ಲಿ ನೋಡಿದ್ರೆ ಅಲ್ಲಿ ಅಮಿತಾಬ್ ಬಚ್ಚನ್ ಸರ್ ಸೈಡಲ್ಲಿ ದಾಡಿ, ಮೀಸೆ, ವಿಗ್ಗು, ಪ್ಯಾಂಟ್, ಶರ್ಟು ಎಲ್ಲ ಹಾಕೊಂಡು ರೆಡಿಯಾಗಿ ಕೂತಿದ್ದಾರೆ, ಪುಸ್ತಕ ಓದ್ತಾ ಇದ್ದಾರೆ. ನಾನು ಆಮೇಲೆ ಅವ್ರ ಹತ್ರ ಹೋಗಿಡಿದೆ, ನಮಸ್ತೆ ಸರ್. ಅವ್ರು ಅವಾಗ ಬನ್ನಿ ಕೂತ್ಕೊಳ್ಳಿ. ಆಮೇಲೆ ನಾನು ಹೇಳಿದೆ, ಸರ್ ಇಷ್ಟೊಂದು ಬಿಸಿಲಿದೆ ಇಲ್ಲಿ, ನೀವು ನೋಡಿದ್ರೆ ದಾಡಿ, ಮೀಸೆ, ವಿಗ್ಗು, ಪ್ಯಾಂಟು, ಶರ್ಟ್ ಎಲ್ಲ ಹಾಕೊಂಡು ಇಲ್ಲಿ ಕೂತಿದ್ದೀರಾ, ಇಷ್ಟು ಬಿಸಿಲಲ್ಲಿ ನಿಮಗೆ ಶಕೆ ಆಗ್ತಿಲ್ವಾ ಅಂತ ಕೇಳಿದೆ. ಅವ್ರು ನನಗೆ ಹೇಳಿದ್ರು, ಅನುಪಮ್, ಬಿಸಿಲಿನ ಬಗ್ಗೆ ಯೋಚನೆ ಮಾಡಿದ್ರೆ ಶಕೆ ಆಗುತ್ತೆ, ನಾನು ಯೋಚನೆ ಮಾಡಿಲ್ಲ ಅಂದರೆ ನನಗೇನೂ ಆಗಲ್ಲ ಅಂದರು. ಅದಾದಮೇಲೆ ನಾನು ಇಲ್ಲಿವರೆಗೂ AC ಅಥವಾ ಇನ್ಯಾವ ವಿಚಾರಕ್ಕೂ ಯಾವ ಗಲಾಟೆನೂ ಮಾಡಿಲ್ಲ, ನಾನು ತರಿಸ್ಕೊಳ್ಳೋದೂ ಇಲ್ಲ. ಇಫ್ ಯು ಕೀಪ್ ಯುವರ್ ಐಸ್ ಓಪನ್,
ದೆರ್ ಇಸ್ ಎ ಲೆಸನ್ ಫ್ರಮ್ ಈಚ್ ಆ್ಯಂಡ್ ಎವ್ರಿ ಒನ್. ನಿಮ್ಮಿಂದ ನಾನು ಎಷ್ಟೊಂದು ಪ್ರೊಫೆಷನಲಿಸಮ್ ಕಲ್ತಿದ್ದೀನಿ. ನೀವು ನನಗೆ ಯಾವಾಗಲೂ ಮೇಲ್ಗಡೆ ತೋರಿಸಿ ಹೇಳ್ತಿದ್ರಲ್ಲ, ನೀವು 32 ವರ್ಷದಿಂದ ನನಗೆ ಗೊತ್ತಿಲ್ಲ ನೀವು ಎಷ್ಟು 500ಕ್ಕೂ ಹೆಚ್ಚು ಎಪಿಸೋಡ್ ಮಾಡಿದಿರೇನೋ. ಯು ಆರ್ ಅ ಎಪಿಟೋಮ್ ಆಫ್ ಪ್ರೊಫೆಷನಲಿಸಮ್, ಆಫ್ ಸಿನ್ಸಿಯಾರಿಟಿ ಆ್ಯಂಡ್ ಅನ್ ಇನ್ಸ್ಪಿರೇಷನ್ ಟು ಲರ್ನ್ ಸೋ ಮಚ್ ಫ್ರಮ್ ಯು, ರಜತ್ ಅವರೇ. ವೆರಿ ಕೈಂಡ್. ಈ ಮಾತು ನಿಜ. ಇವತ್ತಿಗೆ 32 ವರ್ಷಗಳಾಗಿದೆ. ಆಪ್ಕಿ ಅದಾಲತ್ನ ಪ್ರತಿಯೊಂದು ಶೋನ ಮುಂಚೆ ಇವತ್ತಿಗೂ ನನಗೆ ಭಯ ಆಗತ್ತೆ. 10 seconds to go ಅಂತ ಕಿವಿನಲ್ಲಿ ಕೇಳಿಸಿದಾಗ ನನಗೆ ಎದೆ ಬಡಿತ ಇನ್ನೂ ಹೆಚ್ಚಾಗತ್ತೆ. ಆದ್ರೆ ಶುರುವಾದ ನಂತರ ಅದು ಬೇರೆದೇ ಜಗತ್ತೇ ಆಗ್ಬಿಡುತ್ತೆ. ರೈಟ್, ದಟ್ಸ್ ರೈಟ್. ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್, ನೀವು ಜೀವನದ ಪ್ರತಿಯೊಂದು ಹೆಜ್ಜೆನ ಇಡಬೇಕಾದ್ರೂ ಪ್ರಯತ್ನ, ವ್ಯಕ್ತಿತ್ವ ನಿಮಗೆ ಬಹಳಷ್ಟು ಹೇಳ್ಕೊಡ್ತಾ ಹೋಗುತ್ತೆ. ಆದರೆ ನೀವು ಕಲಿಯುವಂಥ ವ್ಯಕ್ತಿ ಆಗಿರಬೇಕು. ಇದು ತುಂಬಾ ಇಂಪಾರ್ಟೆಂಟ್ ನೋಡಿ. ಪಬ್ಲಿಕ್ ಇಂದ ಮತ್ತೊಂದು ಪ್ರಶ್ನೆ ತಗೊಳ್ಳೋಣ. ಸರ್, ನನ್ನ ಪ್ರಶ್ನೆ ಏನು ಅಂದ್ರೆ, ಯಾವ ಹೀರೋಯಿಂದು ಅಪ್ಪ ಆಗಿ ನಿಮಗೆ ತುಂಬಾ ಖುಷಿಯಾಗಿದೆ? ಅಲ್ಲ, ಈಗ ಮಜಾ ಅನ್ನೋದ್ರ ಡೆಫಿನಿಷನ್ ಏನು ಅಂತ ಹೇಳಿ ನೀವು ಸ್ವಲ್ಪ. ಎಂತ ಮಾತು ಕೇಳಿದ್ರಿ? ನಿಮ್ಮ ಫೇವ್ರೆಟ್ ಹೀರೋಯಿನ್ ಯಾರು? ಜಾಕ್ಲಿನ್ ಫರ್ನಾಂಡಿಸ್. ಈಗ ನೀವು ಯಾವ ದೃಷ್ಟಿಯಿಂದ ನಿಮ್ಮ ಫೇವ್ರೆಟ್ ಹೀರೋಯಿನ್ ಬಗ್ಗೆ ಹೇಳ್ತಾ ಇದ್ದೀರೋ, ನಾನು ಆ ದೃಷ್ಟಿಯಿಂದ ಖಂಡಿತವಾಗ್ಲೂ ಹೀರೋಯಿನ್ ನೋಡೋದಿಲ್ಲ. ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ ಇಂಥದ್ದೊಂದು ಪಾತ್ರನ ನಾನು ಮಾಡಿ ಮುಗಿಸ್ಬಿಟ್ಟೆ, ಆದ್ರೆ ಆ ನಂತರ ಈ ಪಾತ್ರನ ನಾನು ಅಯ್ಯೋ, ಬಹಳಷ್ಟು ಕ್ಯಾರೆಕ್ಟರ್ಗಳಿದೆ ಆ ಥರ. ಈಗ ನೋಡಿ, ದಿಲ್ಕಾ ಡಾಕ್ಟರ್ ಅಂತ ಒಂದು ಸಿನಿಮಾ ಮಾಡಿದ್ದೆ ನಾನು ಅದನ್ನು ನೋಡಿದ್ರೆ ನನಗೆ ಗಾಬರಿ ಆಗುತ್ತೆ. ಆಮೇಲೆ ಕಿರಣ್ ಅವ್ರು ಏನಿದಾರಲ್ಲ, ನನ್ನ ವೈಫ್, ಅವರು ನನ್ನ ಜೊತೆ ಸಿನಿಮಾ ನೋಡೋದಕ್ಕೆ ಅಂತ ಬರ್ತಾರೆ. ಹೀಗೆ ಕೈಯಲ್ಲಿ ಹಿಡ್ಕೊಂಡು ಬರ್ತಾರೆ. ನಾನೊಂದು ವೇಳೆ ಏನಾದರೂ ಸರಿಯಾಗಿ ಆ್ಯಕ್ಟಿಂಗ್ ಮಾಡಿಲ್ಲ ಅಂದರೆ ಸ್ವಲ್ಪ ಹೊತ್ತಾದ್ಮೇಲೆ ಆ ಕೈ ಹಾಗೇ ಬಿಟ್ಬಿಡೋರು. ಸೊ ನಂದು ಇನ್ನೂ ಏನಾರ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನಿಧಾನಕ್ಕೆ ಅವ್ರ ಪಕ್ಕಕ್ಕೆ ಹೋಗಿ ಕೂತ್ಕೊಂಡು ದೂರ ಇರೋರು. ಇನ್ನೂ ಏನಾದರೂ ಕೆಟ್ಟದಾಗ ಆ್ಯಕ್ಟಿಂಗ್ ಮಾಡಿದ್ರೆ ನಾನು ಮೆಲ್ಲಗೆ ಗಿಲ್ಲೋರು ಅವ್ರು ನನ್ನ. ನೀನು ಯಾಕೆ ಈ ರೀತಿ ಹಿಂಸೆ ಕೊಡ್ತಾ ಇದೆ ನನಗೆ? ಒಂದು ಫಿಲಮ್ ಇದೆ ನಿಗಾ ಅಂತ. ಈ ನಿಗಾಯೇ ನಗಿನ ಸಿನಿಮಾ ಆದಮೇಲೆ ಬಂದಿದ್ದು, ಪರಮೇಶ್ ಮಲ್ಹೋತ್ರಾ ಅವ್ರದ್ದು. ಆಮೇಲೆ ಅದರಲ್ಲಿ ಈ ಅಂಬರೀಷ್ ಅವರು ಸಪೇರ ರೋಲ್ನ ಮಾಡಿದರು. ಸೊ ನಗೀನಾದಲ್ಲಿ ಆ ಒಂದು ಕ್ಯಾರೆಕ್ಟ್ರು ಅಂಬರೀಷ್ ಪುರಿ ಅವರ ಒಂದು ಡೆತ್ ಆಗೋಗುತ್ತೆ. ಈ ನಿಗಾಯೆ ಪಾರ್ಟು ನಗಿನ ಏನಿತ್ತಲ್ಲ, ಸೊ ಆ ಕ್ಯಾರೆಕ್ಟರ್ನ ಮಾಡಬೇಕಾಗಿತ್ತು. ಆಗ ಪರಮೇಶ್ ಮಲ್ಹೋತ್ರಾ ಅವರು ಅವ್ರ ರೋಲ್ನ ನನಗೆ ತೊಗೊಂಡ್ರು. ಸೊ ನನ್ನ ತಲೆಯಲ್ಲಿ ಏನು ಬಂತು ಅಂತ ಹೇಳಿದ್ರೆ, ನಾನು ಇವಾಗ ಹೇಗೆ ಈ ಪಾತ್ರನ ಮಾಡಬೇಕು ಅಂದರೆ ಅಂಬರೀಷ್ ಪುರಿಯನ್ನು ಮರ್ತೋಗ್ಬಿಡ್ಬೇಕು ಎಲ್ಲರೂ. ಸೊ ನಾನು ಪ್ರತಿ ಸೀನ್ಗೂ ಜೀವ ಕೊಟ್ಬಿಟ್ಟೆ. ಅಂದರೆ ಯಾವ ರೀತಿ ಆ್ಯಕ್ಟ್ ಮಾಡಿದೆ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಮಾಡಿದೆ. ಜೋರಾಗೆಲ್ಲ ಡೈಲಾಗ್ ಹೇಳಿದ್ದೀನಿ. ಸೊ ಡಬ್ಬಿಂಗ್ ನಡೀತಾ ಇತ್ತು ಅದರದ್ದು, ಆ ಫಿಲಮ್ದು. ಅಂದರೆ ಈಗ ಶೂಟಿಂಗ್ ಎಲ್ಲ ಆದಮೇಲೆ ಅದರದ್ದು ಡಬ್ಬಿಂಗ್ ಮಾಡ್ತಾರೆ, ಮತ್ತೆ ಇನ್ನೊಂದ್ಸರಿ ವಾಯ್ಸ್ ಕೊಡ್ತೀವಿ. ನಾನು ಅಂದ್ಕೊಂಡೆ ನಾನು ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟಿದ್ದೀನಿ ಅಂತ. ಹೀಗೆ ಮಾಡಬಾರ್ದಾಗಿತ್ತು, ಸ್ವಲ್ಪ ಕೆಟ್ಟದಾಗಿ ಆ್ಯಕ್ಟಿಂಗ್ ಮಾಡಿದ್ದೀನಿ ಅನ್ನಿಸ್ತು. ಆದರೆ ರಿಲೀಸ್ಗೂ 5 ದಿನದ ಮುಂಚೆ ಪೂರ್ಣಚಂದ್ರ ರಾವ್, ಆ ಸಿನಿಮಾದ ಡಿಸ್ಟ್ರಿಬ್ಯೂಟರ್ ಯಾರಿದ್ರು, ಅವ್ರು ನನಗೆ ಬ್ಲೂ ಲೇಬಲ್ದು ಒಂದು ವಿಸ್ಕಿನ ಕಳಿಸ್ಕೊಟ್ರು. ನಾನು ನನ್ನ ಜೀವನದಲ್ಲೇ ಯಾವತ್ತೂ ಬ್ಲೂ ಲೇಬಲ್ನ ಕುಡದೇ ಇರಲಿಲ್ಲ. ಮತ್ತು ಅದ್ರ ಮೇಲೆ ಬರೆದಿತ್ತು, ವಾಟ್ ಎ ಗ್ರೇಟ್ ಪರ್ಫಾರ್ಮೆನ್ಸ್ ಇನ್ ನಿಗಾಯೆ. ನನಗನ್ನಿಸ್ತವಾಗ ನನ್ನನ್ನು ಅವಲೋಕನ ಮಾಡ್ಕೊಳ್ಳೋದಕ್ಕೆ ನನಗೆ ಬರೋದಿಲ್ವಾ ಅಂತ. ಅಲ್ಲ, ನನಗೆ ಅರ್ಥನೇ ಆಗ್ತಿಲ್ಲ ನಾನು ಸರಿಯಾಗಿ ಆ್ಯಕ್ಟ್ ಮಾಡಿದ್ದೀನೋ ಕೆಟ್ಟದಾಗಿ ಆ್ಯಕ್ಟ್ ಮಾಡಿದ್ದೀನೋ ಅಂತ. ನಾನು ಅಂದ್ಕೊಂಡೆ ಕೆಟ್ಟದಾಗಿ ಆ್ಯಕ್ಟಿಂಗ್ ಮಾಡಿದ್ದೀನಿ ಅಂತ. ಇಲ್ಲಿ ನೋಡಿದ್ರೆ ಪೂರ್ಣಚಂದ್ರ ಅವರ ಡಿಸ್ಟ್ರಿಬ್ಯೂಟರ್ ನನಗೆ ಬ್ಲೂ ಬಾಟ್ಲ್ ಕಳಿಸಿದ್ದಾರೆ, ಬ್ಲೂ ಲೇಬಲ್ದು. ನಾನು ಯಶ್ ಚೋಪ್ರಾ ಅವರು ಮತ್ತು ಅವ್ರ ವೈಫ್ ರೇಖಾ ಅವರು, ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೆ. ನನಗ ಕಿರಣ್ ಅವರು ಮತ್ತು ಇನ್ನೊಂದಿಬ್ರು 3 ಜನ ಕರೆದ್ರು. ಏನಂದ್ರು ಅಂದರೆ, ನಾವು ರಿಲೀಸ್ ಆಗೋದಕ್ಕೂ ಮುಂಚೆ ಈ ಸಿನಿಮಾ ನೋಡ್ತೀವಿ ಅಂದರು. ಫಿಲಮ್ ಏನೋ ಶುರುವಾಯಿತು. ಈ ಕಡೆ ನನ್ನ ಹೆಂಡತಿ ಕಿರಣ್ ಅವರು ನನ್ನ ಕೈಗೆ ಹೀಗೆ ಕೈ ಹಾಕೊಂಡು ಕೂತಿದ್ರು. ಫಿಲಮ್ ಶುರುವಾಯಿತು. 1 ರೀಲ್ ಆದಮೇಲೆ ಯಾಕೋ ಒಂದು ಸ್ವಲ್ಪ ಬೇಜಾರು ಅನಿಸ್ತು. ಎರಡನೇ ರೀಲಲ್ಲಿ ನಂದು ಇನ್ನೊಂದು ಸೀನ್ನ ನಾನು ನೋಡಿದಾಗ ನನ್ನ ಹೆಂಡತಿ ಹೇಳಕ್ಕೆ ಶುರು ಮಾಡಿದ್ಲು, ಡಾರ್ಲಿಂಗ್ ನನಗೆ ಯಾಕೋ ಮೈ ಹುಷಾರಿಲ್ಲ ಅನ್ಸುತ್ತೆ ಇವತ್ತು ಅಂತ. 3ನೇ ರೀಲಲ್ಲಿ ಯಶ್ ಚೋಪ್ರಾ ಅವ್ರು ಕೇಳಿದ್ರು, ಇನ್ನೂ ಎಷ್ಟು ಬಾಕಿ ಇದೆ ಅಂತ. ಮತ್ತು 4ನೇ ರೀಲಲ್ಲಿ ನನಗೆ ಹೇಗೆ ಅನ್ನಿಸ್ತಿತ್ತು ಅಂದರೆ, ಇಲ್ಲಿ ಏನಾದರೂ ಭೂಕಂಪ ಬರೋದು ಅಥವಾ ಹಾವು ಬಂದ್ಬಿಡೋದು, ಏನಾದರೂ ಒಂದು ಯಾರಿಗೋ ಏನಾದರೂ ಹಾರ್ಟ್ ಅಟ್ಯಾಕ್ ಆಗೋದು, ಈ ಪಿಕ್ಚರ್ ನಿಂತೋಗ್ಬಿಟ್ರೆ ಸಾಕು ಅನ್ಸಿದ್ದು. ಯಾಕಂದರೆ ಅಷ್ಟು ಕೆಟ್ಟದಾಗಿ ಆ್ಯಕ್ಟಿಂಗ್ ಮಾಡಿದ್ದೆ ನಾನು. ಹಾಗೆ ಕಿರಣ್ ಎದ್ದು ಹೊರಟೋದ್ಲು. ಇದೇ ರೀತಿ ತುಂಬ ಫಿಲಮ್ಗಳಿದೆ ನಾನು ಮಾಡದೇ ಇರೋವಂಥದ್ದು. ಆದರೂ ಕೂಡ ವರ್ಕ್ ಈಸ್ ಮಚ್ ಮೋರ್ ಇಂಪಾರ್ಟೆಂಟ್ ದೆನ್ ದ ಕ್ವಾಲಿಟಿ ಆಫ್ ದ ವರ್ಕ್ ಇನ್ ಎವರ್. ಪ್ರತಿದಿನ ಹೋಗಲೇಬೇಕು, ಯಾಕಂದರೆ ಕೆಲಸದಿಂದನೇ ಕೆಲಸ ಸಿಗುವಂಥದ್ದು. ಯಾವ ಕೆಲಸನೂ ಇರೋದಿಲ್ಲ, ಅಂಥದ್ದು ಯಾವುದೂ ಇಲ್ಲವೇ ಇಲ್ಲ ಇಲ್ಲಿ. ನೋಡಿ, ನಮ್ಮ ಹಾರೈಕೆ ಏನು ಅಂತಂದ್ರೆ ಇಂಥದ್ದು ನಿಮ್ಮ ಜೀವನದಲ್ಲಿ ಸದಾ ನಡೀತಾನೆ ಇರಲಿ, ಸದಾ ಎಂಟರ್ಟೈನ್ ಮಾಡ್ತಾನೆ ಇರಿ. ಆದ್ರೆ ನನ್ನ ಹತ್ರ ಇನ್ನಷ್ಟು ಆರೋಪಗಳು ಬಾಕಿ ಇದೆ. ಅಯ್ಯೋ ದೇವ್ರೆ. ಆಪ್ಕಿ ಅದಾಲತ್ನಲ್ಲಿ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಅನುಪಮ್ ಖೇರ್ ಅವರ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ಸರ್, ನಾನು ಹಿಂದಿ ಮೀಡಿಯಂ ಸ್ಕೂಲಿಂದ ಬಂದಿರೋದು. ಹಿಂದಿ ಮೀಡಿಯಂ ಸ್ಕೂಲಲ್ಲಿ 2 ವಿಷಯ ನಡೆಯುತ್ತೆ. ಒಂದು, ಇಂಗ್ಲಿಷ್ ಮೀಡಿಯಂ ಸ್ಕೂಲಿನ ಹುಡುಗಿರು ನಿಮ್ಮನ್ನು ನೋಡೋದಿಲ್ಲ.
ಖಂಡಿತ ಯಾವ ಎಮೋಷನ್ಸ್ ಇರೋದಿಲ್ಲ. ನೋಡಿ ಇಲ್ಲಿ ಕೂತಿದಾರೆ ಕೆಲವರೆಲ್ಲ ಹಿಂದಿ ಮೀಡಿಯಂ ಸ್ಕೂಲ್ ಅವರು ಇರಲ್ಲ. ವೆಲ್ಕಮ್ ಬ್ಯಾಕ್. ಆಪ್ಗೆ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಫಿಲ್ಮ್ ಸ್ಟಾರ್ ಅನುಪಮ್ ಖೇರ್. ಆಪ್ಗೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಅನುಪಮ್ ಖೇರ್ ಮೇಲಿರುವ ಆರೋಪವೆಂದರೆ ಇವರು ಉಲ್ಟಾ ರಸ್ತೆಯಲ್ಲಿ ನಡೆಯುತ್ತಾರೆ ಎಂಬುದು. ಯಾರದ್ದಾದ್ರೂ ತಂದೆಯವರ ದೇಹಾಂತ್ಯವಾದರೆ ದುಃಖ ಆಗತ್ತೆ, ಶೋಕ ಸಭೆಗಳಾಗತ್ತೆ, ಪ್ರಾರ್ಥನೆ ಸಭೆಗಳಾಗತ್ತೆ, ಭಜನೆ ಕೀರ್ತನೆಗಳನ್ನ ಮಾಡ್ತಾರೆ. ನೀವು ನಿಮ್ಮ ತಂದೆಯವರ ಡೆತ್ ಆದಾಗ ರಾಕ್ ಬ್ಯಾಂಡ್ ಅನ್ನ ಕರೆಸಿದ್ರಿ, ಲಾಫ್ಟರ್ ಶೋನ ನಡೆಸಿದ್ರಿ. ಯಾವಾಗ ನಮ್ಮ ಫಾದರ್ ಅವ್ರು ಡೆತ್ ಆಯಿತು ಆಗ ನಾನು ಅಂದ್ಕೊಂಡೆ ನನ್ನ ತಂದೆಯವರು 84ನೇ ವಯಸ್ಸಲ್ಲಿ ತೀರ್ ಹೋದ್ರು. ಮತ್ತು ಅವರು ಬಹಳ ಒಳ್ಳೆ ಜೀವನನ ಜೀವಿಸಿದ್ರು. ಮತ್ತು ಈಗ ನಮ್ಮ ತಾಯಿ ಏನಿದ್ರೆ ಅವ್ರು ಇಲ್ಲದೆ ಇರಬೇಕು. ಸೊ ನಾನು ಅವರಿಗೆ ಹೇಗೆ ಅರ್ಥ ಮಾಡಿಸ್ತೀನಿ ನಮ್ಮ ತಂದೆ ನಿಜವಾಗ್ಲೂ ತುಂಬ ದೊಡ್ಡ ವ್ಯಕ್ತಿತ್ವ ಅಂತ ಹೇಳೋದಕ್ಕೆ. ಸೊ ನಾನು ಅವಾಗ ನಮ್ಮ ಅಮ್ಮಂಗೆ ಹೇಳಿದೆ, ನೋಡಮ್ಮ, ನಾವು ನಮ್ಮ ತಂದೆಯ ಒಂದು ಪ್ರೇಯರ್ ಮೀಟಿಂಗ್ ಏನಿದೆ ಅದನ್ನು ನಾನು ಬೇರೆ ರೀತಿಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಬೇರೆ ರೀತಿಲಿ ಅಂತ ಅವ್ರು ಬೇರೆ ಥರದಂದರೆ ಹೆಂಗೆ? ನಾನು ಅದು ಹೇಳಿದೆ, ನಾನು ಎಲ್ರಿಗೂ ಬರೋರಿಗೆ ಬಿಳಿ ಬಟ್ಟೆ ಹಾಕೊಂಡು ಬರಬೇಡಿ ಅಂತ ಹೇಳ್ತೀನಿ, ನಾನು ಅವ್ರಿಗೆ ಕಲರ್ಫುಲ್ ಆಗಿರೋಂಥ ಬಟ್ಟೆಗಳನ್ನ ಹಾಕೊಂಬನ್ನಿ ಅಂತ ಹೇಳ್ತೀನಿ. ಮತ್ತು ನಗನಗ್ತಾ ಬನ್ನಿ ಎಲ್ಲರೂ. ಮತ್ತು ನಾನು ಅಪ್ಪನಿಗೆ ಖುಷಿ ಆಗೋದಕ್ಕೆ ರಾಕ್ ಬ್ಯಾಂಡ್ನ ಕರೆಸ್ಕೊಡ್ತೀನಿ ಅಂತ. ನನ್ನ ತಂದೆ ಮೇಲಿಂದ ಕೆಳಗಡೆ ನೋಡ್ತಾ ನಾನು ಅನ್ಕೋಬಾರ್ದು ಎಷ್ಟು ಬೇಜಾರಿನ ಪ್ರೇಯರ್ ಮಾಡ್ತಾ ಇದ್ದೆ ನನಗೆ ಅಂತ. ಸೊ ಹಾಗಾಗಿ ನಮ್ಮ ತಂದೆಯ ಫೇವ್ರೆಟ್ ಹಾಡನ್ನು ರಾಕ್ ಬ್ಯಾಂಡ್ ಅವರೇ ನುಡಿಸಿರೋವಂಥದ್ದು. ನಾನು ನಮ್ಮ ತಂದೆಯ ಕಂಪ್ಲೀಟ್ ಫನ್ನಿ ವಿಚಾರಗಳನ್ನೆಲ್ಲ ನಾನು ಇಡೀ ಜಗತ್ತಿಗೆ ನಗನಗ್ತಾ ಹೇಳಿದೆ. ಸೊ ಯಾವಾಗ ಪ್ರೇಯರ್ ಮೀಟಿಂಗ್ ಮುಗೀತೋ ಜನ ಎಲ್ಲ ನಗನಗ್ತಾ ಒದ್ದಾಡ್ತಿದ್ರು. ನನ್ನ ತಾಯಿ ನನಗೆ ಅವತ್ತು ರಾತ್ರಿ ಹೇಳಿದ್ರು, ಅನುಪಮ್ ಥ್ಯಾಂಕ್ ಯು, ಅಂದರೆ ಬಿಟ್ಟು ಮಗನೇ ಥ್ಯಾಂಕ್ ಯು, ನೀ ನನಗಿವತ್ತು ಅರ್ಥ ಮಾಡಿಸ್ದೆ ನನ್ನ ಗಂಡ ನಿಜವಾಗ್ಲೂ ಮಹಾನ್ ವ್ಯಕ್ತಿತ್ವದ ವ್ಯಕ್ತಿ ಅಂತ. ನೋಡಿ, ನೀವೇನು ಹೇಳಿದ್ರಲ್ಲ, ಕೆಲಸಗಳನ್ನ ವಿಭಿನ್ನವಾಗಿ ಮಾಡ್ತೀನಿ ಅಂತ, ಅದು ನಿಮ್ಮ ಸಿನಿಮಾಗಳಲ್ಲೂ ಕಾಣುತ್ತೆ. ನೀವೇ ಒಪ್ಕೊಳ್ತೀರಿ ನಿಮಗೆ ಇಂಗ್ಲೀಷ್ ಮಾತಾಡೋದಕ್ಕೆ ಬರೋದಿಲ್ಲ, ಇಂಗ್ಲೀಷ್ ಓದೋದಕ್ಕೆ ಬರೋದಿಲ್ಲ. ಆದರೆ ಇಂಗ್ಲೀಷ್ ಸಿನಿಮಾಗಳಲ್ಲಿ ಕೆಲಸ ಮಾಡೋದಕ್ಕೆ ನೀವು ಹೋಗ್ತೀರಾ. ನಾನು ಹಿಂದಿ ಮೀಡಿಯಂ ಸ್ಕೂಲಿಂದ ಬಂದಿದ್ದೀನಿ, ನಾನು ನಿಮ್ಗೆ ಹೇಳಿದೆ ಆಗಲೇ. ಆದರೆ ನನಗನ್ನಿಸ್ತು ಸ್ವಲ್ಪ ವರ್ಷಗಳ ಹಿಂದೆ, ಲೆಟ್ ಮಿ ಟ್ರೈ, ನಾನು ಇಂಗ್ಲೀಷ್ ಫಿಲಮಲ್ಲಿ ಕೆಲಸ ಮಾಡೋದಕ್ಕೆ ಆಗುತ್ತೋ ಇಲ್ವೋ ನೋಡೇ ಬಿಡೋಣ ಅಂತ. ಅದೇ ನನಗೆ ಹೇಗೆ ಬೆಂಡೆಡ್ ಲೆಗ್ ಬೆಕಮಲ್ಲಿ ಕೆಲಸ ಸಿಕ್ತೋ, ಇಂಗ್ಲೀಷ್ ಫಿಲಮ್ ಅದು, ನಾನು ಅಂದ್ಕೊಂಡೆ ಟ್ರೈ ಮಾಡೋದ್ರಲ್ಲಿ ತಪ್ಪೇನಿದೆ. ಅಲ್ಲಿ ನೋಡಿದ್ರೆ ಆ ಸಿನಿಮಾ ಸೂಪರ್ ಹಿಟ್ ಆಗೋಯ್ತು. ಆದರೆ ಎಲ್ಲಕ್ಕಿಂತ ಡಿಫಿಕಲ್ಟ್ ಕೆಲಸ ನಾನು ಮಾಡಿದ್ದು ಇಂಗ್ಲೀಷ್ ಫಿಲಮ್ ಅಂತ ಹೇಳಿದ್ರೆ ಅದು ನ್ಯೂ ಆಮ್ಸ್ಟರ್ಡ್ಯಾಮ್. ಅದು ನೆಟ್ಫ್ಲಿಕ್ಸಲ್ಲಿದೆ. ಅದೊಂದು ಮೆಡಿಕಲ್ ಡ್ರಾಮಾ. ಅದರಲ್ಲಿ ನಾನು ನ್ಯೂರಾಲಜಿಸ್ಟ್ನ ಪಾತ್ರ ಮಾಡ್ತಾ ಇದ್ದೆ. ನನ್ನ ಬಾಯಲ್ಲಿ 4 ವರ್ಡ್ಗಳೇ ಬರ್ತಾ ಇಲ್ಲ. ನಾನು ಅದರಲ್ಲಿ ಎಂತೆಂಥ ಮೆಡಿಕಲ್ ವರ್ಡ್ನ ಹೇಳಬೇಕಿತ್ತು ಅಂತ ನಾನು ಬೆಳಗ್ಗೆ 4 ಗಂಟೆಗೆ ಎದ್ದು ಮೆಮೊರೈಸ್ ಮಾಡ್ತಾ ಇದ್ದೆ. ಐ ಥಿಂಕ್ ಅನ್ಲೆಸ್ ಯು ಮೇಡ್ ಯುವರ್ ಜಾಬ್ ಸೋ ಡಿಫಿಕಲ್ಟ್, ಹೌ ವಿಲ್ ಯು ನೋ ಯು ಆರ್ ಕೇಪಬಲ್ ಆಫ್ ಡೂಯಿಂಗ್ ದಟ್ ಆರ್ ನಾಟ್. ಅದು ನನಗೆ ಬಹಳಷ್ಟು ಮೈಲೇಜ್ ಕೊಟ್ಟಂಥ ಸೀರೀಸು. ಇನ್ಫ್ಯಾಕ್ಟ್ ಅದು ಅಮೆರಿಕಾದಲ್ಲಿ ಬಹಳಷ್ಟು ಫೇಮಸ್ ಆಯ್ತದು. ನಾನು ಈಗಲೂ ಸಹ ಏನು ಇಂಗ್ಲೀಷ್ ಪದಗಳನ್ನು ಮಾತಾಡ್ತೀನಿ, ನಾನು ಮನಸ್ಸಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಮಾತಾಡ್ತೀನಿ. ಫಸ್ಟು ಹಿಂದಿಯಿಂದ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡ್ಕೋತೀನಿ, ಆಮೇಲೆ ಎದುರುಗಡೆ ಇರೋರಿಗೆ ಹೇಳ್ತೀನಿ. ಮತ್ತು ಅದು ಉಲ್ಟಾನೇ. ಸೊ ನಾನು ಏನಕ್ಕೆ ಮಾಡ್ಬೇಕದನ್ನು? ನಾನು ಹಿಂದೆ ವರ್ಷ ಮಾಡ್ತಿದ್ದೇನೆ, ಈ ವರ್ಷನೂ ಅದನ್ನೇ ಮಾಡ್ಬೇಕಾ ಮುಂದಿನೂ? ನೀವು ಮಾಡಿದಂಥ ಉಲ್ಟಾ ಕೆಲಸಗಳ ಬಗ್ಗೆ ಹೇಳ್ತೀನಿ ನೋಡಿ. ಅಮೆರಿಕದ ಸೀರೀಸ್ ಇದೆಯಲ್ಲ, ಅದು ತುಂಬಾ ಸಕ್ಸಸ್ಫುಲ್ ಆಯಿತು. ಅದರಿಂದಾಗಿ ನಿಮಗೆ ಸಾಕಷ್ಟು ಹೆಸರು ಬಂತು. ಡಾಕ್ಟರ್ ಸಾಹೇಬ್ರಂತ ಕರೆಯಕ್ಕೆ ಶುರು ಮಾಡಿದ್ರು. ಎಲ್ಲ ಕಡೆ ಅದು ಪಾಪ್ಯುಲರ್ ಆಯಿತು. ಅದನ್ನು ಕೂಡ ಅರ್ಧಕ್ಕೆ ಬಿಟ್ಟು ನೀವು ಭಾರತಕ್ಕೆ ವಾಪಸ್ ಬಂದ್ರಿ. ಅದರಲ್ಲಿ 5 ಸೀಸನ್ ಇತ್ತು. ನನಗೆ ಬಹಳ ಜಾಸ್ತಿ ಇತ್ತು ಅದರಲ್ಲಿ. ಬಟ್ ಕಿರಣ್ ಅನ್ಫಾರ್ಚುನೇಟ್ಲಿ ಡಿಟೆಕ್ಟೆಡ್ ವಿತ್ ಕ್ಯಾನ್ಸರ್, ಮಲ್ಟಿಪಲ್ ಮೈಲೋಮಾ. ಆಮೇಲೆ ನನಗನ್ನಿಸ್ತು ಆಗ, ನಾನು ಹೇಗೆ ಅಮೆರಿಕಾದಲ್ಲೇ ಇರಲಿ, ಈ ಸಮಯದಲ್ಲಿ ನನ್ನ ಹೆಂಡ್ತಿಗೆ ನನ್ನ ಅವಶ್ಯಕತೆ ಇದೆ. ನಾನೊಬ್ಬ ಡಾಕ್ಟರ್ ಏನಲ್ಲ, ನಾನು ಅವಳಿಗೆ ಎಲ್ಲ ರೀತಿಯೂ ಹೆಲ್ಪ್ ಮಾಡೋದಕ್ಕೆ. ಆದರೂ ಕೂಡ ಒಮ್ಮೊಮ್ಮೆ ಯಾವಾಗಲೂ ಸಪೋರ್ಟ್ ಸಿಸ್ಟಮ್ ಆಗಿರಬೇಕು. ಅಂದರೆ ಯಾರೋ ಒಂದು ವ್ಯಕ್ತಿಗೆ ಜೊತೆಗೆ, ಅಂದರೆ ನನ್ನ ಜೊತೆ ಇಷ್ಟು ವರ್ಷಗಳ ಕಾಲ ಸಂಸಾರ ಮಾಡಿದಳಾಕೆ, ನನ್ನ ಹೆಂಡ್ತಿ ಆಕೆ, ಇಷ್ಟು ವರ್ಷಗಳಿಂದ ನನ್ನ ಸುಖ ದುಃಖಗಳಲ್ಲಿ ಭಾಗಿಯಾಗಿದ್ದಾಳವಳು. ನಾನು ಹೇಗೆ ಆ ಸೀರೀಸ್ನ ಮಾಡಿಕೊಂಡು ಅಲ್ಲೇ ಇರೋದಕ್ಕೆ ಸಾಧ್ಯ? ಸೊ ನಾನು ಆ ಸೀರೀಸ್ನ ಬಿಟ್ಟು ಕಿರಣ್ ಹತ್ರ ಬಂದ್ಬಿಟ್ಟೆ. ಅವಳಿಗೆ ನಾನು ಅಥವಾ ಅವಳಿಗೆ ಅವಳ ಒಂದು ಡಿಸೀಸ್ಗಾಗಲಿ ಅದಕ್ಕಾಗಲಿ ನಾನೇನು ಮಾಡೋದಕ್ಕಾಗಲಿಲ್ಲ. ಆದರೆ ಒಂದು ಧೈರ್ಯ ಇರುತ್ತೆ ಒಬ್ಬ ವ್ಯಕ್ತಿ ನಿಮ್ಮ ಜೊತೆ ಇದ್ರೆ ಅಂಥ ಸಮಯದಲ್ಲಿ. ಸೊ ಆ ಸಮಯದಲ್ಲಿ ಆಕೆ ಹೇಳಿದ್ಲು ಕೂಡ ನನಗೆ, ನೀನು ಬಂದ್ಬಿಡು ಅಂತ ಹೇಳಿ. ಆದರೆ ನನಗನ್ನಿಸ್ತು ಆಗ ಈ ಕೆಲಸಗಳನ್ನ ಬಿಟ್ಟು ಅಲ್ಲಿ ನಾನು ಭಾಗಿಯಾಗಬೇಕು, ಆ ಸಂಬಂಧ ನಾನು ಉಳಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂತ. ಅದಕ್ಕೆ ನಾನು ವಾಪಸ್ ಬಂದೆ. ಪಬ್ಲಿಕ್ಕಿಂದ 1-2 ಪ್ರಶ್ನೆ ತಗೊಳ್ಳೋಣ ಬೇಕಾಗಿ. ಸರ್, ನಿಮ್ದು ಮತ್ತೆ ಸತೀಶ್ ಕೌಶಿಕ್ ಅವ್ರದ್ದು ಫ್ರೆಂಡ್ಶಿಪ್ ತುಂಬಾ ಫೇಮಸ್ ಆಗಿದೆ. ಹೌದು, ನಾನು ಹಾಗೂ ಸತೀಶ್ ಕೌಶಿಕ್ ಅವರು ಬಹಳ ಜಿಗರಿ ದೋಸ್ತು ಅಂತಲೇ ಹೇಳಬೇಕು. ಅಂದರೆ ನನಗೆ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಿಂದ ಕೂಡ, ಅಂದರೆ 1974ಇಂದನೂ ಕೂಡ ಅವರು ನನಗೆ ಸ್ನೇಹಿತರು. ಅವರ ಒಂದು ಸಡನ್ ಡೆತ್ತಿಂದ ನನಗೆ ಬಹಳಷ್ಟು ಬೇಜಾರಾಯಿತು. ಹಿ ವಾಸ್ ಎ ಗ್ರೇಟ್ ಮ್ಯಾನ್. ಇವಾಗಲೂ ನಾನು ನನ್ನ ಡ್ರೈವರ್ಗೆ ಹೇಳ್ತಾ ಇರ್ತೀನಿ, ಯಾವಾಗಲಾದರೂ ಒಂದೊಂದ್ಸರಿ ನಡಿ ಸತೀಶ್ ಅವ್ರ ಆಫೀಸ್ ಹತ್ರ ಹೋಗಿ ಬರೋಣ ಅಂತ. ಆಕೆ ಅವ್ರ ಮಗಳು, ಅಂದರೆ ನಾನು ಆ ವಂಶಿಕನ ಬಹಳ ಇಷ್ಟಪಡ್ತೀನಿ, ಮುದ್ದು ಮಗಳವಳು. ಐ ವಿಲ್ ಆಲ್ವೇಸ್ ಮಿಸ್ ಹಿಮ್.
ನಾನ್ ನೋಡಿದ್ದೆ, ನೀವು ಮತ್ತೆ ಸತೀಶ್ ಕೌಶಿಕ್ ಅವರು ಜೊತೆಗಿದ್ದಾಗ ಸಾಕಷ್ಟು ಹಾಸ್ಯ ಚಟಕ್ಕೆ ಆರಿಸ್ತಾ ಹೌದು ಇದ್ರಿ. ಹೌದು ಹೌದು ಮತ್ತಿದು ಆಟೋಮೆಟಿಕ್ ಆಗಿ ಆಗ್ತಿತ್ತು. ನೋಡಿ, ಸತೀಶ್ ಹ್ಯಾಸ್ ಎ ಗ್ರೇಟ್ ಸೆನ್ಸ್ ಆಫ್ ಹ್ಯೂಮರ್. ಅವ್ರ ಮುಂದೆ ನೀವೊಂದು ಕತೆ ಹೇಳಿದ್ರಿ, ಹೇಗೆ ಮದುವೆಗಳಲ್ಲಿ ಊಟ ಮಾಡೋದಕ್ಕೆ. ಅದೇನಂತ ಹೇಳಿದ್ರೆ, ನಾನು ಕೆಲಸ ಹುಡುಕ್ತಾ ಇದ್ನಲ್ಲ ಶಿಮ್ಲಾ ಅಂದರೆ ಬಾಂಬೆನಲ್ಲಿ, ನಾನು ಚೆನ್ನಾಗಿ ಊಟ ಮಾಡಬೇಕು ಅಂತ ಆಸೆ ಆಗ್ತಿತ್ತು. ಮತ್ತು ನನ್ನ ಗಡ್ಡ ಏನಿತ್ತಲ್ಲ ಸ್ವಲ್ಪ ಬ್ರೌನ್ ಇತ್ತು. ಸೊ ನನ್ನ ಜನ ಇಂಗ್ಲೀಷ್ನವನು ಅಂತ ಅಂದ್ಕೊಂಡ್ರು ಅವರು. ಸೊ ನನ್ನ ಹತ್ರ ಒಂದು ಪ್ಲೇಯರ್ ಇತ್ತು, 3 ಪೇರ ಓಪೇರಾ ಆದದು, ಅದ್ರದ್ದು ವೈಟ್ ಶೂಟ್ ಇತ್ತು, ಅದು ನನ್ನ ಹತ್ರನೇ ಇಟ್ಕೊಂಡ್ಬಿಟ್ಟಿದ್ದೆ. ಸೊ ಸತೀಶ್ ಕೌಶಿಕ್, ನನ್ನ ಇನ್ನೂ ಮಿಕ್ಕಿ 2-3 ಜನ ಫ್ರೆಂಡ್ಸು ನನಗೆ ಆ ವೈಟ್ ಶೂಟ್ನ ಹಾಕಿಸ್ಬಿಡ್ತಿದ್ರು. ಮತ್ತು ನಾನು ಅದೊಂದು ರಿಮ್ದೊಂದು ಕನ್ನಡಕ ಹಾಕೋತಿದ್ದೆ. ಮತ್ತು ಇಂಗ್ಲೀಷ್ನ ಒಂಥರ ರೆಡಿ ಮಾಡಿಬಿಟ್ಟು ಯಾರ್ದಾದ್ರೂ ಮದುವೆ ಕರ್ಕೊಂಡು ಹೋಗೋರು ನನ್ನ. ಮತ್ತು ನಮ್ಮವರಿಗೆ ಬಹಳ ಖುಷಿ ಆಗುತ್ತೆ ಯಾವುದಾದ್ರೂ ಇಂಗ್ಲೀಷ್ನವರು ಮದುವೆಗೆ ಬಂದರೆ. ಸೊ ನನ್ನನ್ನು ಅವರು ಅಲ್ಲಿ ಹೋಗಿ ಪರಿಚಯ ಮಾಡಿಸೋದು, ದಿಸ್ ಈಸ್ ಬಟ್ ಹೋಲ್ಡ್ ಬ್ರೆತ್ ಫ್ರಮ್ ಜರ್ಮನಿ. ಬಟ್ ಹೋಲ್ಡ್ ಬ್ರೆತ್ ಅನ್ನೋರು ಜರ್ಮನ್ನ ಫೇಮಸ್ ಪ್ಲೇಯರ್ ಇದ್ದಿದ್ರು. ಆ್ಯಂಡ್ ಸತೀಶ್ ಯೂಸ್ ಟು ಇಂಟ್ರೊಡ್ಯೂಸ್ ಮೀ, ಹೀ ಈಸ್ ಎ ವೆರಿ ಫೇಮಸ್ ಪರ್ಸನ್ ಫ್ರಮ್ ಜರ್ಮನಿ, ಹೀ ಈಸ್ ದ ಪರ್ಸನ್ ಹೂ ಹ್ಯಾಸ್ ಡನ್ ದಿಸ್ ಅಂಡ್ ದಿಸ್. ಮತ್ತು ನಾನು ಕನ್ನಡಕ ಹಿಂಗೆ ಅನ್ಕೊಂಡು ನಿಂತಿರ್ತಿದ್ದೆ. ಜಿಲೇಬಿ ತಿಂತಾ ಇದ್ದೆ, ಅಲ್ಲಿ ಕಚೋರಿ ತಿಂತಾ ಇದ್ದೆ, ಊಟ ಎಲ್ಲ ಮಾಡ್ತಾ ಇದ್ದೆ. ಮತ್ತು ಬಹಳಷ್ಟು ಮದುವೆಗಳನ್ನು ನಾವು ಈ ರೀತಿ ಹೋಗಿ ಅಟೆಂಡ್ ಮಾಡಿದ್ದೀವಿ, ಬಹಳಷ್ಟು ಮದುವೆಗಳನ್ನು. ನಿಮ್ಮನೆ ಫಂಕ್ಷನಲ್ಲಿ ಕೂಡ ಇಂಗ್ಲೀಷ್ನವ್ರು ಬರಬೇಕು ಅಂತ ಹೇಳಿದ್ರೆ ನಾನು ಗಡ್ಡ ಹಾಕೊಂಡು ಬರ್ತೀನಿ ಅಲ್ಲಿಗೆ. ಇನ್ನೊಂದು ಪ್ರಶ್ನೆ ತಗೊಳ್ಳೋಣ ಪಬ್ಲಿಕ್ ಇಂದ. ಐ ಜಸ್ಟ್ ವಾಂಟ್ ಟು ಆನ್ಸರ್ ಅ ಕ್ವೆಶ್ಚನ್. ಕನ್ನಡದಲ್ಲಿ ಕನ್ನಡ. ನನಗೆ ಹಿಂದಿ ಬರುತ್ತೆ. ಇತ್ತೀಚೆಗೆ ಆಕ್ಟರ್ಸ್ ಪ್ರಶ್ನೆಗೂ ತುಂಬಾನೇ ಮುಂಚೆ ನಾನು ನಿಮ್ಗೆ ಇಂಗ್ಲೀಷಲ್ಲಿ ಒಂದು ಮಾತನ್ನು ಹೇಳಬೇಕು ಅಂತಿದ್ದೀನಿ. ನಿಮ್ಗೆ ಒಪ್ಪಿಗೆ ಇದ್ರೆ ಮಾತ್ರ. ಒಪ್ಪಿಗೆ ಇದೆ ನಿಮಗೆ? ಖಂಡಿತ. ಜಡ್ ಸಾಬ್ ಒಪ್ಪಿಗೆ ಇದೆ ನಿಮಗೆ? ನೋಡಿ, ನಾನು ಹಿಂದಿ ಮೀಡಿಯಂ ಸ್ಕೂಲಿಂದ ಬಂದಿದ್ದೀನಿ. ಈ ಹಿಂದಿ ಮೀಡಿಯಂ ಸ್ಕೂಲಲ್ಲಿ 2 ವಿಷಯ ಇರುತ್ತೆ. ಏನಂದರೆ, ಇಂಗ್ಲೀಷ್ ಮೀಡಿಯಂ ಸ್ಕೂಲಿನ ಹುಡುಗಿರು ಅವ್ರನ್ನ ನೋಡೋದೇ ಇಲ್ಲ, ಖಂಡಿತವಾಗ್ಲೂ ಯಾವ ಎಮೋಷನ್ ಇರಲ್ಲ. ನೋಡಿ, ಇಲ್ಲಿ ಕೂತಿದ್ರಲ್ಲ ಹಿಂದಿ ಮೀಡಿಯಂ ಸ್ಕೂಲಿನ ಹುಡುಗರೆಲ್ಲರೂ, ಇವರೆಲ್ಲ ಎಷ್ಟು ಜನ ತಲೆ ಅಲ್ಲಾಡಿಸ್ತಾ ಇದ್ದಾನೆ ಅಂದರೆ ತಲೆ ಅಲ್ಲಾಡಿಸ್ತಾ ಹೇಳ್ತಾ ಮುಗ್ಗರ್ಸ್ ಬೀಳ್ಬೇಡಪ್ಪ. ಇಲ್ಲ, ಯಾರೂ ನೋಡೋದಿಲ್ಲ ನಮ್ಮನ್ನ. ಆಮೇಲೆ ನಮ್ಮ ಪ್ರಿನ್ಸಿಪಾಲ್ ಇದ್ದಿದ್ದು ಸತ್ಯಪ್ರಕಾಶ್ ಅಂತ ಹೇಳಿ. ನನಗೆ ಇಂಗ್ಲೀಷಲ್ಲಿ ಮಾತಾಡೋಂಥ ಶೋಕಿ ಬೇರೆ ಇತ್ತು. ಇದು ಒಂದು ರೀಸನ್ ಕೂಡ, ನನ್ನನ್ನು ಯಾರಾದರೂ ನೋಡಲಿ ಅನ್ನೋ ಒಂದು ಆಸೆ. ಮತ್ತು ನಾನು ಬಹಳ ಸಣ್ಣ ಇದ್ದೆ. ಐ ವಾಸ್ ಸೋ ಥಿನ್ ದಟ್ ಐ ಕುಡ್ ಸೀ ಥ್ರೂ ಇನ್ ಎ ಕೀ ಹೋಲ್ ವಿತ್ ಬೋತ್ ಐಸ್. ಸೊ ನಾನು ಹೀಗೆ ಸಣ್ಣ ಇರೋನಂತೂ ಹಿಂಗೆ ಕೈ ಹಿಂಗೆ ಹಿಡ್ಕೊಂಡೆಲ್ಲ ಹೋಗ್ತಾ ಇದ್ದೆ. ಯಾವ್ದಾದ್ರು ಹುಡುಗಿ ಎದುರುಗಡೆ ಬಂದರೆ ನಾನು ಹೇಳ್ತಾ ಇದ್ದೆ, ಟು ಎವ್ರಿ ಆ್ಯಕ್ಷನ್ ದರ್ ಇಸ್ ಅನ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್. ಬಾಡಿ ಎಲ್ಲದಕ್ಕೂ ರಿಯಾಕ್ಟ್ ಮಾಡುತ್ತೆ ಅಂತ ಹೇಳ್ತಿದ್ದೆ. ಆಗ ಒಂದಿನ ಪ್ರಿನ್ಸಿಪಲ್ ಸರ್ ನನ್ನನ್ನು ಕರೆದ್ರು. ನೋಡಪ್ಪ, ಇಲ್ಲಿ ನಮ್ಮಲ್ಲಿ ಒಬ್ರು ಪ್ರಿನ್ಸೆಸ್ ಇದ್ದಾರೆ, ದುರ್ಗಾವತಿ ಆಫ್ ಲಖನ್ಪುರ್ ಅಂತ. ಅವ್ರು ಇಲ್ಲಿ ನಮಗೆ ಬಹಳ ದೊಡ್ಡ ಡೋನರು. ನಮ್ಮ ಸ್ಕೂಲಿಗೆ ದುಡ್ಡುಗಳನ್ನ ಕೊಡ್ತಾ ಇದ್ರು, 2,000, 3,000 ಹೀಗೆಲ್ಲ ಕೊಡ್ತಾ ಇದ್ರು. ಹಾಗಾಗಿ ಪ್ರತಿ ವರ್ಷ ಅವರೇ ನಮಗೆ ಚೀಫ್ ಗೆಸ್ಟ್ ಆಗ್ತಿದ್ರು. ಸೊ ನೋಡ್ತಾ ಅವರು ಒಂದು 200 ವರ್ಷ ಅವ್ರಿಗೆ ಆಗೋಗಿತ್ತೇನೋ ನಮಗೆ ಆಲ್ಮೋಸ್ಟ್. ಸೊ ಪ್ರಿನ್ಸಿಪಲ್ ಸರ್ ನನಗೆ ಹೇಳಿದ್ರು, ಅವ್ರನ್ನ ಹಾನರ್ ಮಾಡೋದಕ್ಕೆ ಒಂದು ಸ್ಪೀಚ್ ಕೊಡಬೇಕಿದೆ, ನೀನು ಇಂಗ್ಲೀಷಲ್ಲಿ ಆ ಸ್ಪೀಚ್ನ ಕೊಡ್ಬೋದಾ ಅಂತ ಕೇಳಿದ್ರು. ನಾನು ಕೇಳಿದೆ, ಸರ್ ಹಂಗೆ ಇಂಗ್ಲೀಷಲ್ಲಿ ಹೆಂಗೆ ಸರ್ ಕೊಡಲಿ ನನ್ನ ಸ್ಪೀಚು ಅಂತ. ಇಲ್ಲ ನೆನಪು ಮಾಡ್ಕೋ, ನೀನು ಅದೇನು ಬೇಕೋ ಮಾಡು. ಸೊ ನನಗೊಬ್ರು ತಾತ ಹೇಳ್ಕೊಡ್ತಾ ಇದ್ರು, ಪ್ಯಾರಲಲ್ ಅಂತ, ಅವ್ರು ಈಗಲೂ ಕೂಡ ಇದ್ದಾರೆ. ಸೊ ಅವ್ರು ಅವಾಗ ಹೇಳಿದ್ರು, ನೀನು ಎಡಿಟೋರಿಯಲ್ ಕಾಲಮ್ನ ಓದ್ತಾ ಇದ್ರೆ ನೀನು ಇಂಗ್ಲೀಷು ಸುಧಾರಿಸುತ್ತೆ ಅಂತ. ಸೊ 15 ದಿನ ಆದಮೇಲೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇತ್ತು. ಆಗ ನಾನು ಎಡಿಟೋರಿಯಲ್ ಕೂಡ ನೆನಪು ಮಾಡ್ಕೋತಾ ಇದ್ದೆ, ಹಾಗೆ ಈ ಸ್ಪೀಚ್ನ ಕೂಡ ನೆನಪು ಮಾಡ್ಕೋತಾ ಇದ್ದೆ, ಪ್ರಿನ್ಸೆಸ್ ಆಫ್ ದುರ್ಗಾವತಿ ಆಫ್ ಲಖನ್ಪುರ್ ಅಂತ. ಯಾವತ್ತು ನಮ್ಮ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇತ್ತು, ನನ್ನ ಸ್ಪೀಚ್ 2 ಮಿಕ್ಸ್ ಆಗೋಗಿತ್ತು ಅವತ್ತು. ಸೊ ನಾನು ಈ ರೀತಿ ಸ್ಪೀಚ್ ಕೊಟ್ಟೆ, ಸ್ವಲ್ಪ ಎಕ್ಸಾಜುರೇಟೆಡ್, ಆದರೆ ಸತ್ಯನೇ ಇದು. ಲೇಡೀಸ್ ಆಫ್ ದ ಜೆಂಟಲ್ಮೆನ್, ಐ ವುಡ್ ಹ್ಯಾವ್ ಟು could have to understood a few homogeneous words in kind condolence of Princess Durgavati of Lakhanpur. The infection of the last conversation in the life, that is why I am looking at you. Sometime I'm furniture and sometime I'm missing the room. ಅದಾದಮೇಲೆ ನಮ್ಮ ಪ್ರಿನ್ಸಿಪಲ್ ಅವರಿಗೆ ಹಾರ್ಟ್ ಅಟ್ಯಾಕ್ ಆಯಿತು. ನನಗೆ ಆಮೇಲೆ ಗೊತ್ತಾಯಿತು ಅದರಿಂದ ನನ್ನ ಕೈವಾಡ ಜಾಸ್ತಿ ಇದೆ ಅಂತ. ಕೇಳಿ ಹಿಂದಿಲಿ ಕೇಳಿ. ಹಿಂದಿಲೇ ಕೇಳಬೇಕೀಗ. ಹಾಂ ಸರ್, ಇತ್ತೀಚಿನ ಆಕ್ಟರ್ಸ್ಗೆ ಉದ್ದುದ ಕೂದಲು ಮತ್ತೆ ಉದ್ದುದ ದಾಡಿ ಇರುತ್ತೆ. ಸೊ ಅವ್ರ ಜೊತೆ ನೀವು ಆಕ್ಟ್ ಮಾಡಬೇಕಾದ್ರೆ ನಿಮಗೆ ವಿಚಿತ್ರ ಅನ್ಸೋದಿಲ್ವಾ ಸರ್? ನೋಡಿ, ಜಗತ್ತಲ್ಲಿ 2 ಥರದ ಮೆನ್ಗಳಿರೋದು, ಬಾಲ್ಡೀಸ್ ಆ್ಯಂಡ್ ಫ್ಯೂಚರ್ ಬಾಲ್ಡೀಸ್. ನೋಡಿ, ಇಷ್ಟೊಂದು ಉದ್ದ ಕೂದಲು ಬಿಟ್ಟಿರ್ತಾರೆ, ಅಲ್ಲೋಡಿ ಮತ್ತೆ ಅವ್ರು ಹಿಂಗಂತ ಇದ್ದಾರೆ. ನಾನು ಅವ್ರು ಹೋಗಿ ತಬ್ಕೋಬೇಕು ಅನ್ನಿಸ್ತಾ ಇದೆ ಈಗ. ಇವ್ರು ನನಗೆ ಬಹಳ ದೊಡ್ಡ ಫ್ಯಾನ್ ಅನ್ಸುತ್ತೆ. ಬನ್ನಿ ಇಲ್ಲಿ. ಏನು ನೀವು ಎಷ್ಟು ಸುಂದರ. ಆಸ್ಟ್ರಾಲಜರ್ ಕೂಡ ನೀವು, ಒಳ್ಳೇದಾಯ್ತು ಬಿಡಿ. ನೋಡಿದ್ರ, ಇವ್ರು ಆಸ್ಟ್ರಾಲಜರ್ ಕೂಡ ಅಂತೆ.
ನನಗೆ ಅರ್ಥ ಆಗೋಗಿತ್ತು ನೋಡಿ, ದೂರದಿಂದ ನೋಡೇನೆ. ನನ್ನ ಭವಿಷ್ಯ ಚೆನ್ನಾಗಿದೆ ಅಲ್ವಾ? ಅಲ್ಲ ಸರ್, ನನ್ನ ಮುಂದಿನ ಭವಿಷ್ಯ ಚೆನ್ನಾಗಿದೆ ಅಲ್ವಾ? ಹಾ ಸರ್, ತುಂಬಾ ಉಜ್ವಲವಾಗಿದೆ ನಿಮ್ ಭವಿಷ್ಯ, ಇಬ್ರದು ಕೂಡ. ಅರೆ, ಇಬ್ರದು ಅಂತ. ಇಬ್ರದು. ಸರಿ, ನೀವು ಹೀಗೆ ಮಾಡ್ತಾ ಇರಿ. ಆದ್ರೆ ಈಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಆಪ್ಕಿ ಅದಾಲತ್ನಲ್ಲಿ ಅನುಪಮ್ ಖೇರ್ ಅವರ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ब्रीद इन, 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 ब्रीद इन. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಫಿಲ್ಮ್ ಸ್ಟಾರ್ ಅನುಪಮ್ ಖೇರ್. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಅನುಪಮ್ ಖೇರ್ ಮೇಲಿರುವ ಆರೋಪವೆಂದರೆ ಇವರು ತಮ್ಮ ಮೇಲೆ ತಾವೇ ಮಂತ್ರಮುಗ್ಧರಾಗಿರುತ್ತಾರೆ ಎಂಬುದು. ಈಗ ಈ ಮಾತಂತೂ ನಿಜಾನೇ, ನಿಮ್ಮನ್ನ ನೀವು ತುಂಬಾ ಪ್ರೀತಿಸ್ತೀರಾ. ಈ ಅಭ್ಯಾಸ ಏನಿದೆಯಲ್ಲ, ಇದು ಈಗ ಶುರುವಾಗಿದ್ದ ಅಥವಾ ಬಾಲ್ಯದಿಂದನೇ? ಅಲ್ಲ, ನನ್ನನ್ನು ನಾನು ಇಷ್ಟಪಡದೆ ಹೋದ್ರೆ ಇನ್ಯಾರನ್ನ ಇಷ್ಟಪಡಲಿ? ನೋಡಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಕ್ಲರ್ಕ್ನ ಒಬ್ಬ ಮಗ 37 ರೂಪಾಯಿನ ಹಿಡ್ಕೊಂಡು ಬಾಂಬೆಗೆ ಬಂದಿದ್ದು. ಅದು 3ನೇ ತಾರೀಕು ಜೂನ್ ಬಂದಿದ್ದು. ಇವತ್ತು ಆಪ್ಕಿ ಅದಾಲತಲ್ಲಿ 2ನೇ ಸರಿ ಕೂತ್ಕೊಂಡು ನನ್ನ ಜೀವನದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಸೊ ಸೆಲ್ಫ್ ಅಬ್ಸೆಸ್ಡ್ ಯಾಕೆ ಆಗೋದಿಲ್ಲ? ಅದು ನನ್ನ ಹಕ್ಕಲ್ವಾ? ನನ್ನ ಬಗ್ಗೆ ಒಳ್ಳೆ ವಿಷಯ ನೋಡಿ. ಸಾಕಷ್ಟು ಸಲ ನಮ್ಮನ್ನು ನಾವು ಪ್ರೀತಿಸೋದ್ರಿಂದ ಸಾಕಷ್ಟು ನಷ್ಟ ಆಗುತ್ತೆ. ಅಂದ್ರೆ 22 ವರ್ಷಗಳ ಹಿಂದೆ ನೀವೊಂದು ಸಿನಿಮಾ ಡೈರೆಕ್ಟ್ ಮಾಡ್ತೀರಾ. ಹೌದು. ಅಲ್ಲ, ನೀವು ಎಲ್ಲಿಂದ ಹುಡುಕ್ತೀರಾ ಇವನ್ನೆಲ್ಲ? ಅದಕ್ಕೆ ನಿಮ್ಮಲ್ಲಿ ಬಹಳ ವಿಷಯ ಇದೆ ಅಂತ ಹೇಳಿದ್ನ. ಯಾಕಂದ್ರೆ ನೀವೀಗ ಇನ್ನೊಂದು ಸಿನಿಮಾ ಡೈರೆಕ್ಟ್ ಮಾಡ್ತಾ ಇದ್ದೀರಾ, ಮತ್ತೆ ಡೈರೆಕ್ಟರ್ ಆಗಿದ್ದೀರಾ. ನಾನು ಯಾವಾಗ ಓಂ ಜೈ ಜಗದೀಶ್ ಅನ್ನೋ ಸಿನಿಮಾನ ಡೈರೆಕ್ಷನ್ ಮಾಡಿದ್ದೆ, ಅವತ್ತು ಅದು ನಾನು ಬರೆದಿದ್ದಂಥ ಕಥೆ ಅಲ್ಲ, ಆ ಕಥೆ ಬೇರೆಯವ್ರು ಬರೆದಿದ್ದು. ಆದರೆ ನಾನು ಬಹಳ ಖುಷಿಯಾಗಿದ್ದೆ, ಯಾಕಂದರೆ ನಾನೊಬ್ಬ ಬ್ಯುಸಿ ಆ್ಯಕ್ಟ್ರು, ಮತ್ತು ನನಗೆ ವಾಶು ಬಗ್ನಾನಿ ಅವರು ಡೈರೆಕ್ಟ್ ಮಾಡೋದಕ್ಕೆ ಅಂತ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದರಲ್ಲಿ ಅನಿಲ್ ಕಪೂರ್ ಅವರಿದ್ದರು, ಫರೀದೀನ್ ಖಾನ್ ಇದ್ದರು, ಅಭಿಷೇಕ್ ಬಚ್ಚನ್ ಅವರಿದ್ದರು, ಓಂ ಪುರಿ ಅವರಿದ್ದರು, ಮಹಿಮಾ ಚೌಧರಿ ಇದ್ದರು, ದೊಡ್ಡ ಕಲಾವಿದರಿದ್ದರು. ಅದರಲ್ಲಿ ಬಹಳ ಶ್ರದ್ಧೆಯಿಂದ ಮತ್ತು ಬಹಳ ಶುದ್ಧವಾದ ಮನಸ್ಸಿಂದ ನಾನು ಡೈರೆಕ್ಷನ್ ಮಾಡಿದ್ದೀನಿ. ಅದರಲ್ಲಿ ನನಗೆ ಬಹಳ ಸಂತೋಷವಾಗಿದೆ. ಆದರೆ ಅವರು ಬಾಕ್ಸ್ ಆಫೀಸ್ ಆಗಲಿಲ್ಲ ಅದು. ಆದರೆ ಟೆಲಿವಿಷನಲ್ಲಿ ಯಾವಾಗ ಅದು ಬರುತ್ತೆ, ಅದು ಬಹಳ ದೊಡ್ಡ ಹಿಟ್ಟೇನೆ. ಅದಾದಮೇಲೆ ನನ್ನ ಹತ್ರ ಯಾವುದು ಕಥೆ ಇರಲಿಲ್ಲ. ಆ್ಯಸ್ ಆನ್ ಆ್ಯಕ್ಟರ್ ನಾನು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದೆ. ಆಮೇಲೆ ನನ್ನ ಹತ್ರ ನಾನೊಂದು ಕಥೆನ ಹುಡುಕ್ತಾ ಇದ್ದೆ, ನಾನು ಅದನ್ನು ಶೇರ್ ಮಾಡಬೇಕು ಅಂದ್ಕೊಂಡಿದ್ದು. ಅಂಥ ಕತೆ ನನಗೆ ಸಿಕ್ಕಿದ್ದು ಈಗ 3-4 ವರ್ಷದ ಹಿಂದೆ. ನನಗೊಬ್ಳು ಸೊಸೆ ಇದ್ದಾಳೆ, ಅವಳ ಹೆಸರು ತನ್ವಿ ಅಂತ. ಅವಳು ಆರ್ಟಿಸ್ಟಿಕ್ ಆಗಿದ್ದಾಳೆ. ಸೊ ಅವಳಿಗೆ 13 ವರ್ಷ ಇದ್ದಾಗ ನಾವು ಡೆಲ್ಲಿಲಿ ಗುಡ್ಗಾಂವಲ್ಲಿ ನನ್ನ ಅಣ್ಣ ರಾಜು ಅವರ ಮಗಳು ವೃಂದ ಮದುವೆಯಲ್ಲಿ ಎಲ್ಲ ತಯಾರಿ ಮಾಡ್ತಾ ಇದ್ವಿ, ಎಲ್ಲರೂ ಮಾತಾಡ್ತಾ ಇದ್ವಿ, ಕುಣಿತಾ ಇದ್ವಿ, ತಿಂತಾ ಇದ್ವಿ. ಈ 13 ವರ್ಷದ ಆರ್ಟಿಸ್ಟಿಕ್ ಹುಡುಗಿ ಮರಾನ್ ನೋಡ್ತಾ ನಿಂತಿದ್ಲು. ಆಗ ನಾನು ಅವಳ ಹತ್ರ ಹೋಗಿ ಕೇಳಿದೆ, ಮಗು ತನ್ವಿ, ನೀನು ಏನು ನೋಡ್ತಾ ಇದೆಯಮ್ಮ ಅಂದೆ. ಅವಳು ನನ್ನನ್ನು ತಿರುಗಿ ನೋಡದೆ ಹೇಳಲು, ನಾನು ನನ್ನ ಜೀವನ ನೋಡ್ತಾ ಇದ್ದೀನಿ ಅಂತ. ನನಗೊಂದು ಸ್ವಲ್ಪ ಕಕ್ಕಾಬಿಕ್ಕಿ ಆಯಿತು. ನಾನು ಯೋಚನೆ ಮಾಡ್ತಿದ್ದೆ, ಶಿ ಕುಡ್ ನಾಟ್ ಎಕ್ಸ್ಪ್ಲೈನ್ ಅದು 13 ವರ್ಷದ ಹುಡುಗಿಯ ಒಂದು ಜೀವನ ಏನು. ಬಟ್ ಅವಳು ಆರ್ಟಿಸ್ಟಿಕ್ ಆಗಿದ್ಲು, ನನಗದು ಅರ್ಥ ಆಗಲಿಲ್ಲ. ಅದು ಅವಳು ಏನು ಹೇಳಬೇಕು ಅಂದ್ಕೊಂಡಿದ್ದಾಳೆ ಅನ್ನೋದು. ಅಲ್ಲಿಂದ ಶುರುವಾಯಿತು ಕತೆ ತನ್ವಿ ದ ಗ್ರೇಟ್ ಅಂತ. ಈಗ ನನ್ನ ಮುಂದಿನ ಫಿಲಮ್ ಏನು ಬರ್ತಾ ಇದೆಯೋ ಅದು 18ನೇ ತಾರೀಕು ಜುಲೈ. ನನಗೆ ರಿಯಲೈಸ್ ಆಗಿದ್ದೇನೆಂದರೆ, ನಾನು ಈ ಜಗತ್ತಿನಲ್ಲಿ ಒಳ್ಳೆಯದು ಅನ್ನೋಂಥದ್ದನ್ನು ಬೆಳೆಸಬೇಕು, ಬೆಸಿಬೇಕು ಅಂತ. ನಮ್ಮಲ್ಲಿರೋ ಗುಡ್ನೆಸ್ ಐರಾನಿಕಲಿ ಇತ್ತೀಚೆಗೆ ಬರೀ ಆರ್ಟಿಸ್ಟಿಕ್ ಪೀಪಲಲ್ಲಿದೆ. ಆರ್ಟಿಸ್ಟಿಕ್ ಪೀಪಲ್ಗೆ ಈ ಬೇಜಾರಿನ ಅಗತ್ಯ ಇರೋದಿಲ್ಲ, ಮ್ಯಾನಿಪುಲೇಷನ್ಸ್ ಅನ್ನೋದು ಅವಶ್ಯಕತೆ ಇರಲ್ಲ. ಅವ್ರು ಬರೀ ಒಳ್ಳೆತನದಲ್ಲಿ ಬಿಲೀವ್ ಮಾಡ್ತಾರೆ. ನೋಡಿ, ಮನೋರಂಜನೆ ಮಾಡುವಂಥದ್ದು ಒಂದು ಸಬ್ಜೆಕ್ಟ್ ಮೇಲೆ ಸಿನಿಮಾ ಮಾಡಿದಾಗ ಜನಗಳಿಗೆ ಸಾಮಾನ್ಯವಾಗಿ ಅನ್ಸುತ್ತೆ ಇದು ತುಂಬಾ ದುಃಖದ ಸಿನಿಮಾ ಆಗಿರುತ್ತೆ. ಇಲ್ಲ, ಇದರಲ್ಲಿ ಒಟ್ಟು 8 ಹಾಡುಗಳಿವೆ. 2 ಆಸ್ಕರ್ ವಿನ್ನರ್ಸ್ ಇದ್ದಾರೆ ಇದರಲ್ಲಿ. ಒಬ್ರು MM ಕರೀಂ ಅವರಿಗೆ ಈ ಪಿಕ್ಚರ್ಗೆ ಮ್ಯೂಸಿಕ್ ಮಾಡಿದ್ದಾರೆ. ಅವರು ನಾಟು ಸಾಂಗಿಗೆ ಆಸ್ಕರ್ ಸಿಕ್ಕಿದೆ ಅವರಿಗೆ. ನಮ್ಮ ಸೌಂಡ್ ರೆಕಾರ್ಡಿಸ್ಟ್ ರಸೂಲ್ ಪುಕುಡಿ ಅವರು, ಸ್ಲಮ್ ಡಾಗಿಗೆ ಅವರಿಗೆ ಆಸ್ಕರ್ ಸಿಕ್ಕಿದೆ ನಮ್ಮಲ್ಲಿ. ಆಮೇಲೆ ಇದು ಬಹಳ ಎಂಟರ್ಟೈನಿಂಗ್ ಆದಂಥ ಫಿಲಮ್ಮು. ಅಂದರೆ ನನ್ನ POVಯಲ್ಲಿ ಈ ಒಂದು ತನ್ವಿ, ಅಂದರೆ ನಮ್ಮ ಸಿನಿಮಾದಲ್ಲಿ ಮಾಡ್ತಿರೋದು ಶುಭಾಂಗಿ ಅಂತ ಆ್ಯಕ್ಟ್ ಮಾಡ್ತಿದ್ದಾಳೆ. ಅವಳಿಗೆ ಸೂಪರ್ ಪವರ್ ಇರುತ್ತೆ. ಆರ್ಟಿಸ್ಟಿಕ್ ಜನಕ್ಕೆ ನಾವು ಒಂಥರ ವಿಚಿತ್ರವಾಗಿ ಕಾಣ್ತಿರ್ತೀವಿ, ಯಾಕಂದರೆ ನಾವು ಮ್ಯಾನಿಪುಲೇಟ್ ಮಾಡ್ತಿರ್ತೀವಿ, ನಾವು ಬೇರೆ ಬೇರೆ ಥರ ಮಾತಾಡ್ತಾ ಇದ್ದೀವಿ. ಇಟ್ಸ್ ಎ ಲೈಫ್ ವಿಚ್ ಸೆಲೆಬ್ರೇಟ್ಸ್ ಲೈಫ್. ಇಟ್ಸ್ ಅ ಸ್ಟೋರಿ ಅಬೌಟ್ ಎ ಗರ್ಲ್. ಆರ್ಟಿಸ್ಟಿಕ್ ಹುಡುಗಿ ಒಂದು ಆರ್ಮಿ ಕುಟುಂಬಕ್ಕೆ ಸೇರಿರ್ತಾಳೆ. ಅವಳು ಒಂದಿನ ಅವ್ರ ಅಜ್ಜನ ಹತ್ರ ಬಂದು ಹೇಳ್ತಾಳೆ, ನಾನು ಕೂಡ ಆರ್ಮಿಗೆ ಜಾಯಿನ್ ಆಗಬೇಕು ಅಂತಿದ್ದೀನಿ ಅಂತ. ಇಟ್ಸ್ ವೆರಿ ಇನ್ಸ್ಪಿರೇಷನಲ್, ಇಟ್ಸ್ ವೆರಿ ಮೂವಿಂಗ್. ತನ್ವಿ ವೆರಿ ನಾಟಿ, ತನ್ವಿ ಈಸ್ ವೆರಿ ಹಿಲೇರಿಯಸ್, ತನ್ವಿ ಈಸ್ ಎ ಗ್ರೇಟ್ ಸಿಂಗರ್. ನಮಗೆ ಎಂಥ ರೆಸ್ಪಾನ್ಸ್ ಸಿಕ್ತು ಅಂತ ಹೇಳಿದ್ರೆ, ನಮ್ಮ ಇದನ್ನು ಪ್ರೀಮಿಯರ್ ಮಾಡಿದ್ವಿ ಮೊದಲು ವರ್ಲ್ಡ್ ಕಾನ್ಸ್ ಫಿಲ್ಮ್ ಫೆಸ್ಟಿವಲಲ್ಲಿ. ಸ್ಟ್ಯಾಂಡಿಂಗ್ ಅವೇಷನ್ ಸಿಕ್ತು. ಲಂಡನ್ ಸ್ಟ್ಯಾಂಡಿಂಗ್ ಅವೇಷನ್, ನ್ಯೂಯಾರ್ಕ್ ಸ್ಟ್ಯಾಂಡಿಂಗ್ ಅವೇಷನ್, ಪ್ಲಸ್ ನನ್ನ ಫ್ರೆಂಡು
ವರ್ಲ್ಡ್ನ ಬಹಳ ದೊಡ್ಡ ಆ್ಯಕ್ಟರ್ ರಾಬರ್ಟ್ ಡಿನಿಯೋ ಬಂದಿದ್ರು ನಮ್ಮ ಸಿನಿಮಾ ನೋಡೋದಕ್ಕೆ. ಅವ್ರು ನನಗೆ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ರು, ಒಂದು ಫೋಟೋ ಕೊಡೋದಕ್ಕೋಸ್ಕರ ಬಂದಿದ್ರು. ನಾನು 10 ನಿಮಿಷ ಇರಿ, ಇಂಟರ್ವಲ್ವರೆಗೂ ಇರ್ತೀನಿ ಅಂದರು. ನಾವಿದರ ಇಂಡಿಯಾದಲ್ಲಿ ಮೊದಲನೇ ಸ್ಕ್ರೀನಿಂಗ್ ಮಾಡಿದ್ವಿ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ. 2500 ಕ್ಯಾಡೆಟ್ಸ್ಗಳಿದ್ರು, ಅಂದರೆ ಮುಂದಿನ ದಿನಗಳಲ್ಲಿ ಆರ್ಮಿ ಆಫೀಸರ್ ಆಗುವಂಥವ್ರವರು. ಅವರೆಲ್ಲ ಸ್ಟ್ಯಾಂಡಿಂಗ್ ಅವೇಷನ್ ಕೊಟ್ಟರು, ಸದರ್ನ್ ಕಮಾಂಡ್ ಕೂಡ. ನಾವು ಆರ್ಮಿ ಚೀಫ್ಗೂ ಈ ಫಿಲ್ಮ್ ನೋಡಿ ತೋರಿಸಿದೀವಿ. ಆರ್ಮಿಯ ಎಲ್ಲ ದೊಡ್ಡ ದೊಡ್ಡ ಆಫೀಸರ್ಗಳು, ಜನರಲ್ಸ್ ಇದ್ರು, ಅವರೆಲ್ಲರೂ ಈ ಸ್ಟ್ಯಾಂಡಿಂಗ್ ಅವೇಷನ್ ಕೊಟ್ಟರು. ಕೊನೆಯಲ್ಲಿ ಅವ್ರ ಕಣ್ಣಲ್ಲಿ ನೀರಿತ್ತು. ಹಾಗಾಗಿ ಇದಕ್ಕೋಸ್ಕರ ಇದೊಂದು ಅದ್ಭುತವಾದ ಸಿನಿಮಾ ಅಂತ ಹೇಳ್ಬೋದು. ತುಂಬ ಒಳ್ಳೆ ಫಿಲಮ್ಮು. ಅದಕ್ಕೋಸ್ಕರ ಇದು ಒಳ್ಳೆಯದನ್ನು ಮಾತ್ರ ತೋರಿಸುತ್ತೆ, ನಿಮ್ಮ ಒಳಗಡೆ ಇರುವಂಥ ಒಳ್ಳೆ ವ್ಯಕ್ತಿನ ಇದು ತೋರಿಸುತ್ತೆ, ಈಚೆ ತರಿಸುತ್ತೆ. ಇಟ್ಸ್ ಎ ಫಿಲ್ಮ್ ಮೇಡ್ ಫ್ರಮ್ ದ ಹಾರ್ಟ್ ಫಾರ್ ದ ಪೀಪಲ್ ಹೂ ಹ್ಯಾವ್ ದ ಹಾರ್ಟ್. ಇಟ್ಸ್ ಎ ಫಿಲ್ಮ್ ಫ್ರಮ್ ದ ಇಂಡಿಯಾ ಟು ದ ವರ್ಲ್ಡ್. ಇಟ್ಸ್ ರಿಲೀಸಿಂಗ್. ಪ್ಲೀಸ್ ನೀವೆಲ್ಲರೂ ಕೂಡ ಹೋಗಿ ನೋಡಿ. ನೀವು ಯಾವಾಗಲೂ ಕೂಡ ಜನ ಹೇಳ್ತಾನೆ ಇರ್ತಾರೆ ಒಳ್ಳೆ ಸಿನಿಮಾಗಳು ನೋಡೋದಕ್ಕೆ ಸಿಗ್ತಾ ಇಲ್ಲ ಈಗ ಅಂತ. ಅನುಪಮ್ ಅವರೇ, ನಾನು ಈ ಸಿನಿಮಾ ನೋಡಿದ್ದೀನಿ. ಮತ್ತೆ ಇದು ನಿಜಕ್ಕೂ ಒಂದು ಮೀನಿಂಗ್ಫುಲ್ ಸಿನಿಮಾ. ಮತ್ತೆ ನಮ್ಮ ಸೈನಿಕರೇನಿದಾರಲ್ಲ ಅವರ ಶೌರ್ಯವನ್ನು ಕೂಡ ಇದು ತೋರಿಸುತ್ತೆ. ಹೌದು, ಸಾಕಷ್ಟು ಕಷ್ಟ ಆಗಿರಬೇಕು ಈ ಸಿನಿಮಾ. ತುಂಬ ಕಷ್ಟ ಆಯಿತು ಇದನ್ನು ಮಾಡೋದಕ್ಕೆ. ಇಟ್ ಈಸ್ ಮೇಡ್ ಅಗೇನ್ಸ್ಟ್ ಆಲ್ ಆಡ್ಸ್. 50 ಕೋಟಿ ಸಿನಿಮಾ ಇದು. ಮತ್ತು ನನಗೊಬ್ಬರು ಫಿನಾನ್ಷಿಯರ್ ಇದ್ದರು. ಸೊ ಅವ್ರು ಹೇಳಿದ್ರು 25 ಕೋಟಿ ನಾನು ಕೊಡ್ತೀನಿ, ಇನ್ನು 25 ಕೋಟಿ ಮಿಕ್ಕಿದವರೆಲ್ಲರೂ ಬರ್ತಾರೆ ಅಂತ. ಆದರೆ ಶೂಟಿಂಗ್ಗೆ 1 ತಿಂಗಳು ಮುಂಚೆ ಅವ್ರು ಹೇಳಿದ್ರು ನಾನು ಈಗ ದುಡ್ಡು ಹಾಕೋ ಪರಿಸ್ಥಿತಿಲಿ ಇಲ್ಲ ಅಂತ. ನಾನು ಅವ್ರನ್ನ ಬ್ಲೇಮ್ ಮಾಡ್ತಾ ಇಲ್ಲ, ಅವ್ರು ಮಾಡೋದಕ್ಕಾಗಲ್ಲ ಅಂತ ಹೇಳಿದ್ರು. ಪರವಾಗಿಲ್ಲ. ಆದರೆ ನನ್ನ ಪ್ರೊಡಕ್ಷನ್ ಅವರೆಲ್ಲರೂ ಹೇಳಿದ್ರು ಇದನ್ನು ಪೋಸ್ಟ್ಪೋನ್ ಮಾಡಿಬಿಡಿ, ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ ಇಲ್ಲಿ ಮಾಡೋದಕ್ಕೆ. ನನಗನ್ಸಿದ್ದೇನಿದ್ರೆ ಇವಾಗ ಈ ಸಿನಿಮಾನ ಮಾಡಲಿಲ್ಲ ಅಂದರೆ ಈ ಸಿನಿಮಾನ ಮುಂದೆ ಯಾವತ್ತೂ ಮಾಡೋದಕ್ಕಾಗಲ್ಲ. ಸೊ ನಾನಾಗ ನನ್ನ ಫ್ರೆಂಡ್ಗಳನ್ನು, ಅಂದರೆ ಅಮೆರಿಕಾದಲ್ಲಿರೋಂಥ ನನ್ನ ಸ್ನೇಹಿತರನ್ನ, ಡೆಲ್ಲಿಲಿರೋಂಥ ಸ್ನೇಹಿತರುಗಳನ್ನ, ಮತ್ತು ಬೇರೆ ಬೇರೆ ಕಡೆ ಇರೋ ಸ್ನೇಹಿತರುಗಳನ್ನ, ಸೊ ಅವ್ರನ್ನೆಲ್ಲರನ್ನೂ ಕೇಳಿದೆ, ನೀವೆಲ್ಲ ಎಷ್ಟು ಕಡೆ ನೀವು ಕೊಡೋಕ್ಕಾಗುತ್ತೆ ನನ್ನ ಕಾಸು ಅಂತ. ಇದಕ್ಕೆ 9 ಜನ ಪ್ರೊಡ್ಯೂಸರ್ಸ್ ಇದ್ದಾರೆ. ಸೊ 9 ಕೋ ಪ್ರೊಡ್ಯೂಸರ್ಗಳಿದ್ದಾರೆ. ಇದರಲ್ಲಿ ಮೇನ್ 4 ಕಲಾವಿದರು, ನನ್ನ 4 ಮುಖ್ಯ ಕಲಾವಿದರಿದ್ದಾರಲ್ಲ, ಜಾಕಿ ಶ್ರಾಫ್ ಅವರು, ಬೊಮ್ಮನ್ ಇರಾನಿ ಅವರು, ಪಲ್ಲವಿ ಅವರು, ಅರವಿಂದ್ ಸ್ವಾಮಿ ಅವರು. ಅವ್ರಿಗೆ ನಾನು 1 ರೂಪಾಯಿ ದುಡ್ಡು ಕೊಟ್ಟಿಲ್ಲ. ಅವ್ರು ಯಾವಾಗ ಆಗುತ್ತೋ ಅವಾಗ ಕೊಡಿ ಅಂತ ಹೇಳಿದ್ದಾರೆ. ನನಗನ್ಸೋದೇನೆಂದರೆ ನೀವು ಅವರಿಗೋಸ್ಕರಾದರೂ. ಈ ಆಕ್ಟ್ರೆಸ್ ಶುಭಾಂಗಿ ಇದಾರಲ್ಲ, ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಹೌದು. ಎಲ್ಲಿ ಸಿಕ್ಕಿದ್ರು ಅವ್ರು ನಿಮ್ಗೆ? ಇವರು ನಮ್ಮ ಆ್ಯಕ್ಟಿಂಗ್ ಸ್ಕೂಲಲ್ಲೇ ಇದ್ದವರು. ನಾನು ಅನ್ಕೊಂಡಿದ್ದೆ ನಾನು ಹೊಸ ಆ್ಯಕ್ಟ್ರೆಸ್ನ ಕರ್ಕೊಂಬರ್ಬೇಕು ಅಂತ. ಬಿಕಾಸ್ ಈ ಸಾರಾಂಶದ ಮೇಲೆ ಯಾರಿಗೂ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಅದು ಅವ್ರಿಗೆ ಅರ್ಥ ಆಗಬೇಕು, ಇದು ಇದೇ ವ್ಯಕ್ತಿಯ ಒಂದು ಕಥೆ ಅಂತ. ಸೊ ಅದೇ ರೀತಿಯೇ ತನ್ವಿ ದ ಗ್ರೇಟ್ ಸಿನಿಮಾದಲ್ಲಿ ಒಂದು ಹೊಸ ಹುಡುಗಿ ಶುಭಾಂಗಿನ ನಾವು ಕರ್ಕೊಂಡು ಬಂದ್ವಿ. ಆಕೆ ನಮ್ಮ ಕ್ಲಾಸ್ ರೂಮಲ್ಲಿ ನನಗೆ ಸಿಕ್ಕಿದ್ದು. ಸೊ ಯಾಕಂದರೆ ನಾನೊಂದು ಮಾಸ್ಟರ್ ಕ್ಲಾಸ್ ಮಾಡ್ತೀನಿ, ಅದರಲ್ಲಿ ನಾನು ಮಕ್ಕಳನ್ನ ಒಂದಷ್ಟು ವರ್ಷಗಳ ಕಾಲ ಹಿಂದೆ ಕರ್ಕೊಂಡು ಹೋಗ್ತೀನಿ. ಅದರಲ್ಲಿ ನಾನು ಅವ್ರಿಗೆ ಒಂದಷ್ಟು ಎಕ್ಸಸೈಸ್ನ ಹೇಳ್ಕೊಡ್ತೀನಿ. ಅಂದರೆ ತಾಯಿಯ ಮುಂದೆ ನಿಮ್ಮ ಎಕ್ಸ್ಪ್ರೆಷನ್ ಹೇಗಿರುತ್ತೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ನಾನು ಶೂಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಶುಭಾಂಗಿ ಎಕ್ಸ್ಪ್ರೆಷನ್ ಹೇಗಿತ್ತು ಅಂತಂದರೆ ಆವಾಗ ಸೊ ನನಗನ್ಸಿದ್ದು ಈ ಹುಡುಗಿ ಹೇಗೆ ಅದನ್ನು ಕ್ಯಾಚ್ ಮಾಡಿದ್ಲು ಅಂತ. ನೋಡಿ, ನೀವು ಹೇಳಿದ್ರಿ ಶುಭಾಂಗಿ ನಿಮ್ಮ ಆಕ್ಟಿಂಗ್ ಸ್ಕೂಲ್ನಿಂದ ಬಂದವರು ಅಂತ. ಅಂದರೆ ಆ್ಯಕ್ಟಿಂಗನ್ನು ಯಾರಿಗೆ ಬೇಕಾದರೂ ಹೇಳ್ಕೊಡ್ಬೋದು? ಖಂಡಿತವಾಗ್ಲೂ ಹೇಳ್ಕೊಡ್ಬೋದು. ಆಕೆ ಇದಕ್ಕೊಂದು ಸಾಕ್ಷಿ ಕೊಡಲ ನಾನು ನಿಮಗೆ? ಹಾಂ, ಪ್ಲೀಸ್ ಬಾ ಮಗು, ಇಬ್ರು ಬನ್ನಿ ಇಲ್ಲಿ. ನೀವು ಅಲ್ಲ ಕೂದಲು ಬಿಟ್ಟಿದ್ದಲ್ಲ ಅವನು. ಬಾ ನೀನು, ಬಾ 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 ನೀನು ಬಾ. ನೀನು ಯಾವತ್ತೂ ಆ್ಯಕ್ಟಿಂಗ್ ಏನು ಮಾಡಿಲ್ಲ ಅಲ್ವಾ? ಬಾ ಹೇಳ್ತೀನಿ ಸರ್. ನಾನು ಇಲ್ಲಿಗೆ ಹೋಗ್ಬೋದು ಸರ್? ಬನ್ನಿ. ಆ್ಯಕ್ಟಿಂಗ್ ಹೇಳ್ಕೊಡ್ಬೋದು ಸರ್. ಈಗ ಕೆಲವೊಂದ್ರಿಗೆ ಗೊತ್ತಿಲ್ಲದಿರೋರಿಗೆ ಇದು ಯಾವತ್ತಾದ್ರೂ ಆ್ಯಕ್ಟಿಂಗ್ ಮಾಡಿದ್ದೀರಾ? ನೀವು ಮಾಡಿದ್ದೀರಾ ಯಾವತ್ತಾದ್ರೂ? ಇಲ್ಲ ಅಲ್ಲ. ಇಲ್ಲಿ ಬನ್ನಿ. ಇಲ್ಲಿ ಏನು ಹೆಸರು? ಗುಣ ಸರ್. ಗುಣ. ಹೌದು ಸರ್. ಮತ್ತು ನಿಮ್ಮದು? ಅದಿತಿ ಹಾಗೂ ಗುಣ. ರೈಟ್ ಸರ್. ಇವರು ಯಾವತ್ತೂ ಆ್ಯಕ್ಟಿಂಗ್ ಮಾಡಿಲ್ಲ. ಓಕೆ, ನೀವು ಕೂಡ ಮಾಡಿಲ್ಲ. ನೋಡಿದಿರಲ್ವಾ? ಡೈಲಾಗ್ ಏನಂದ್ರೆ, मेरे पास जितने पैसे थे मैंने तुम्हें दे दिए, अब कुछ नहीं बचा. ನಿಮ್ಮ ಡೈಲಾಗ್ ಏನಂದ್ರೆ, ನಾನು ಈ ಸಂಬಂಧನ ಮುಂದುವರಿಸೋದಕ್ಕಾಗಲ್ಲ. मुझे उससे कोई मतलब नहीं, मुझे पूरे पैसे वापस चाहिए. मुझे उससे कोई मतलब नहीं, मुझे पूरे पैसे चाहिए. ನಿಮ್ಮ ಡೈಲಾಗ್ ಏನು ಹೇಳಿ? मेरे पास जितने भी पैसे थे वो. ಸರಿ, ಇವಾಗ ನೀವಿಬ್ರು ಸೀರಿಯಸ್ ಆಗಿರಿ. ಕಣ್ಮುಚ್ಚಿ ಇಬ್ರು. ಕಣ್ಮುಚ್ಚಿ. ಶಬಾಷ್. ಕೋಪ ಇದೆ ಡೈಲಾಗಲ್ಲಿ, ಕೋಪ ಇದೆ. ನೀವೀಗ ಕೋಪದಲ್ಲಿ ಹೇಳ್ತೀರಾ? ಈಗ ನಿಮಗೆಲ್ಲ ಇದಕ್ಕೆ ನಗು ಬರ್ತಾ ಇದೆ ಅಲ್ವಾ? ನಿಮಗೆ ಯಾಕೆ ನಗು ಬರ್ತಾ ಇದ್ದಾರೆ? ನೀವು ಹೆಸಿಟೇಟ್ ಮಾಡ್ತಿದ್ದೀರಾ. ಯು ಆರ್ ಆಕ್ವರ್ಡ್. ಡೋಂಟ್ ಬಿ ಆಕ್ವರ್ಡ್. ಆ್ಯಕ್ಟಿಂಗ್ ಕ್ಯಾನ್ ಬಿ ಟಾಟ್. ನನಗೆ ಚಾಲೆಂಜ್ ಕೊಟ್ಟಿದ್ದಾರೆ ರಜತ್ ಅವರು. ನನ್ನ ಮರ್ಯಾದೆ ನಿಮ್ಮ ಕೈಯಲ್ಲಿದೆ ಈಗ. ಓಕೆ ಸರ್. ಓಕೆ, ಒಂದ್ಸರಿ ರಿಹರ್ಸ್ ಮಾಡಿ. ಹೇಳಿ ಡೈಲಾಗ್. मेरे पास जितने भी पैसे थे वो तुम्हें दे दिए, अभी मेरे पास कुछ नहीं बचा है. मुझे कुछ नहीं पता, मुझे मेरे पैसे ಸರಿ, वापस. ಯಾವ ಹೆಸಿಟೇಷನ್ ಇಲ್ಲದೆ ಹೇಳಬೇಕು, ಸೀರಿಯಸ್ ಆಗಿ. ಮತ್ತಿಬ್ರು ನಗಬಾರ್ದು ಈಗ. ಆ್ಯಂಡ್ ಐ ಆಮ್ ಸೀರಿಯಸ್ ಅಬೌಟ್ ಇಟ್. ಐ ಆಮ್ ಎ ಟೀಚರ್ ಆ್ಯಂಡ್ ಐ ಕ್ಯಾನಾಟ್ ಬಿ  ಕಮ್ ಆನ್. मेरे पास जितना भी पैसे. ನಗಬಾರ್ದು, ಸೀರಿಯಸ್ ಆಗಿ ಹೇಳ.
मेरे पास जितने भी पैसे थे तुम्हें दे दिए, अभी कुछ नहीं बचा है मेरे पास। ನೀವು ಹೇಳಿ ಡೈಲಾಗ್. मुझे कुछ नहीं पता, मुझे मेरे पैसे वापस चाहिए। ಮತ್ತೊಂದ್ಸರಿ मेरे पास जितने भी पैसे हैं तुम्हें दे दिए, अभी ಮುಂದಕ್ಕೆ ಬನ್ನಿ. कुछ नहीं बचा है। मुझे कुछ नहीं पता, मुझे मेरे पैसे वापस चाहिए। मेरे पास जितने भी ರಜತ್ ಅವರೇ, ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ, ಇನ್ನು 5 ಹೆಜ್ಜೆ ಮುಂದಕ್ಕಿಟ್ರೆ ಇವರಿಬ್ರು ಡೈಲಾಗ್ನ ಕರೆಕ್ಟಾಗಿ ಹೇಳ್ತಾರೆ. ಒಂದು ಈ ಹುಡುಗನ ಮದುವೆ ಆಯಿತು ಅಂದರೆ ಇವ್ರ ಮಕ್ಳಿಗೆ ಹೋಗಿ ಹೇಳ್ತಾರೆ, ಅನುಪಮ್ ಖೇರ್ ಅವರು ಆಪ್ಕೆ ಅದಾಲತ್ ಸ್ಟೇಜಲ್ಲಿ ನನಗೊಂದು ಡೈಲಾಗ್ ಹೇಳ್ಸಿದ್ರು ಅಂತ. ಸಾಕಷ್ಟು ಜನರು ಈ ಮಾತನ್ನ ಕೇಳ್ತಾರೆ. ಅನುಪಮ್ ಖೇರ್ ಅವರು ನಕ್ಕಾಗ ಸಿನಿಮಾಗಳಲ್ಲಿ ಆಗ ವಿಲನ್ ಬೇರೆ ರೀತಿನಲ್ಲಿ ನಗ್ತಾರೆ, ಅವರು ಜೆಂಟ್ಲ್ಮನ್ ಆಗಿದ್ದಾಗ ಬೇರೆ ರೀತಿ ನಗ್ತಾರೆ. ಅಂದ್ರೆ ಅವರು ಈ ತರ ನಗೋದಕ್ಕೆ ಹೇಗ್ ಸಾಧ್ಯ? ಲಾಫ್ಟರ್ ಒಂದು ಲೆಸನ್ ಆಗುತ್ತೆ. ರಜತ್ ಅವರೇ, ಲಾಫ್ಟರ್ ಇದೆಯಲ್ಲ ಅದು ತುಂಬ ಡಿಫಿಕಲ್ಟು, ಎಲ್ಲಕ್ಕಿಂತ ಡಿಫಿಕಲ್ಟ್ ಅದು. ಎಮೋಷನ್ಸಲ್ಲಿ ಅಳೋದು ಬಹಳ ಸುಲಭ, ಯಾಕಂದರೆ ಯಾವುದೋ ಒಂದು ದುಃಖ ನಿಮ್ಮೊಳಗಡೆ ಇರುತ್ತೆ, ಅದನ್ನು ನೀವು ಐಡೆಂಟಿಫೈ ಮಾಡ್ಕೋತೀರಾ, ಹಾಗೆ ನಿಮಗೆ ಅಳು ಅನ್ನೋದು ಬಂದ್ಬಿಡುತ್ತೆ. ಈ ಲಾಫ್ಟರ್ ಅನ್ನೋದಿರೋದು ಅದು ಫಿಸಿಕಲ್ಲು. ಹೇಗೆ ನಗೋದು ಅನ್ನೋಂಥದ್ದು ಉಸಿರಿಗೆ ಬಹಳಷ್ಟು ವಿಚಾರ ಇರುತ್ತೆ. ಈಗ ನಾವೆಲ್ಲರೂ ಇಲ್ಲಿ ಹೇಗೆ ಇಲ್ಲಿ 100-200 ಜನ ಕೂತ್ಕೊಂಡಿದ್ದೀವಲ್ಲ ನಾವು, ವಿ ವಿಲ್ ಆಲ್ ಲಾಫ್ ಟುಗೆದರ್. ರಜತ್ ಅವರೇ, ನಿಮ್ಮ ಒಪ್ಪಿಗೆ ಇದ್ರೆ ಮಾತ್ರನೇ. ಜಡ್ಜ್ ಅವರೇ, ನೀವು ಕೂಡ ಟ್ರೈ ಮಾಡ್ಬೋದು. ವಿ ವಿಲ್ ಆಲ್ ಬ್ರೀದ್. ಅದಾದಮೇಲೆ ನನ್ನ ಬೆರಳನ್ನು ನೋಡಿ, ದಟ್ ಮೀನ್ಸ್ 2 ಸರಿ ಮಾಡಬೇಕು, ಹಾ ಹಾ ಅನ್ಬೇಕು, ಗೊತ್ತಾಯ್ತಾ? ಮತ್ತು ನಾನು ಹೀಗೆ ತೋರಿಸಿದೆ ಅಂದರೆ ಹಾ ಹಾ ಹಾ. ಓಕೆ, ಬ್ರೀದ್ ಇನ್, 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 ಬ್ರೀದ್ ಇನ್. ಬಹಳ ಚೆನ್ನಾಗಿತ್ತು. ನೀವು ಎಷ್ಟು ಒಳ್ಳೆ ಆಕ್ಟರೋ ಅದಕ್ಕಿಂತ ಬಹಳ ಒಳ್ಳೆ ಟೀಚರ್ ಸರ್. ನಾನು ಸಮಯ ಕಮ್ಮಿ ಇದೆ. ಹಾ ಸರಿ, ಇನ್ನೊಂದೆರಡು ಪ್ರಶ್ನೆಗಳನ್ನ ತಗೊಳ್ಳೋಣ. ಒಂದ್ ವೇಳೆ ಮೋದಿಯವ್ರ ಮೇಲೆ ಮೂವಿ ಮಾಡಿದ್ರೆ ನೀವು ಅವ್ರ ಪಾತ್ರನ ನಿಭಾಯಿಸಕ್ ಇಷ್ಟಪಡ್ತೀರಾ? ಅವ್ರ ಆಕ್ಟಿಂಗ್ ನೀವ್ ಇವಾಗ ಸ್ವಲ್ಪ ಮಾಡ್ಬೋದಾ? ನನ್ನ ಸೌಭಾಗ್ಯ ಒಂದು ವೇಳೆ ನಾನು ಅವ್ರ ಪಾತ್ರನ ನಿಭಾಯಿಸ್ತೀನಿ ಅನ್ನೋದಾದರೆ. ಆದರೆ ಯಾವುದೇ ಒಂದು ಪಾತ್ರನ ಮಾಡಬೇಕು ಅಂತ ಹೇಳಿದ್ರೆ ನಾವು ಪರಕಾಯ ಪ್ರವೇಶ ಮಾಡಬೇಕು, ಅದಕ್ಕೆ ತಯಾರಿನ ಮಾಡ್ಕೋಬೇಕು, ಬಹಳ ಅವಶ್ಯಕತೆ ಅದು. ಆನ್ ದ ಸ್ಪಾಟ್, ಬಿಕಾಸ್ ಆನ್ ದ ಸ್ಪಾಟ್ ಏನಾಗುತ್ತೆ, ಅದು ಕ್ಯಾರಿಕೇಚರ್ ಆಗಿರುತ್ತೆ. ಮತ್ತು ನಾನು ಕ್ಯಾರಿಕೇಚರ್ ಮಾಡೋದಕ್ಕೆ ಇಷ್ಟ ಇಲ್ಲ ನನಗೆ, ಬಿಕಾಸ್ ಆದರೆ ಒಂದು ವಿಷಯ ನನಗೆ ಮೋದಿ ಅವರಲ್ಲಿ ಬಹಳ ಇಷ್ಟ ಆಗುತ್ತೆ. ಅದೇನಂತ ಹೇಳಿದ್ರೆ, ನಾನು ಮೋದಿ ಅವರು ಇಲ್ಲಿವರೆಗೂ ಸುಸ್ತಾಗಿರೋದನ್ನ ನಾನು ನೋಡೇ ಇಲ್ಲ. ಅಂದರೆ 11 ವರ್ಷದಿಂದ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ, ಅದಕ್ಕೂ ಮುಂಚೆ 14 ವರ್ಷ ಚೀಫ್ ಮಿನಿಸ್ಟರ್ ಆಗಿದ್ರು. ಈ ರೀತಿಯಾದಂಥ ವ್ಯಕ್ತಿತ್ವ ಅವ್ರದ್ದು. ಎಷ್ಟು ಪಿಕ್ಚರ್ಗಳಿದೆ, ಯಾವುದ್ರಲ್ಲೂ ಸುಸ್ತಾಗಿರೋದು ನೋಡೇ ಇಲ್ಲ ನಾನು. ಒಂದೇ ಒಂದು ಆಯಾಸ ಆಗಿರೋ ಫೋಟೋ ಇಲ್ಲ ಅವ್ರದ್ದು. ಐ ಥಿಂಕ್ ಟು ಗೆಟ್ ದಟ್ ಆಲ್ ಥಿಂಗ್, ನಾನೇನಾದರೂ ಒಂದು ವೇಳೆ ಅವ್ರ ಕ್ಯಾರೆಕ್ಟರ್ನ ಮಾಡಿದ್ರೆ ನಾನು ಅದನ್ನು ಬಹಳ ಚೆನ್ನಾಗಿ ನಿರ್ವಹಿಸ್ತೀನಿ. ಬಟ್ ಇಟ್ ವಿಲ್ ಟೇಕ್ ಮಿ ಮಂತ್ಸ್ ಟು ಡೂ ದ್ಯಾಟ್, ಬಟ್ ಐ ವುಡ್ ಲವ್ ಟು ಡೂ ದ್ಯಾಟ್. ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ರೋಲನ್ನ ನೀವು ಮಾಡಿದ್ರಿ. ಹೌದೌದು, ನನಗನ್ಸುತ್ತೆ ಬಹಳ ಕಷ್ಟ ಆಗಿರ್ಬೇಕು ಅದನ್ನ. 8 ತಿಂಗಳು ನಾನು ರಿಹರ್ಸಲ್ಸ್ ಮಾಡಿದ್ದೀನಿ ಮನಮೋಹನ್ ಸಿಂಗ್ ಅವ್ರ ಪಾತ್ರ ಮಾಡೋದಕ್ಕೋಸ್ಕರ. ಆಮೇಲೆ ಜನಗಳಿದ್ದಾರೆ ನಮ್ಮಲ್ಲಿ, ಇಲ್ಲಿ ವಿಚಿತ್ರವಾದಂಥ ಜನಗಳಿದ್ದಾರೆ ಇಲ್ಲಿ. ಆದರೆ ನನಗೆ ಕೆರಿಯರ್ನಲ್ಲಿ 5 ಒಳ್ಳೆ ಪಾತ್ರಗಳನ್ನು ಆಯ್ಕೆ ಮಾಡಬೇಕು ಅಥವಾ ಆ್ಯಕ್ಟ್ ಮಾಡಬೇಕು ಅಂತ ಹೇಳೋದಾದರೆ ಅದರಲ್ಲಿ ಒಂದು ರೋಲ್ ಖಂಡಿತವಾಗ್ಲೂ ಇರುತ್ತೆ. ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಜಿ ಮನಮೋಹನ್ ಸಿಂಗ್ ಅವ್ರದ್ದು ನಾನು ಮಾಡಿದ್ದು. ಆ ಪಾತ್ರಕ್ಕೋಸ್ಕರ ಅಷ್ಟು ತಯಾರಿನ ಮಾಡ್ಕೊಂಡಿದ್ದೆ. ಖಂಡಿತವಾಗ್ಲೂ ನೀವು ಮನಮೋಹನ್ ಸಿಂಗ್ ತರ ಕಾಣ್ತಿದ್ರಿ. ಹೌದು, ಆ ಧ್ವನಿ ಬರೋದಕ್ಕೋಸ್ಕರ ನನಗೆ 2-3 ತಿಂಗಳು ಪ್ರಾಕ್ಟೀಸ್ ಮಾಡೋದಕ್ಕಾಯ್ತು. ಹೌದು. ಡೊನಾಲ್ಡ್ ಟ್ರಂಪ್ ಅವರ ಪಾತ್ರ ಮಾಡಬೇಕಾದ್ರೂ ಮಾಡ್ತೀರಾ? ಎಸ್, ಖಂಡಿತವಾಗ್ಲೂ ಮಾಡ್ತೀನಿ. ನನಗೆ ಅವಕಾಶ ಸಿಕ್ಕರೆ ಪ್ರಯತ್ನ ಮಾಡ್ತೀನಿ. ಇಲ್ಲ, ಬರೋದಿಲ್ಲ, ಆದರೆ ಐ ವುಡ್ ಲೈಕ್ ಟು ಡೂ ದ್ಯಾಟ್ ಬಿಕಾಸ್ ಐ ಥಿಂಕ್ ಇಟ್ ವಿಲ್ ಬಿ ಎ ಗ್ರೇಟ್ ಆಕ್ಟಿಂಗ್ ಎಕ್ಸರ್ಸೈಸ್ ಟು ಡೂ ಡೊನಾಲ್ಡ್ ಟ್ರಂಪ್. ಇನ್ನೊಂದು ಪ್ರಶ್ನೆ ತಗೊಳ್ಳೋಣ, ಲಾಸ್ಟ್ ಪ್ರಶ್ನೆ, 5 ಮಿನಿಟ್ಸ್ ಇದೆ. ಸರ್, ನಿಮ್ಮ ಮೂವಿ ಬಂದಿತ್ತು ಕಾಶ್ಮೀರಿ ಫೈಲ್ಸ್. ಹೌದು. ಇದ್ರ ಬಗ್ಗೆ ತುಂಬಾ ಜನ ಮಾತಾಡ್ತಿದ್ರು, ಇದು ಪ್ರೊಪಗಂಡಾ ಸಿನಿಮಾ ಅಂತ. ಮತ್ತೆ ಇದರಲ್ಲಿ ಎಲ್ಲದನ್ನೂ ಅತಿರೇಕವಾಗಿ ತೋರಿಸಿದ್ದಾರೆ. ನೀವು ಇದ್ರ ಬಗ್ಗೆ ಮತ್ತೆ ಇಂಥ ಜನಗಳ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಒಂದು ವೇಳೆ ನೀವು ನನ್ನ ನಿಜವಾದ ಮಾತನ್ನ ಕೇಳಬೇಕು ಅಂತ ಹೇಳಿದ್ರೆ ಅದಕ್ಕಿಂತ ಕೆಟ್ಟವ್ರು ಇನ್ನೊಬ್ರು ಇರೋದಕ್ಕೆ ಸಾಧ್ಯ ಇಲ್ಲ. ಅದು ಕಾಶ್ಮೀರಿ ಫೈಲ್ಸ್ನ ಪ್ರೊಪಗಂಡಾ ಫಿಲಮ್ ಅಂತ ಯಾರು ಹೇಳ್ತಾರೋ ಅವರು. ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಕಾಶ್ಮೀರ್ ಫೈಲ್ಸಲ್ಲಿ ತೋರಿಸಿರೋಂಥದ್ದು ಕೇವಲ 10% ಮಾತ್ರ. ಆದರೆ ಜನಗಳಿಗೇನು ಅನ್ಯಾಯ ಆಗಿದೆ ಅದು ಬಹಳ ಭಯಂಕರವಾಗಿರೋವಂಥದ್ದಾಗಿರೋದು. ಆದರೆ ಥ್ಯಾಂಕ್ಸ್ ಟು ವಿವೇಕ್ ಅಗ್ನಿಹೋತ್ರಿ ಆ್ಯಂಡ್ ಪಲ್ಲವಿ ಜೋಶಿ, ಯಾರು ಆ ಫಿಲಮ್ನ ಮಾಡಿದ್ರು, ಮತ್ತು ಆ ಫಿಲಮಲ್ಲಿ ಕೆಲಸ ಮಾಡಿರೋಂಥ ಪ್ರತಿಯೊಬ್ಬರಿಗೂ ಕೂಡ
32 ವರ್ಷಗಳಿಂದ ಅವರು ಮುಚ್ಚಿಟ್ಟಿದ್ರಲ್ಲ, ಅದು ಜಗತ್ತಿನ ಮುಂದೆ ಬಂತು. ಹಾಗೆ ಆಪ್ಕೆ ಅದಾಲತಲ್ಲಿ ಇವತ್ತು ನೀವು ಇದ್ರ ಬಗ್ಗೆ ಪ್ರಶ್ನೆ ಕೇಳಿದ್ರಿ. ಈ ರೀತಿಯಾದಂಥ ಇಂಥ ಅವಕಾಶಗಳಲ್ಲಿ ನಾವು ದೇವರನ್ನು ಕೂಡ ಕ್ರಿಟಿಸೈಸ್ ಮಾಡಿದೀವಲ್ಲ, ನಾವು ಅವರನ್ನು ಕೂಡ ಕ್ರಿಟಿಸೈಸ್ ಮಾಡ್ತೀವಿ, ನಾವು ದೊಡ್ಡ ದೊಡ್ಡವ್ರನ್ನೇ ಕ್ರಿಟಿಸೈಸ್ ಮಾಡ್ತೀವಿ. ಆದರೆ ಒಂದು ವೇಳೆ ಅವರಂಥ ವ್ಯಕ್ತಿಗಳು ಫ್ರಾಡ್ ಜನ ಇದ್ದಾರೆ ಅಂದಮೇಲೆ ಮತ್ತೆ ನಿಮ್ಮದಂಥ ಒಳ್ಳೆ ಜನನೂ ಇದ್ದಾರೆ ಅಂತ ಫಿಲಮ್ ಜೊತೆಯಾಗಿ ನಿಂತ್ಕೊಳ್ಳೋದಕ್ಕೆ ನಾನೀಗ ನಮ್ಮ ಪ್ರೇಕ್ಷಕರು ಏನಿದ್ದಾರೆ ಇಲ್ಲಿ, ಇವ್ರಿಗೆ ನಾನು ನಿಮ್ಮ ಸಿನಿಮಾದ ಇನ್ನೊಂದು ಸೀನ್ ತೋರಿಸ್ಬೇಕು ಅಂತ ಇದ್ದೀನಿ. ಅದು ಮುಂದೆ ಬಹಳ ದೊಡ್ಡ ಕಾಂಟ್ರವರ್ಸಿ ಆಗೋದ್ರಲ್ಲಿದೆ. ಹೌದಾ? ಮತ್ತೆ ಇವರು ಅದನ್ನ ನೋಡಿದಾಗ ಅನುಪಮ್ ಖೇರ್ ಅವರು ಯಾವ ರೀತಿಯಾಗಿ ಆ ಸಿನಿಮಾದಲ್ಲಿ ಅಪಿಯರ್ ಆಗ್ತಿದ್ದಾರೆ ಅದನ್ನೊಂದ್ಸಲ ನೋಡ್ಬಿಡಿ. ಇದನ್ನ ನೋಡಿ ನಂಬೋದಿಕ್ಕೆ ಆಗ್ತಾ ಇಲ್ಲ, ಇಂಥ ಗೆಟಪ್ನಲ್ಲೂ ನೀವು ಬರ್ಬೋದಾ ಅಂತ. ಗಾಂಧೀಜಿ ಖಂಡಿತವಾಗ್ಲೂ ಜೀವಂತವಾಗಿರೋ ಹಾಗೆ ಕಾಣುತ್ತೆ. ಇದು ವಿವೇಕ್ ಅಗ್ನಿಹೋತ್ರಿ ಅವರ ಫಿಲಮ್ ಬೆಂಗಾಲ್ ಫೈಲ್ಸ್ ಅಂತ. ಅದರಲ್ಲಿ ನನ್ನ ರೋಲ್ ಇದು. ಇನ್ಫ್ಯಾಕ್ಟ್ ಮೊದಲನೇ ಸರಿ ನಿಮ್ಮ ಶೋ ಅಲ್ಲಿ ಈ ಲುಕ್ ರಿವೀಲ್ ಆಗಿರೋವಂಥದ್ದು. ನನಗೆ ಬಹಳ ಮನಸ್ಸಿತ್ತು ಬಹಳ ವರ್ಷಗಳ ಹಿಂದೆನೆ. ಬಿಕಾಸ್ ಮೊದಲು ಅದೇನೆಂದರೆ ಈ ಗಾಂಧೀಜಿಯವರ ರೋಲ್ ಏನಿದೆ ಇದು ಯಾವುದೇ ಒಬ್ಬ ಕಲಾವಿದನಿಗೆ ಒಂದು ಕನಸಿನ ಪಾತ್ರ ಅನ್ಬೋದು. ಹಾಗೇನೆ ಈ ಪಾತ್ರಕ್ಕೋಸ್ಕರ ನಾನು ಬಹಳಷ್ಟು ತಯಾರಿ ಮಾಡ್ಕೋಬೇಕಾಯಿತು. ಇದ್ರ ಬಗ್ಗೆ ಹೆಚ್ಚಾಗಿ ಪಬ್ಲಿಸಿಟಿ ಟೈಮಲ್ಲಿ ಹೇಳ್ತಾ ಹೋಗ್ತೀನಿ. ಆದರೆ ನಾನೀಗ ಹೇಳೋದಕ್ಕೆ ಇಷ್ಟಪಡೋದು ಇಷ್ಟೇನೇನೆ, ನಾನು ಈ ಪಾತ್ರವನ್ನು ಮಾಡೋದಕ್ಕೋಸ್ಕರ ಅಪಾರ್ಟ್ ಫ್ರಮ್ ಲೂಸಿಂಗ್ ವೇಟು ಎಕ್ಸೆಟ್ರಾ ಎಲ್ಲ ನಾನು 1 ವರ್ಷದ ತನಕ ಆಲ್ಮೋಸ್ಟ್ ಇಲ್ಲಿವರೆಗೂ 9ನೇ ಆಗಸ್ಟ್ವರೆಗೂ ಬಾಕಿ ಇದೆ. ಐ ಸ್ಟಾಪ್ಡ್ ಹ್ಯಾವಿಂಗ್ ನಾನ್ ವೆಜಿಟೇರಿಯನ್. ಐ ಡಿಡ್ ನಾಟ್ ಹ್ಯಾಡ್ ಎನಿ ಡ್ರಿಂಕ್ ಬಿಕಾಸ್ ಐ ವಾಂಟೆಡ್ ಟು ಇಂಟರ್ನೈಸ್ ಹೋಲ್ ಥಿಂಗ್. ಆ್ಯಂಡ್ ಚೆನ್ನಾಗಿತ್ತು. ಎಲ್ರಿಗೂ ಸಾಕಷ್ಟು ಕುತೂಹಲ ಇರುತ್ತೆ ಈ ಸಿನಿಮಾದ ಬಗ್ಗೆ. ಇನ್ನೊಂದು ದಿವಸ ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ. ಈಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಕೇಳೋಣ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ಸಚ್ಚಿದಾನಂದ ಜೋಶಿ ಅವರ ತೀರ್ಪನ್ನ, ಇವತ್ತಿನ ಮೊಕದ್ದಮೆಯ ಬಗ್ಗೆ. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ನಾವು ಇವತ್ತು ಮೊಕದ್ದಮೆಯನ್ನ ನಡೆಸಿದ್ದು ಅನುಪಮ್ ಖೇರ್ ಅವರ ಮೇಲೆ. ಅನುಪಮ್ ಖೇರ್ ಅವರ ಜೀವನದ ಎಲ್ಲ ಆಸ್ಪೆಕ್ಟ್ಗಳ ಬಗ್ಗೆ ನಾವು ಮಾತಾಡಿದ್ವಿ. ಅವರ ಆರೋಗ್ಯದ ಬಗ್ಗೆ, ಅವರ ಬಾಡಿ ಬಿಲ್ಡಿಂಗ್ನ ಬಗ್ಗೆ, ಅವರ ಹಳೆ ಸಿನಿಮಾಗಳ ಬಗ್ಗೆ, ಅವರ ಹೊಸ ಸಿನಿಮಾಗಳ ಬಗ್ಗೆ, ಮತ್ತೆ ಮುಂದೆ ಬರುವಂತಹ ಸಿನಿಮಾಗಳ ಬಗ್ಗೆ ಕೂಡ. ಈಗ ಸಮಯ ಬಂದಿದೆ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ಸಚ್ಚಿದಾನಂದ ಜೋಶಿ ಅವರ ತೀರ್ಪನ್ನ ಕೇಳೋದಕ್ಕೆ. ಇವತ್ತಿನ ದಿನದ ಎಲ್ಲ ಮಾತುಗಳು ಕೇಳಿದ್ಮೇಲೆ ನನಗೆ ನಾನು ಬರೆದ ಒಂದು ಕವಿತೆ ನೆನಪಾಯ್ತು. ಹೇಳಿ. असफलता का विलोम ही तो है सफलता, अंधकार भरे आकाश में जैसे कोई तारा चमकता, इसलिए डटे रहना तब भी जब लगे जोरदार आघात, विपरीत परिस्थितियों से निकलकर देनी है शत्रु को मात, झंझावातों से निकलकर करनी है सर्वश्रेष्ठ रचना, इसलिए करना चाहे जो भी लेकिन मैदान मत छोड़ना. वाह वाह वाह. ಅನುಪಮ್ ಖೇರ್ ಅವರೇ, ನೀವು ತುಂಬಾ ಒಳ್ಳೆ ನಟ ಹೌದು, ಅದರ ಜೊತೆಗೆ ನೀವು ಒಬ್ಬ ಒಳ್ಳೆ ವ್ಯಕ್ತಿ ಕೂಡ. ಥ್ಯಾಂಕ್ ಯು. ಆದ್ದರಿಂದ ನೀವು ಬರೀ ಕನಸಿನ ಮಾರಾಟಗಾರ ಅಲ್ಲ, ನೀವು ಮನುಷ್ಯತ್ವ ತುಂಬಿದ ಜೀವ. ನಿಮ್ಮ ವ್ಯಕ್ತಿತ್ವ ಎಂತ ಒಳ್ಳೆಯದು ಅಂದ್ರೆ, ಚಿಕ್ಕ ಚಿಕ್ಕ ಕೆಲಸಗಳು ಮಾಡೋಂಥ, ಹಳ್ಳಿಯಲ್ಲಿರೋಂಥ, ಪಟ್ಟಣಗಳಿರುವಂಥ ಯುವ ಜನತೆಗೆ ನೀವು ಸ್ಫೂರ್ತಿ. ನೀವು ಅವರಿಗೆ ದಾರಿ ತೋರಿಸ್ತೀರ, ತಮ್ಮ ಯಶಸ್ಸಿನ ಕಡೆಗೆ ಸಾಗೋದಕ್ಕೆ ಸಹಾಯ ಮಾಡ್ತೀರ. ಆದ್ದರಿಂದ ನಿಮ್ಮ ಮೇಲೆ ನಮಗಿನ್ನೂ ಅಪೇಕ್ಷೆ ಹೆಚ್ಚಾಗಿದೆ, ಇನ್ನೂ ಹೆಚ್ಚಾಗುತ್ತೆ ನಮಗೆ. ಸಾರಾಂಶಿಂದ ಹಿಡಿದು ತನ್ವಿ ದ ಗ್ರೇಟ್ವರೆಗೂ ಇದು ಬರೀ ಅನುಪಮ್ ಖೇರ್ ಅವರ ಪ್ರಯಾಣ ಅಲ್ಲ, ಭಾರತ ದೇಶದ ಹಳ್ಳಿಗಳಲ್ಲೂ ಇರುವ ಪ್ರತಿ ಯುವ ಜನತೆಯ ಪ್ರಯಾಣ. ಅದಕ್ಕೆ ನಾನು ನಿಮಗೆ ಇನ್ನೂ ಒಂದು ಸಲಹೆ ನೀಡ್ತೀನಿ. ಯಾಕಂದ್ರೆ ಈಗ ನಿಮಗೆ ಕೇವಲ ಆಕಾಶ, ಓನ್ಲಿ ಸ್ಕೈ ಇಸ್ ದ ಲಿಮಿಟ್. ಅದಕ್ಕೆ ನಾನೇನ್ ಹೇಳ್ಬೇಕು ಅಂತಿದ್ದೀನಿ ಅಂದ್ರೆ, तू जिंदा है तू जिंदगी की जीत पे यकीन कर, अगर कहीं हो स्वर्ग तो उतार ला जमीन पर. वाह. ರಜತ್ ಅವರೇ, ನಾನು ಈ ಬುಕ್ ಪ್ರೆಸೆಂಟ್ ಮಾಡ್ಬೋದಾ? ಈ ಪುಸ್ತಕ ಏನಿದೆಯಲ್ಲ, ಡಿಫ್ರೆಂಟ್ ಬಟ್ ನೋ ಲೆಸ್, ಇದು ಎ ಹೌಸ್ ಪಬ್ಲಿಕೇಶನ್ಸ್ ಮುದ್ರಣ ಆಗಿದೆ. ಇದು ಎಲ್ಲ ಅಮೆಝಾನ್ ಮತ್ತೆ ಬೇರೆ ಬೇರೆ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ. ಇದರ 2ನೇ ಅಥವಾ 3ನೇ ಪ್ರತಿನ ನಾನು ನಿಮಗೆ ಕೊಡ್ತಾ ಇದ್ದೀವಿ. ನಿನ್ನೆ ನಾವೊಂದು ಆರ್ಮಿ ಚೀಫ್ ಅವರಿಗೆ ಕೊಟ್ಟಿದ್ವಿ. ಮತ್ತೆ ಇದು ನಿಮಗಾಗಿ ಒಂದು ಸಣ್ಣ ಕಾಣಿಕೆ.